ಇವತ್ತು ನಮ್ಮ ಪೇರೆಂಟ್ಸ್ ಆದವ್ರು ಏನು ಮಾಡ್ತಾರೆ, ನಾವು ಮಕ್ಕಳು ಕಷ್ಟನೇ ಪಡಬಾರ್ದು, ವಿ ಡೋಂಟ್ ಅವ್ನು ಏನು ಕ್ಲೀನ್ ಅದಕ್ಕೆ ಮೇಡ್ ಇದ್ದಾರೆ, ಇದಕ್ಕೆ ಇದು ಇದ್ದಾರೆ, ಇಲ್ಲ, ವಿ ಆರ್ ಪ್ರಿಪೇರಿಂಗ್ ದ ಪರ್ಸನ್ ಫಾರ್ ಸರ್ವೈವಲ್. ಮೋಟಿವೇಶನ್ ಇಸ್ ವೆರಿ ಟೆಂಪ್ರರಿ. ಇವತ್ತೆಲ್ಲ ಒಂದು ಮೂವಿ ನೋಡಿ ಬರ್ತೀವಿ, ಟ್ರಿಗರ್ ಆಗುತ್ತೆ, ನಾಳೆ ನಾನು ದೇಶಕ್ಕೆ ಏನಾದರೂ ಮಾಡಬೇಕು, ನಾಳೆ ಇದನ್ನು ಮಾಡಬೇಕು, ನಾನು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು. ವೆನ್ ಐ ಹ್ಯಾವ್ ಲಾಟ್ ಆಫ್ ವರ್ಕ್ ಟು ಡೂ, ಜಬ್ ಮೇರೆ ಪಾಸ್ ಅವ್ರ ಕಾಮ್ ಬಚಾ ಹೇ ತಭಿ ಮುಜೆ ಸ್ಟ್ರೆಸ್ ಹೋತಾ ಹೈ ಅಂತಂದ್ರು. ಅಂದ್ರೆ ಭಾಳ ಕೆಲಸ ಇದೆ ಅಂತ ನಂಗೆ ಸ್ಟ್ರೆಸ್ ಆಗ್ತಿಲ್ಲ, ಕೆಲಸ ಉಳಿದಿದೆಯಲ್ಲ, ನಾನು ಇದು ಮುಗಿಸಿದ್ರೆ ನಾನು ನೆಮ್ಮದಿಯಾಗಿ ಮಲ್ಕೋಬೋದಲ್ಲಪ್ಪ ಅಂತ. ನಾನು ಕಣ್ಣಾರೆ ಪ್ರತ್ಯಕ್ಷವಾಗಿ ಐ ಸಾ ಮೈ ಫಾದರ್ ಲಿಟ್ರಲಿ ಸ್ಟಡಿಂಗ್ ಅಟ್ ಹೋಮ್, ರೂಮಲ್ಲಿ ಬಾಗಿಲು ಹಾಕೊಂಡು ಪೊಲಿಟಿಕಲ್ ಸೈನ್ಸ್, ಯಾಕಂದ್ರೆ ಇಟ್ಸ್ ಅ ವೆರಿ ಡ್ರೈ ಸಬ್ಜೆಕ್ಟ್. ಸೊ ನ್ಯಾಚುರಲಿ ಐ ಫೆಲ್ಟ್ ಔಟ್ ಆಫ್ ಪ್ಲೇಸ್. ವರಂಡಲ್ಲಿ ಕಾರಿಡಾರಲ್ಲಿ ಏನಾದರೂ ಈ ಥರ ಇಬ್ಬರು ಗರ್ಲ್ಸ್ ಬರ್ತಾರೆ, ನಾನು ಯೂಟ್ಯೂಬ್ ತಗೊಂಡು ಹೋಗ್ತಾರೆ. ಸೊ ಐ ಯೂಸ್ ಟು ಫೀಲ್ ಐ ನೆವರ್ ಇವನ್ ಎಕ್ಸ್ಪೆಕ್ಟೆಡ್ that when I stepped into college, I absolutely lost my self-confidence. ಅದಕ್ಕೆ ನಾನು ಎಲ್ಲೇ ಹೋದರೂ ಮಕ್ಕಳಲ್ಲಿ ಒಂದೇ ಒಂದು ಸ್ಕಿಲ್ ಬಗ್ಗೆ ತುಂಬ ಆದ್ಯತೆ ಕೊಡ್ತೀನಿ. ಏನು? ನೇತೃತ್ವ, ನಾಯಕತ್ವ, ಲೀಡರ್ಶಿಪ್. ಬಿಕಾಸ್ ಲೀಡರ್ಶಿಪ್ ಹ್ಯಾಸ್ ದ ಪವರ್ ಟು ಇನ್ಫ್ಲೂಯೆನ್ಸ್. ಯಾಕಂದ್ರೆ ಒಂದು ಮಗು ಎಜುಕೇಟ್ ಆದರೆ ದ ಎಂಟೈರ್ ಟ್ರಜೆಕ್ಟರಿ ಚೇಂಜಸ್. ಅಂದರೆ ಆ ಜನ್ರೇಷನ್ ಚೇಂಜ್ ಮಾಡುವಂಥ ಶಕ್ತಿ ಅದು ಒಂದು ಎಜುಕೇಶನ್ ಇದೆ. ಮತ್ತೆ ಇನ್ನೊಂದು ಸ್ಟೈಲಿಶ್ ಆಗಿ ನಿಂತ್ಕೊಂಡು ಮಾತಾಡಲ್ಲ, ಯೋ ಬ್ರೋ, ಏ ವಾಟ್ಸಪ್ ಡೂಡ್, ಏ ಚಿಲ್ ಮಗ. ಅಂದ್ರೆ ನನಗೆ ಅನಿಸ್ತು, ನನಗೆ ಅಯ್ಯೋ ಮಾರಾಯ, ನಮಗೆ ಬೆಂಗಳೂರು ಕನ್ನಡ ಸದ್ಯಕ್ಕೆ ಗೊತ್ತಿಲ್ಲ, ಇಂಗ್ಲೀಷ್ ಹಾಳಾಗೋಗ್ಲಿ. ಆಲ್ ಐ ನೋ ಇಸ್ ಉತ್ತರ ಕರ್ನಾಟಕ ಕನ್ನಡ. ಆ್ಯಂಡ್ ನಾನು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಜನರು ಬೈತಾ ಇದ್ದಾನೆ ಅನ್ಕೋತಾರೆ. ಈಗೇನ ಕೂತ್ಕೊಳೋದು? ಡೋಂಟ್ ಟ್ರೈ ಟು ಕರೆಕ್ಟ್ ದೆಮ್, ಕನೆಕ್ಟ್ ವಿತ್ ದೆಮ್. ಕನೆಕ್ಟ್ ಆದಾಗೆ ನಿಮ್ಗೆ ಅಥಾರಿಟಿ ಸಿಗುತ್ತೆ, ಪವರ್ ಸಿಗುತ್ತೆ ಅವ್ರನ್ನ ಕರೆಕ್ಟ್ ಮಾಡೋಕ್ಕೆ. 90% ಈಗ ಒಂದು ಇಫ್ ಯು ಕಂಡಕ್ಟ್ ಒಂದು ಎಂಟ್ರೆನ್ಸ್ ಟೆಸ್ಟ್ 90 ಬಂದವ್ರನ್ನ ತೊಗೊಂಡು 95 ಮಾಡೋದು, ಅದರಲ್ಲಿ ಮಜಾ ಇಲ್ಲಪ್ಪ. ನನಗೆ ಫೇಲ್ ಆಗೋ ಹುಡುಗರು ಬೇಕು. ಲೈಫ್ ಜರ್ನಿ ಇಸ್ ಲೈಕ್ ಅ ಟ್ರೈನ್ ಜರ್ನಿ. ಹತ್ಕೊಂಡವ್ರು ನಿನ್ನ ಜೊತೆ ಜರ್ನಿಯಲ್ಲಿ ಎಂಡ್ ತನಕನೂ ಬರ್ತಾರೆ, ಸ್ವಲ್ಪ ಜನ ಮಧ್ಯಾಹ್ನ ಇಳಿತಾರೆ, ಮಧ್ಯಾಹ್ನ ಹೊತ್ಕೋತಾರೆ. ಇಟ್ಸ್ ಪರ್ಫೆಕ್ಟ್ಲಿ ಫೈನ್. ನನ್ನ ಬಿಗ್ಗೆಸ್ಟ್ ಅಸೆಟ್ ಅಂತ ನೀವು ನಂಗೆ ಕೇಳಿದ್ರೆ ದಟ್ ಈಸ್ ಮೈ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ಅಂದರೆ ಇವತ್ತೂ ನನಗೇನಾದರೂ ತೊಂದರೆ ಬಂದು, ಗಾಡ್ ಫಾರ್ಬಿಡ್, 0 ಆದರೂ ಕೂಡ ಎದ್ದು ಬರುವಂಥ ಒಂದು ಸಾಮರ್ಥ್ಯ, ಆತ್ಮವಿಶ್ವಾಸ ನನ್ನಲ್ಲಿದೆ ಅಂತ ನಾನು ಭಾವಿಸ್ತೇನೆ. Welcome to ISC Talks, Mr. Vinay Patil. Thank you so much, Prashant. It's an absolute honor to be here today. Okay. It seems to be very busy bee. So, ಇದರಲ್ಲಿ ಆ ಶೆಡ್ಯೂಲಲ್ಲಿ ನಮ್ಮ ಸಲುವಾಗಿ ಟೈಮ್ ತೊಗೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. I'm really happy and I'm looking forward to this conversation. ಓಕೆ. ಆ್ಯಂಡ್ ಬಿಫೋರ್ ನೀವು ಲೀಡರ್ಶಿಪ್ ಕೋಚ್ ಇದ್ದೀರಾ, ಭಾಳಷ್ಟು ಇನಿಷಿಯೇಟಿವ್ ಇದೆ. ಸೊ ಅದಕ್ಕಿಂತ ಬಿಫೋರ್ ಏನಪ್ಪ ಅಂದರೆ, ಕೀಪಿಂಗ್ ಅಸೈಡ್ ಯುವರ್ ಪ್ರೊಫೆಷನ್ ಆ್ಯಂಡ್ ಎವ್ರಿಥಿಂಗ್, ಹೂ ಈಸ್ ವಿನಯ್ ಪಾಟೀಲ್? Okay, it's a very tough question. Finding who you are is a very tough question. Yes. But still, ನಾನು ಏನು ಹೇಳಬಲ್ಲೆ ಅಂತಂದರೆ, if I just reflect on who I am an adventurist first and foremost. Second thing, I'm a passionate patriot. ಅಂದರೆ ನನ್ನ ದೇಶದ ಬಗ್ಗೆ ಇಷ್ಟ ಅಭಿಮಾನ ಇದೆ. ಇದಕ್ಕೆಲ್ಲ obviously over a conversation we can talk about it. The seed was planted during my school days in Sainik School, Bijapur. So yeah, simple. I am an adventurist and a patriot. ಓಕೆ. ಸೊ ಈಗ ಪ್ರೊಫೆಷ್ನಲ್ ಅನ್ನೋದಕ್ಕಿಂತ ಫಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂತಂದರೆ, ಯಾವುದೇ ಆಗಲಿ ನೋಡಿ, ಒಂದು ಲೀಡರ್ಶಿಪ್ ಆಗಿರ್ಬೋದು, ಸ್ಪೆಷಲಿ ಲೀಡರ್ಶಿಪ್ ಅಂತ ಬಂದಾಗ ಸ್ಟೇಜ್ ಮೇಲೆ ನಿಂತು ಮಾತಾಡೋದಂತ ನಾವು ಅಂದ್ಕೊಂಡಿದ್ವಿ ಚಿಕ್ಕ ಮಕ್ಕಳಿದ್ದಾಗ. ಯಾರು ಭಾಷಣ ಮಾಡ್ತಾರೆ ಅವರು ಭಾಳ ಎನರ್ಜೆಟಿಕ್ ಇರ್ತಾರೆ ಆ್ಯಂಡ್ ಈಸ್ ಆಲ್ಮೋಸ್ಟ್ ಫೇವರೇಟ್ ಸ್ಟೂಡೆಂಟ್ ಫಾರ್ ಎವ್ರಿ ಟೀಚರ್. ಓಕೆ. ಸೊ ಜರ್ನಿ ಅಲ್ಲಿಂದ ಶುರುವಾಯ್ತಾ ಲೀಡರ್ಶಿಪ್ಪು? ಹೆಂಗೆ ಆ ಒಂದು ಸೀಡ್ ನಿಂಬಲ್ಲಿ? ಲೀಡರ್ಶಿಪ್ ಅನ್ನೋದು ನಾನು ಆ್ಯಕ್ಚುಲಿ LKGಯಲ್ಲೇ ಸ್ಟಾರ್ಟ್ ಆಗಿರೋವಂಥದ್ದು. ಅದ್ರ ಹಿಂದೆ ನನ್ನ ತಂದೆಗೆ ಭಾಳ ಐ ವುಡ್ ಥ್ಯಾಂಕ್ ಹಿಮ್. ಅಂದರೆ ಇವತ್ತಿಗೂ ಕೂಡ ಹಿ ಲೀಡ್ಸ್ ಬೈ ಎಕ್ಸಾಂಪಲ್. ಹಿ ಈಸ್ ಮೈ ಬಿಗ್ಗೆಸ್ಟ್ ರೋಲ್ ಮಾಡೆಲ್ ಆ್ಯಂಡ್ ಇನ್ಸ್ಪಿರೇಷನ್. ಬಟ್ ಯಾಕೆ ನಾನು ಅವ್ರ ಎಕ್ಸಾಂಪಲ್ ತೊಗೋತೇನೆ ಅಂತಂದರೆ, LKG ನಾನು ಓದಿದ್ದು ಗೋಕಾಕಲ್ಲಿ, ರೈಟ್, ಬೆಳಗಾಂ ಡಿಸ್ಟ್ರಿಕ್ಟ್ ಗೋಕಾಕ್. ಸೊ ವೆನ್ ಐ ವಾಸ್ ಇನ್ LKG ಇಟ್ ಸೆಲ್ಫ್, ನಮ್ಮ ತಂದೆ ಈ ಇಂಡಿಪೆಂಡೆನ್ಸ್ ಡೇ ಬಂದರೆ, ರಿಪಬ್ಲಿಕ್ ಡೇ ಬಂದರೆ, ಹಿ ಯೂಸ್ ಟು ಮೇಕ್ ಅಸ್ ಪ್ರಿಪೇರ್ ಸ್ಪೀಚ್. ಅಷ್ಟೇ ಒಂದೇ ಪೇಜ್ ಇರ್ಬೋದು, ಆ ಒಂದು ಪೇಜೇ ನನಗೆ ಇಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿಸಿ, ಇವನ್ ನನ್ನ ಅಣ್ಣಗೂ ಕೂಡ ಇಬ್ಬರು ವಿ ಯೂಸ್ ಟು ಗೋ ಆ್ಯಂಡ್ ಡೆಲಿವರ್ ಟಾಕ್ಸ್. ಅಲ್ಲಿಂದ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ದ ಪ್ಲಾಂಟಿಂಗ್ ಆಫ್ ಓಕೆ ಆ್ಯಸ್ ಅ ಪಬ್ಲಿಕ್ ಸ್ಪೀಕರ್. ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೈಕ್. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ಹ್ಯಾಡ್ ಅಪ್ಸ್ ಆ್ಯಂಡ್ ಡೌನ್ಸ್ ವಿಚ್ ಓವರ್ ಅ ಕೋರ್ಸ್ ಆಫ್ ಟೈಮ್ ಐ ವಿಲ್ ಡೆಫಿನೆಟ್ಲಿ ಶೇರ್. ಬಟ್ ಆ ಪ್ಲ್ಯಾಂಟ್ ಬಂದಿದ್ದು ಅಂದರೆ ಪಬ್ಲಿಕ್ ಸ್ಪೀಕಿಂಗ್ ಪ್ಲಸ್ ನೇತೃತ್ವ. ಯಾಕಪ್ಪ ಅಂತಂದರೆ ಲೀಡರ್ಶಿಪ್ ಆ LKGಯಲ್ಲಿ ಇದ್ದಾಗೆ ಕೂಡ ಐ ಸ್ಟಾರ್ಟೆಡ್ ಟೇಕಿಂಗ್ ಇನಿಷಿಯೇಟಿವ್. ಬಿಕಾಸ್ ಆ ಸ್ಟೇಜ್ ಫೇರೇ ನಿನಗೆ ಹೊರಗಡೆ ಹೋದಾಗ ಎಲ್ಲರ ಮುಂದೆ ನೀನೇ ಮುಂದೆ ಬಂದು ಮಾತಾಡುವಂಥದ್ದು, ಟೀಚರ್ಸ್ ಹೋಗಿ ಮಾತಾಡಿಸೋದು. ಸೊ ಐ ಎಂಜಾಯ್ಡ್ ಮೈ ಚೈಲ್ಡ್ಹುಡ್. ಒಂದೇ ವರ್ಷ ಓದಿದ್ದು ಗೋಕಾಕಲ್ಲಿ, ಬಟ್ ಐ ಥಿಂಕ್ ದಟ್ ವಾಸ್ ದ ಫಸ್ಟ್ ಸ್ಟೆಪ್ ಇನ್ ಪ್ಲಾಂಟಿಂಗ್ ದ ಸೀಡ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಆಸ್ ವೆಲ್ ಆಸ್ ಲೀಡರ್ಶಿಪ್. ಓಕೆ. ಅವಾಗ ಏನಾಗ್ತಿತ್ತು ಅಂದರೆ, ಈವನ್
ಟೀಚರ್ಗಳು ನಮಗೂ ಕೇಳ್ತಿದ್ರಲ್ಲ ಪ್ರೈಮರಿ ಇದ್ದಾಗ ಫುಲ್ ಅಂಜಿಬಿಡ್ತೀವಿ ನಾವು. ಇವನ್ ಬಾಯಟ್ ಮಾಡಿ ಹೋಗಿ ಹೇಳ್ಬೇಕಂದ್ರೂ ಕಷ್ಟ. ಸೊ ಯಾಕೆ ಆ ಒಂದು ಪೀರಿಯಡ್ ಅಲ್ಲೇ ಮೇನ್ ಇಂಪಾರ್ಟೆಂಟ್ ಸ್ವಲ್ಪ ಮೈಂಡ್ ಡೆವಲಪ್ಮೆಂಟ್. ಸ್ಟೇಜ್ ಫಿಯರ್ ಅನ್ನೋದೇ ಬಹಳ ದೊಡ್ಡದು, ಅದನ್ನ ನೀವು ಕ್ರಾಸ್ ಮಾಡಿದ್ರೆ ಅನ್ಸುತ್ತೆ. ಓಕೆ, ಅಂಡ್ ಐ ಕ್ಯಾನ್ ಸಿ ನೀವು ಒಳ್ಳೆ ಸ್ಪೋರ್ಟ್ಸ್ ಪ್ಲೇಯರ್, ನ್ಯಾಷನಲ್ ಲೆವೆಲ್ ಹಾಕಿ ಪ್ಲೇಯರ್ ಅಂತೆ. ವೆರಿ ಅಂಡರ್ ರೇಟೆಡ್ ಗೇಮ್ ಮತ್ತೆ. ಅದಂಗೆ ಎಲ್ಲರೂ ಕ್ರಿಕೆಟ್ ಆಡಕ್ಕೆ ಇಷ್ಟಪಡ್ತಾರೆ, ನೀವೇನು ಹಾಕಿ ಸ್ವಲ್ಪ ಡಿಫ್ರೆಂಟ್ ಇದೆ ನಿಮ್ದು ಥಾಟ್ ಪ್ರೊಸೆಸ್. ಓಕೆ, ಇದು ನಾನು ಮುಂಚೆ ಕ್ರಿಕೆಟ್ ಆಡ್ತಾ ಇದ್ದಿದ್ದು, ಹಾಕಿ ಬಗ್ಗೆ ಎಕ್ಸ್ಪೋಜರ್ ಇದ್ದಿದ್ದಿಲ್ಲ. ಇಟ್ ಆಲ್ ಸ್ಟಾರ್ಟೆಡ್ ಇನ್ 1998. ಸೈನಿಕ್ ಶಾಲೆಗೆ ಅಡ್ಮಿಷನ್ ಸಿಕ್ಕಾಗ ವೆನ್ ಐ ಗಾಟ್ ಇನ್ ಟು ಸೈನಿಕ್ ಸ್ಕೂಲ್ ಬಿಜಾಪುರ್, ದ ಫಸ್ಟ್ ಥಿಂಗ್ ದೇ ಟೆಲ್ ಇಸ್ ವೆನ್ ಯು ಆರ್ ಜಾಯ್ನಿಂಗ್ ಸ್ಕೂಲ್ ಯು ನೀಡ್ ಟು ಗೆಟ್ ಸರ್ಟನ್ ಎಕ್ವಿಪ್ಮೆಂಟ್ಸ್. ಅಂದರೆ ಡ್ರೆಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ. ಒಂದು ಯಾವ್ದಾದ್ರು ನೆಸೆಸಿಟಿ ಥಿಂಗ್ಸ್ ಇದೆ ತೊಗೊಂಡು ಅಂತಾರೆ. ಬಟ್ ಸ್ಪೋರ್ಟ್ಸ್ ಬಂದಾಗ ಸ್ಪೆಸಿಫಿಕಲಿ ಹಾಕಿ ಸ್ಟಿಕ್ ತೊಗೊಂಡು ಅಂತ ಹೇಳ್ತಾರೆ. ಓಕೆ, ರೆಸ್ಟ್ ಎವ್ರಿಥಿಂಗ್ ಇಸ್ ಗಿವನ್ ಬೈ ಸ್ಕೂಲ್. ಫುಟ್ಬಾಲ್ ಆಗಿರ್ಬೋದು, ವಾಲಿಬಾಲು, ಬಾಸ್ಕೆಟ್ಬಾಲ್ ಎಲ್ಲ ಸ್ಕೂಲಿಂದನೇ ನಡೆಯುತ್ತೆ. ಬಟ್ ಹಾಕಿ ಅನ್ನೋದು, ಹಾಕಿ ಸ್ಟಿಕ್ ಅನ್ನೋದಿದೆಯಲ್ಲ, ದಟ್ ವಾಸ್ ದ ಫಸ್ಟ್ ಥಿಂಗ್. ನನಗೆ ಏನಪ್ಪ ಇದು, ಐ ಫೆಲ್ಟ್ ಓಕೆ ಬಿಕಾಸ್ ದೇ ವಾಂಟೆಡ್ ಟು ಎನ್ಕರೇಜ್ ಯುವನ್ ಹಾಕಿ ಸ್ಟಿಕ್. ಎಲ್ಲ ಮಕ್ಕಳಿಗೆ ಹಾಕಿ ಸ್ಟಿಕ್ ಒಬ್ಬೊಬ್ರಿಗೆ ಒಂದೊಂದು ಕೊಡೋದು, ಇಟ್ ವಾಸ್ ನಾಟ್ ಐ ಆಮ್ ವೆರಿ ಶೋರ್ ಇಟ್ ಇಸ್ ನಾಟ್ ಪಾಸಿಬಲ್ ಫ್ರಮ್ ದ ಸ್ಕೂಲ್. ಹಾಗಾಗಿ ಒಂದು ಹಾಕಿ ಸ್ಟಿಕ್ಕು ನಿಮ್ಮ ಜೊತೆ ಟ್ರಂಕ್, ನಾವು ಆರ್ಮಿ ಸ್ಕೂಲ್ ಅಂದಮೇಲೆ ಟ್ರಂಕ್ ತೊಗೊಂಡು ಹೋಗ್ಬೇಕಲ್ಲ, ಆ ಬ್ಲ್ಯಾಕ್ ಕಲರ್ ಟ್ರಂಕ್, ಅದ್ರ ಜೊತೆ ಒಂದು ಹಾಕಿ ಸ್ಟಿಕ್ಕು ತೊಗೊಂಡು ಬಾ ಅಂತ ಹೇಳಿದ್ರು. ನನಗೆ ಏನು ಗೊತ್ತಿಲ್ಲ, ಸುಮ್ಮನೆ ಹಾಕಿ ಸ್ಟಿಕ್ ಅದೇನೋ, ಐ ವಾಸ್ ಕ್ಯೂರಿಯಸ್. ಇನ್ ಸಿಂಪಲ್ ವರ್ಡ್ಸ್, ಐ ವಾಸ್ ಕ್ಯೂರಿಯಸ್. ಪ್ಲಸ್ ನಾನು ಓದಿರುವಂಥ ಹಾಸ್ಟೆಲಲ್ಲಿ ನಮ್ಮದು ಹೌಸ್ ಅಂತ ಇರೋದು, ಒಡೆಯರ್ ಹೌಸು, ಆದಿಲ್ ಶಾಹಿ, ಯಾವುದು ವಿಜಯನಗರ, ರಾಷ್ಟ್ರಕೂಟ. ನಾನು ಒಡೆಯರ್ ಹೌಸ್ ಇರೋ ಕಾರಣಕ್ಕೆ ನಮ್ಮ ಹಾಸ್ಟೆಲ್ ವಾರ್ಡನ್ ಅಥವಾ ಹೌಸ್ ಸೂಪರಿಂಟೆಂಡೆಂಟ್ ಅಂತ ಏನು ಕರೀತಾರೆ, ಮಿಸ್ಟರ್ ಮಸಲಾಮಣಿ, ಈಸ್ ಮೈ ಆ್ಯಕ್ಚುಲಿ ಗುರು ಫಾರ್ ಮೈ ಲೈಫ್. ಅವರು ಹಾಕಿ ಪ್ಲೇಯರ್ ಇರೋ ಕಾರಣಕ್ಕೆ ನ್ಯಾಚುರಲಿ ನಮ್ಮ ಒಡೆಯರ್ ಹೌಸ್ ನೋಡಿ, ಅದಕ್ಕೆ ಹೇಳ್ತಾನಲ್ಲ, ನಮ್ಮ ಸಂಘ ಎಂಥದ್ದು, ನಾವು ಯಾವ ಜಾಗದಲ್ಲಿರ್ತೇವೆ ಅದೆಲ್ಲ ನಮ್ಮ ಜೀವನ ಮೇಲೆ ಒಂದು ಪ್ರಭಾವ ಬೀಳುತ್ತೆ. ಹಾಕಿ ಆಡೋಕ್ಕೆ ಕಾರಣನೇ ಆ ಹಾಕಿ ಕೋಚ್, ಅವರೇ ಹಾಕಿ ಕೋಚ್ ಇದ್ರು ಶಾಲೆಗೆ, ಪ್ಲಸ್ ಹಿ ವಾಸ್ ಅವರ್ ಹಾಸ್ಟೆಲ್ ಸೂಪರಿಂಟೆಂಡೆಂಟ್. ಹಾಗಾಗಿ ಹಾಕಿ ಕಡೆ ಒಲವು ಬಂತು. ನ್ಯಾಚುರಲಿ ಕ್ರಿಕೆಟನ್ನು ನಮ್ಮ ಶಾಲೆಯಲ್ಲಿ ಹೇಗೆ ನೋಡ್ತಾ ಇದ್ರು ಅಂದರೆ, ಇಟ್ಸ್ ಇರೋದೇ 1 hour ಇರೋದು ಆಟ ಆಡೋಕ್ಕೆ. 1 hourಲಿ ಕ್ರಿಕೆಟ್ ಏನಪ್ಪ ಆಟ ಆಡೋದು, ಯಾಕಂದರೆ ಆಟ ಆಡ್ಬೇಕು ನಿಮ್ಗೆ ಬ್ಯಾಟಿಂಗು ಸಿಗಬೇಕಲ್ವಾ, ಬಾಲಿಂಗು ಸಿಗಬೇಕು, ಬರೀ ಫೀಲ್ಡಿಂಗ್ ಮಾಡಿ ಹೋಗೋದೇನಿದೆ. ಬಟ್ ಅದೇ ಫುಟ್ಬಾಲ್ ನೋಡಿ, ಹಾಕಿ ನೋಡಿ, ವಾಲಿಬಾಲ್ ನೋಡಿ, ಬಾಸ್ಕೆಟ್ಬಾಲ್ ನೋಡಿ, ಯು ಆರ್ ಕಾನ್ಸ್ಟೆಂಟ್ಲಿ ಆಕ್ಟಿವ್, ಗ್ರೂಪ್ ಪ್ಲೇ. ಅಬ್ಸಲ್ಯೂಟ್ಲಿ. ಅಲ್ಲಿಂದ ನನಗೆ ಒಂದು ಸ್ವಲ್ಪ ಹಾಕಿ ಕಡೆ ಒಲವು ಬಂತು. ಆಡ್ತಾ ಇವೆಂಚುಲಿ ನಾವು ಬಿಕೇಮ್ ಅ ಕಾಲೇಜ್ ಸ್ಕೂಲ್ ಟೀಮ್, ದೆನ್ ರೆಪ್ರೆಸೆಂಟೆಡ್ ಇನ್ ಸೌತ್ ಝೋನ್, ಇಂಟರ್ ಝೋನ್, ಪ್ಲಸ್ ನಾವು ಇಂಟರ್ ಝೋನ್ ಚಾಂಪಿಯನ್ಸು ಕೂಡ. ಓಕೆ, ಇವೆಂಚುಲಿ ನಾವು ನೆಹರು ಕಪ್ ಅಂತ ಡೆಲ್ಲಿಯಲ್ಲಿ ಆಗುತ್ತೆ, ಶಿವಾಜಿ ಸ್ಟೇಡಿಯಮಲ್ಲಿ, ಅಲ್ಲೂ ಹೋಗಿ ಇಡೀ ಸೌತ್ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿರುವಂಥದ್ದು. ಆಮೇಲೆ ಸೈನಿಕ್ ಸ್ಕೂಲು ಮತ್ತೆ ನವೋದಯ ಸ್ಕೂಲು, ಇಲ್ಲೆಲ್ಲ ಅಡ್ಮಿಷನ್ ಸಿಗಬೇಕಂದ್ರೆ ಸಿಕ್ಕಾಪಟ್ಟೆ ಹುಷಾರಿರ್ಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಎಲ್ಲರಿಗೆ. ಅದಕ್ಕೆ ಕೋಚಿಂಗ್ ಹೋಗ್ತಿದ್ವಿ, ಎಲ್ಲ ಮಾಡ್ತಿದ್ದೆ. ನವೋದಯ ಆಯ್ತು ಅಂದ್ರೆ ಓಕೆ, ನವೋದಯ ಆಗಿದೆ, ಸೈನಿಕ್ ಸ್ಕೂಲ್ ಆಗಿದೆ ಅಂತೇಳಿ. ಸೊ ಹೆಂಗೆ ನೀವು ಪ್ರಿಪೇರ್ ಆಗಿದ್ರಾ ಎಕ್ಸಾಮ್? ಡೆಫಿನೆಟ್ಲಿ. ಇದಕ್ಕೊಂದು ಶ್ರೇಯ ಯಾರಿಗೂ ಹೋಗುತ್ತಂದ್ರೆ 3 ಜನಕ್ಕೆ ಹೋಗುತ್ತೆ. ಫಸ್ಟ್ ನಮ್ಮ ಗುರು ಅಲ್ಲಿ ಅಶ್ವಥಾಮ್ ಸರ್ ಅಂತ ಇದ್ರು, ಗಂಗಾವತಿಯಲ್ಲಿ ನಾನು ಓದಿದ್ದು. ಗೋಕಾಕ್ ಆದ್ಮೇಲೆ ಗಂಗಾವತಿಗೆ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆಯಿತು. ಸಿನ್ಸ್ ಯು ವಾಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್, ನ್ಯಾಚುರಲಿ ವಿ ಮೂವ್ ಟು ಗಂಗಾವತಿ. ಅಲ್ಲಿ ಇವರು ಅಶ್ವಥಾಮ್ ಸರ್ ಅನ್ನೋ ಒಬ್ಬರು ಎಷ್ಟು ನಮಗೆ ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಹಿಂದಿ ಟೀಚರು, ಹಿಂದಿ ಲೆಕ್ಚರರ್ ಇನ್ ಕಾಲೇಜ್. ಅಂಥವರು ಮ್ಯಾಥಮೆಟಿಕ್ಸನ್ನು ನಮಗೆ ಜನರಲ್ ನಾಲೆಜನ್ನು ಬೆಳಗಿನ ಜಾವ 5:45 ಅವ್ರ ಮನೆಗೆ ಹೋಗಿ, ನನ್ನ ಲಕ್ ಏನಪ್ಪ ಅಂದರೆ ನಾನು 4ನೇ ಕ್ಲಾಸಲ್ಲೇ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಮ್ಮ ಅಣ್ಣ 5th ಸ್ಟ್ಯಾಂಡರ್ಡ್ ಇರೋದ್ರಿಂದ ಅವನು ಸೈನಿಕ್ ಶಾಲೆಗೆ ಪ್ರಿಪೇರ್ ಆಗ್ತಾ ಇದೆ. ಇವನ್ ಐ ವಾಸ್ ಪ್ರಿಪೇರಿಂಗ್. ಸೊ ಫಸ್ಟ್ ಥಿಂಗ್ ಕ್ರೆಡಿಟ್ ಡೆಫಿನೆಟ್ಲಿ ಗೋಸ್ ಟು ಹಿಮ್ ಬಿಕಾಸ್ ಹಿ ಪ್ರಿಪೇರ್ಡ್ ಅಸ್. ಸೆಕೆಂಡ್, ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ನಮ್ಮ ತಾಯಿ ಬೆಳಗ್ಗೆ ಎದ್ದು ನೋಡಿ, ಎದ್ದೇಳಕ್ಕೆ ಆಗ್ತಿದ್ಲ, ಚಳಿ ಬಿಸಿ ನೀರು ಸ್ನಾನ ಮಾಡಿಸಿ, ಬೋರ್ನ್ವಿಟ ಇಷ್ಟು ಫುಲ್ಲು ಬೂಸ್ಟ್ ಬೋರ್ನ್ವಿಟ ಕಲಿಸ್ಬಿಟ್ಟು ಕೊಟ್ಟು, ಪಾಪ ನಮ್ಮ ತಂದೆನೂ ಕೂಡ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ, ಲೇಟ್ ನೈಟ್ ಬರೋರು. ಅವ್ರ ಸತಿಗೆ ನಮ್ಮ ಮಕ್ಕಳದೊಂದು ಭವಿಷ್ಯ ಸಲ್ವಾಗಂತ ಬೆಳಗ್ಗೆ ಎದ್ದು ಬೈಕಲ್ಲಿ ಅದೆಲ್ಲ ಕೋಲ್ಡ್ ಮಫ್ಲರ್ ಹಾಕೊಂಡು ಹೋಗಿ ಬಿಟ್ಟು ಬರೋರು. ಸೊ ಅವನ್ನೆಲ್ಲ ನೆನೆಸ್ಕೊಂಡ್ರೆ ಎಸ್, ಪ್ರಿಪ್ರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದೆ ನಾನು. ಇನ್ಫ್ಯಾಕ್ಟ್ ಒಂದು ಸ್ಮಾಲ್ ಇನ್ಸಿಡೆಂಟು ಹೇಳ್ತೇನೆ ನಿಮಗೆ, ಯಾವ ಮಟ್ಟಕ್ಕೆ ಪ್ರಿಪ್ರೇಷನ್ ಆಗಿತ್ತು ಕಾನ್ಫಿಡೆನ್ಸ್ ಅಂತಂದ್ರೆ, 4th ಸ್ಟ್ಯಾಂಡರ್ಡ್ ಅಲ್ಲಿ ಎಕ್ಸಾಮ್ ಬರೀತಿರುವಾಗ, ನಾನು ಓದ್ತಾ ಇದ್ದೆ ಅಲ್ಲಿ ಗುಡ್ ಶೆಫರ್ಡ್ ಸ್ಕೂಲ್ ಅಂತ, ಬರೀತಿರುವಾಗ ನಮಗೆ ಅದು ಆ ಸ್ಕೂಲ್ ಬಗ್ಗೆ ನನಗೆ ಭಾಳ ಒಂದು ಅಭಿಮಾನ. ಯಾಕಂದ್ರೆ ಎಕ್ಸಾಮ್ಗೆ ಅವರು ಸುಮ್ಮನೆ ಕ್ಲಾಸಲ್ಲಿ, ಈಗ ಏನಾಗುತ್ತೆ ಎಕ್ಸಾಮ್ ಅಂದರೆ ಅಲ್ಲಿ ಕ್ಲಾಸಲ್ಲೇ ದೂರ ಕೂತ್ಕೊಂಡು ಬರೆಸ್ತಾರೆ. ಆ ಥರ ಅಲ್ಲ, ಇವರು ಇಡೀ ಕ್ಯಾಂಪಸ್ ಓಪನ್ ಮಾಡ್ತಾ ಇದ್ರು. ಮರದ ಕೆಳಗಡೆ ಕೂತ್ಕೊಂಡು ನಾವು ಎಕ್ಸಾಮ್ ಬರೀತಾ ಇದ್ವಿ, ಅಲ್ಲೊಬ್ರು ದೂರ ಇಲ್ಲೊಬ್ರು. ಸೊ ನನ್ನ ಸೈಡ್ ಒಬ್ಬ 7th ಸ್ಟ್ಯಾಂಡರ್ಡ್ ಹುಡುಗ ಕೂತಿದ್ದ, ಐ ವಾಸ್ 4th ಸ್ಟ್ಯಾಂಡರ್ಡ್. ಅವ್ನು ಪಾಪ ಈ ಥರ ಸ್ಕ್ರಾಚ್ ಮಾಡ್ಕೊತಿದ್ದ. ನಾನು ಸುಮ್ಮನೆ ಕೇಳಿದೆ, ಅವಾಗ ಕಾಪಿ ಅಂದ್ರೆ ಏನು ಗೊತ್ತಿಲ್ಲ, ಅವಾಗ ಫಸ್ಟ್ ರ್ಯಾಂಕ್, ಅವಾಗ ನಾನು ಫಸ್ಟ್ ರ್ಯಾಂಕೇ ಬರ್ತಾ ಇದೆ. ಸುಮ್ಮನೆ ಕೇಳಿದೆ, ಏನಣ್ಣ ಏನಾಗ್ತಿದೆ ಅಂತ. ಇದು ಸಿಂಪಲ್ ಇಂಟ್ರೆಸ್ಟ್ ಕಂಪು ಗೊತ್ತೇ ಆಗ್ತಿಲ್ಲ. You will not believe 4th ಸ್ಟ್ಯಾಂಡರ್ಡ್ ಅಲ್ಲಿ ಆಲ್ರೆಡಿ ಐ ವಾಸ್ ಲರ್ನಿಂಗ್ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಬಿಕಾಸ್ ಐ ವಾಸ್ ಪ್ರಿಪೇರಿಂಗ್ ಫಾರ್ ಸೈನಿಕ್ ಸ್ಕೂಲ್. ಅವನಿಗೆ ನಾನು ಅಣ್ಣ SI = PRT/100 ಅಂದರೆ ಪ್ರಿನ್ಸಿಪಲ್, ರೇಟ್ ಆಫ್ ಇಂಟ್ರೆಸ್ಟ್ ಅಂಡ್ ಟೈಮ್. ಸೊ ನನಗೆ ಇವತ್ತು ನೆನಪಿದೆ, ಆ ಸೈನಿಕ್ ಶಾಲೆಗೆ ಪ್ರಿಪೇರ್ ಆಗೋದೇ ಒಂದು ತುಂಬಾ ಸಾಲಿಡ್ ಆಗಿ ಫೌಂಡೇಶನ್ ಆಯ್ತು. ಹುಷಾರ್ ಇರಬೇಕು ಅಂತ ನಾನು ಹೇಳಲ್ಲ, ಎಸ್ ಡೆಫಿನೆಟ್ಲಿ ಲಿಟಲ್ ಬಿಟ್ ಆಫ್ ಇಟ್ ಇಸ್ ನೆಸಸರಿ, ಬಟ್ ಆ ಶ್ರಮ ಇದೆಯಲ್ಲ, ತಂದೆ ತಾಯಿ
ಇವತ್ತು ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಅದನ್ನೇ ಹೇಳ್ತಾನೆ ಯಾವಾಗಲೂ, ಅಂದರೆ ಎಲ್ಲ ತಂದೆ ತಾಯಂದ್ರಿಗೂ ಹೇಳ್ತೀನಿ, ಮಗು ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಭಾಳ ಇಟ್ಕೋತೀವಿ, ಬಟ್ ಓಕೆ ತಂದೆ ತಾಯಂದ್ರದ್ದು ಪಾತ್ರ ಇದೆ, ತುಂಬ ಇದೆ. ಏನೋ ಅಲ್ಲಿ ಔಟ್ಸೋರ್ಸ್ ಮಾಡಿಬಿಟ್ಟಿದ್ದೀವಿ, ಇಲ್ಲಿ ಟ್ಯೂಷನ್ ಹಾಕಿದ್ದೀವಿ, ಅಲ್ಲಿ ಆಗಲ್ಲ. ಟ್ಯೂಷನ್ಗೆ ಹಾಕಿದ್ರು, ನಮಗೂ ಹಾಕಿದ್ರು, ಬಟ್ ದ ಎಫರ್ಟ್ ದಟ್ ವಾಸ್ ಪುಟ್ ಬೈ ಮೈ ಫಾದರ್ ಆ್ಯಂಡ್ ಮದರ್, ಸೊ ಐ ಕ್ಯಾನ್ ನೆವರ್ ಫರ್ಗೆಟ್. ಓಕೆ. ಸೊ ಅಲ್ಲಿಂದ ನನ್ನ ಫೌಂಡೇಶನ್ ಸ್ಟಾರ್ಟ್ ಆಯಿತು ಸೈನಿಕ್ ಶಾಲೆಗೆ ಬಂದು. ನವೋದಯನೂ ಆಗಿತ್ತು, ಅದೇ ಟೈಮ್ ಸೈನಿಕ್ ಶಾಲೆ ಆಗಿದ್ದಕ್ಕೆ ನ್ಯಾಚುರಲಿ ಐ ಗಾಟ್ ಇಂಟು ಸೈನಿಕ್ ಸ್ಕೂಲ್ ಬಿಜಾಪುರ. ಓಕೆ. ಹಾಸ್ಟೆಲ್ ಲೈಫ್ ಎಲ್ಲ ಹೆಂಗಿತ್ತು? ಓಹೋ, ಉಡಾಳ ಆಗ್ತಾರಂತಾರೆ ಎಲ್ಲರೂ. ಹಾಸ್ಟೆಲ್ ಬಿಟ್ರೆ ಫುಲ್ ಉಡಾಳ ಆಗ್ಬಿಡ್ತಾರ ಅಂತೇಳಿ. ಯಾ, ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನ್ಯಾಚುರಲಿ ನಾವು ಓಡಾಳ ಅನ್ನೋ ವರ್ಡ್ ಅದು ಬಹಳ ಫೇಮಸ್, ಅದು ಕರೆಕ್ಟ್ ಅಲ್ವಾ? ನಾಟಿ ನಟೋರಿಯಸ್ ಕಿಡ್ಸ್. ಎಸ್, ಐ ವಿಲ್ ಟೆಲ್ ಯು, ಇದೆ, ಅದೂ ಇದೆ, ಬಟ್ ಬಿಕಾಸ್ ಇಟ್ ಇಸ್ ಗವರ್ನ್ಡ್ ಬೈ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ವಾ, ಡಿಸಿಪ್ಲಿನ್ ಅನ್ನೋದು ಇವತ್ತು ನನ್ನ ಬ್ಲಡ್ಡಲ್ಲಿ ಬಂದಿದ್ದರೆ ಓಕೆ, ಫಸ್ಟ್ ಕ್ರೆಡಿಟ್ ಆಲ್ವೇಸ್ ಐ ಟೋಲ್ಡ್ ಪೇರೆಂಟ್ಸ್, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರೆಡಿಟ್ ಗೋಸ್ ಟು ಸೈನಿಕ್ ಸ್ಕೂಲ್ ಬಿಜಾಪುರ. ಯಾಕಂದ್ರೆ ಏನೇ ಒಂದನ್ನ, ಈಗ ಹೇಳ್ತಾರಲ್ಲ, ಮೋಟಿವೇಶನ್ ಇಸ್ ನಾಟ್ ಸಸ್ಟೈನಬಲ್, ಇಟ್ ಈಸ್ ದ ಸೆಲ್ಫ್ ಡಿಸಿಪ್ಲಿನ್ ವಿಚ್ ಮೇಕ್ಸ್ ಆಲ್ ದ ಡಿಫರೆನ್ಸ್ ಇನ್ ಲೈಫ್ ಅಂತ. ಮೋಟಿವೇಶನ್ ಇಸ್ ವೆರಿ ಟೆಂಪ್ರರಿ. ಇವತ್ತೆಲ್ಲ ಒಂದು ಮೂವಿ ನೋಡಿ ಬರ್ತೀವಿ, ಟ್ರಿಗರ್ ಆಗುತ್ತೆ, ನಾಳೆ ನಾನು ದೇಶಕ್ಕೆ ಏನಾದರೂ ಮಾಡಬೇಕು, ನಾಳೆ ಇದನ್ನು ಮಾಡಬೇಕು, ನಾನು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು, ಇವೆಲ್ಲ ಇಟ್ಸ್ ಮೋಟಿವೇಶನ್ ಇಸ್ ವೆರಿ ಟೆಂಪ್ರರಿ. ಇಟ್ ಈಸ್ ದ ಡಿಸಿಪ್ಲಿನ್ ವಿಚ್ ಸೆಟ್ಸ್ ದ ಪಾತ್, ಅಂಡ್ ಡಿಸಿಪ್ಲಿನ್ ಈಸ್ ಬೇಸ್ಡ್ ಆನ್ ದ ಕನ್ಸಿಸ್ಟೆನ್ಸಿ ಪಾರ್ಟ್. ಸೊ ನಾನು ಸೈನಿಕ್ ಶಾಲೆಗೆ ಯಾಕೆ ಎಷ್ಟು ಕ್ರೆಡಿಟ್ ಕೊಡ್ತೇನೆ ಅಂತಂದರೆ, ನಿರಂತರವಾಗಿ ಬೆಳಗ್ಗೆ 5 ಗಂಟೆಗೆ ದೇ ಆರ್ ಸೌಂಡಿಂಗ್ ದ ಸೈರನ್. ಅಂದರೆ ನೋಡಿ, ನಾನು ಏನು ಮಾಡ್ತೀಯೋ ಗೊತ್ತಿಲ್ಲ, ನಾನು 5 ಗಂಟೆಗೆ ಎದ್ದೇಳಲೇಬೇಕು. ನೀವು ಆ ನಿರಂತರವಾಗಿ ಬೆಳಗ್ಗೆ ಎದ್ದೇಳೋದು, ನಮ್ಮ ಶೂಸ್ ನಾವೇ ಪಾಲಿಷ್ ಮಾಡೋದು, ನಮ್ಮ ಬಟ್ಟೆ ನಾವೇ ಒಗೆಯೋದು, ಬೇಸಿಕ್. ಬೇರೆದೆಲ್ಲ ದೋಬಿಗೆ ಹೋಗ್ತಾ ಇತ್ತು. ನೀಟಾಗಿ ಫೋಲ್ಡ್ ಮಾಡಬೇಕು ಬ್ಲ್ಯಾಂಕೆಟ್ನ. ನೀವು ಬ್ಲ್ಯಾಂಕೆಟ್ ಫೋಲ್ಡ್ ಮಾಡಿಲ್ಲ, ಅವತ್ತು ಪನಿಷ್ಮೆಂಟ್ ನಿಮಗೆ. ಪ್ಲಸ್ ಇನ್ನೊಂದು ನಂಗೆ ಸೈನ್ಸ್ ಸ್ಕೂಲ್ದು ಯಾಕೆ ಇಷ್ಟ ಅಂತಂದರೆ, ಟುಡೇ ಇಫ್ ಪೀಪಲ್ ಕಾಲ್ ಮೀ ದಟ್ ಯುವರ್ ಜೋಶ್ ಮಷೀನ್, ಪ್ಯಾಷನೇಟ್ ಇಂತೆಲ್ಲ ವರ್ಡ್ಸ್ ಬರ್ತವೆ ಇಂಡಸ್ಟ್ರಿಯಲ್ಲಿ ಓಡಾಡ್ತಿರುವಾಗ. ಏನು ಎಷ್ಟು ಆ್ಯಕ್ಟಿವ್, ನೀವು ಸ್ಟಾರ್ಟಿಂಗ್ ಒಂದು ವರ್ಡ್ ಹೇಳಿದ್ರಿ ಬಿಸಿ ಬಿ ಅಂತ. ಇದಕ್ಕೆ ಕಾರಣನೇ ಸ್ಕೂಲಲ್ಲಿ ಏನಾಗ್ತಾ ಇತ್ತು ಅಂತಂದರೆ, ನೀವು ನಡ್ಕೊಂಡು ಹೋಗಾಗಿಲ್ಲ, ಯು ಕಾಂಟ್ ವಾಕ್, ಯು ಹ್ಯಾವ್ ಟು ಆಲ್ವೇಸ್ ರನ್. ಅಂದರೆ ಡೆವಲಪ್ ಅಂತ ಕರಿತಾ ಇದ್ರು. ಸೀನಿಯರ್ಸ್ ಆಗೋ ತನಕ ಯು ಹ್ಯಾವ್ ಟು ಡೆವಲಪ್ ಅಂದರೆ ನೀವು ಸುಮ್ಮನೆ ನಡ್ಕೊಂಡು ಹೋಗೋಲ್ಲ, ನಡ್ಕೊಂಡು ಹೋಗೋದು ಸೀನಿಯರ್ ನೋಡಿದ್ರೆ ಪನಿಷ್ಮೆಂಟ್. ಬರೀ ನೀವು ನಡೆಯೋದೆಲ್ಲಿ, ನಿಮ್ಮ ಕ್ಲಾಸ್ ರೂಮಲ್ಲಿ ಪ್ಲಸ್ ನಿಮ್ಮ ಹಾಸ್ಟೆಲಲ್ಲಿ. ನಮ್ದು ಹಾಸ್ಟೆಲ್ ಕೂಡ ಹೇಗೆ ಬ್ಯಾರಕ್ ಅಂತ ಇರೋದು, ಸುಮ್ಮನೆ ಈ ಥರ ಸ್ಮಾಲ್ ರೂಮ್ ಅಲ್ಲ, ಒಂದು ಫುಲ್ ಬ್ಯಾರಕ್. ಏನು ಆರ್ಮಿದಲ್ಲಿ ಈ ಥರ ಬ್ಯಾರಕ್ ಇರುತ್ತೆ, NCCಯಲ್ಲಿ ಬ್ಯಾರಕ್ ಇರುತ್ತಲ್ಲ, ಕಂಟಿನ್ಯೂಸ್ ಈ ಕಡೆ ಒಂದು 16, ಆ ಕಡೆ ಒಂದು 12, ಆ ಕಡೆ ಒಂದು 12, 24 ಜನ ಒಂದು ಬ್ಯಾರಕಲ್ಲಿ ಇರೋದು. ಮಧ್ಯೆ NT ರೂಮ್ ಅಂತ ಇರೋದು, ಅಲ್ಲೆಲ್ಲ ನಮ್ಮದು ವಾರ್ಡ್ರೋಬ್ಸ್, ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಸೆಕ್ಷನ್ ಸಿಗೋದು. ಮತ್ತು ಕಾಮನ್ ಬಾತ್ರೂಮ್ 5 ಸ್ನಾನ ಮಾಡೋಕ್ಕೆ, 4 ವಾಶ್ರೂಮ್ಗೆ ಹೋಗೋದು. ಇಷ್ಟರಲ್ಲಿ ನಾವೆಲ್ಲ ಮ್ಯಾನೇಜ್ ಮಾಡಿರೋದು, ರೈಟ್? ಸೊ ಆ ಜಾಗದಲ್ಲಿ ವಿ ಹ್ಯಾಡ್ ಲಾಟ್ ಆಫ್ ಫನ್. ಅಲ್ಲಿ ಸೈಲೆಂಟಾಗಿ ನಾವು ನಡಿಬೋದು, ಎಲ್ಲ ಮಾಡ್ಬೋದು. ಸೊ ನಮ್ಗೆ ಏನು ಪ್ರಿಪೇರ್ ಮಾಡಿತ್ತು ಅಂತಂದರೆ, ಆರ್ಮಿ ಅಂತಂದರೆ ಯು ಆರ್ ಆಲ್ವೇಸ್ ಶುಡ್ ಬಿ ಆನ್ ಯುವರ್ ಟೋಸ್ ಅಂತ ಅರ್ಥ. ಡೆವಲಪ್ ಅಂದರೆ ಯು ಶುಡ್ ಬಿ ಆಲ್ವೇಸ್ ಆನ್ ಯುವರ್ ಟೋಸ್. ಸೊ ನೀನು ಒಂದು ರೋಡ್ ಈ ಥರ ಇದೆ, ರೈಟ್ ಆ್ಯಂಗಲಲ್ಲಿ ಇದೆ, ಮಧ್ಯೆ ಒಂದು ಶಾರ್ಟ್ಕಟ್ ಇದೆ ಮಣ್ಣಲ್ಲಿ. ನೀವು ಮಣ್ಣಲ್ಲಿ ಏನಾದರೂ ಹೋಗಿದ್ದು ಯಾರಾದರೂ ನೋಡಿದ್ರ, ಸೀನಿಯರ್ ಯಾರಾದರೂ ಅಥವಾ ಪ್ರಿಫೆಕ್ಟ್, ಹೌಸ್ ಕ್ಯಾಪ್ಟನ್ ನೋಡಿದ್ರೆ ಪನಿಷ್ಮೆಂಟ್, ಸ್ಟಾರ್ಟ್ ರೋಲಿಂಗ್ಸ್ ದೇರ್ ಓನ್ಲಿ. ಅಂದರೆ ನನಗೆ ಅವಾಗ ಅದ್ರದ್ದು ಅರ್ಥ ಗೊತ್ತಾಗ್ತಿಲ್ಲ. ಯಾಕೆ ನಾವು ಇದೇನು ಸುಮ್ಮನೆ ಸುತ್ತರ್ಕೊಂಡು ಹೋಗಬೇಕು, ಸೀದಾ ಇಲ್ಲೇ ಹೋಗ್ಬೋದಲ್ಲ, ಏನು ಆರಾಮ್ಸೆ ನಡ್ಕೊಂಡು ಹೋಗ್ಬೋದಲ್ಲ, ನಮ್ಮ ಕ್ಯಾಂಪಸ್ ಇದು ಸೈನಿಕ್ ಸ್ಕೂಲ್ದು, ನಾವು ಓಡ್ಕೊಂಡು ಹೋಗ್ಬೇಕಲ್ಲ. ಅವಾಗ ನಮ್ಗೆ ಅರ್ಥ ಆಗ್ತಿಲ್ಲ. ಸಮ್ವೇರ್ ಸಮ್ ರೆಸಿಸ್ಟೆನ್ಸ್ ಯೂಸ್ ಟು ಬಿ ದೇರ್ ಇನ್ಸೈಡ್, ಬಟ್ ಡೀಪ್ ಇಫ್ ಯು ಸಿಟ್ ಬ್ಯಾಕ್ ಆ್ಯಂಡ್ ರಿಫ್ಲೆಕ್ಟ್ ಆನ್ ಆಲ್ ದೀಸ್ ಥಿಂಗ್ಸ್ ವಿಚ್ ಹ್ಯಾವ್ ಹ್ಯಾಪನ್, ಇವತ್ತು ನಮಗೆ ಅನ್ಸುತ್ತೆ ನಿರಂತರವಾಗಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇದು ಪ್ಲಾಂಟ್ ಮಾಡಿರುವಂಥದ್ದು. ಓಕೆ, ದಟ್ ಯು ಹ್ಯಾವ್ ಟು ಬಿ ಪ್ರೊಆಕ್ಟಿವ್ ಆಲ್ವೇಸ್, ಯು ಹ್ಯಾವ್ ಟು ಬಿ ಏನಂತಾರಲ್ಲ ಕ್ಲೆನ್ಲಿನೆಸ್. ಅದು ಒಂದು ಬೋರ್ಡ್ ಹಾಕಿರೋರು, ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ಓಕೆ, ನಮಗೆ ಕ್ಲೆನ್ಲಿನೆಸ್ಸಿಗೆ ಪಾಯಿಂಟ್ ಸಿಗ್ತಾ ಇತ್ತು ಹೌಸಲ್ಲಿ, ಬರೀ ಸ್ಟಡೀಸ್ಗೆ ಸ್ಪೋರ್ಟ್ಸ್ಗೆಲ್ಲ. ಇವನ್ ಪ್ರಿನ್ಸಿಪಲ್ ಆದವರು ನಮ್ಮ ಹಾಸ್ಟೆಲ್ಗೆ ಬಂದು ತಿಂಗಳಿಗೆ ಒಂದ್ಸಲ ದೇ ಯೂಸ್ ಟು ಹ್ಯಾವ್ ಅ ವಿಸಿಟ್, ನೋಡ್ಕೊಂಡು ಹೋಗೋರು ಹಾಸ್ಟೆಲ್ನ ಎಲ್ಲ ನೀಟಾಗಿ. ಪ್ಲಸ್ ನಾವೇ ಕಸಬರ್ಗಿಯಿಂದ ಕ್ಲೀನ್ ಮಾಡೋದು, ವಿ ಯೂಸ್ ಟು ಕ್ಲೀನ್. ಸೊ ಇದೆಲ್ಲ ಯಾಕೆ ನಾನು ನಿಮ್ಗೆ ಹೇಳ್ತಾನೆ ಅಂತಂದರೆ, ಆ ಫೌಂಡೇಶನ್ ಇದೆಲ್ಲ ಭಾಳ ಇಂಪಾರ್ಟೆಂಟ್. ಇವತ್ತು ನಮ್ಮ ಪೇರೆಂಟ್ಸ್ ಆದವ್ರು ಏನು ಮಾಡ್ತಾರೆ, ನಾವು ಮಕ್ಕಳು ಕಷ್ಟನೇ ಪಡಬಾರ್ದು, ವಿ ಡೋಂಟ್ ಅವ್ನು ಏನು ಈ ಕ್ಲೀನ್ ಅದಕ್ಕೆ ಮೇಡ್ ಇದ್ದಾರೆ, ಇದಕ್ಕೆ ಇದು ಇದ್ದಾರೆ, ಇಲ್ಲ. ವಿ ಆರ್ ಪ್ರಿಪೇರಿಂಗ್ ದ ಪರ್ಸನ್ ಫಾರ್ ಸರ್ವೈವಲ್. ಎಂತ ಸಮಯ ಹೇಗಿರುತ್ತೆ ಹೇಳೋಕ್ಕಾಗಲ್ಲ, ಕಾಲಚಕ್ರ ತಿರುಗ್ತಾನೆ ಇರ್ತೀವಿ, ಎನಿ ಟೈಮ್ ಥಿಂಗ್ ಕ್ಯಾನ್ ಹ್ಯಾಪನ್. ಬಟ್ ಕ್ಯಾನ್ ಯು ಪ್ರಿಪೇರ್ ದ ಪೀಪಲ್ ಟು ಬಿ ವೆರಿ ಸ್ಟ್ರಾಂಗ್ ಇನ್ ಕ್ಯಾರೆಕ್ಟರ್? ಅಂದರೆ ಏನೇ ತೊಂದರೆ ಬರಲಿ, ಕ್ಯಾನ್ ಯು ಹ್ಯಾಂಡಲ್ ದಟ್ ಸಿಚುವೇಶನ್ ಅನ್ನೋದು ನನಗೆ ಸೈನಿಕ್ ಶಾಲೆ ಹೇಳ್ಕೊಟ್ರು. ಸೊ ಹಾಸ್ಟೆಲ್ ಲೈಫ್ ನಟೋರಿಯಸ್ ಅಂತ ಮಾಡಿಲ್ಲ ನಮಗೆ. ವಿ ಹ್ಯಾಡ್ ಅವರ್ ಓವರ್ ಶೇರ್ ಆಫ್ ಫನ್, ಬಟ್ ಇಟ್ ಹಸ್ ಬಿಲ್ಟ್ ಅ ವೆರಿ ಸ್ಟ್ರಾಂಗ್ ಡಿಸಿಪ್ಲಿನ್ ಇನ್ ಮೈ ಲೈಫ್. ಅದಾದಮೇಲೆ ಒಂದು ಥಿಂಗ್ ನನಗೆ ಭಾಳ ಕ್ಯೂರಿಯಸ್ ಅನಿಸಿದ್ದು, ಇಂಜಿನಿಯರಿಂಗ್ ಮಾಡಿದ್ಮೇಲೆ ಪೊಲಿಟಿಕಲ್ ಸೈನ್ಸ್ ಮಾಡಿ ದೆನ್ IIM, ಏನು ಹಿಂಗೋಗಿ ಏನು ಡೈವರ್ಷನ್ ಭಾಳ ಆಯ್ತಾ, ಹೆಂಗೆ ಇದೇನು ಆಕ್ಸಿಡೆಂಟಲ್ ಡಿಸಿಷನ್ಸ್ ಇದೆಲ್ಲ? ಓಕೆ, ಯಾವುದು ಇದು ಸಿ ಒಂದು ಕಪಲ್ ಆಫ್ ಥಿಂಗ್ಸ್ ಆರ್ ಆಕ್ಸಿಡೆಂಟಲ್ ಡಿಸಿಷನ್ಸ್. ನಾನು ಇರೋದು ಸತ್ಯನೇ ಹೇಳ್ತೇನೆ ನಿಮಗೆ. ಒಂದು, ಐ ವಾಂಟೆಡ್ ಟು ಬಿ ನ್ಯಾಷನಲ್ ಲೆವೆಲ್ ಅಂತೂ ಹಾಕಿ ಆಡಿದ್ದೆ. ಹಾಕಿಯಲ್ಲೇ ಒಂದು ಕರಿಯರ್ ಮಾಡ್ಕೋಬೇಕಂತನೂ ಇತ್ತು, ಇಲ್ಲ ಅಂತ ಅಲ್ಲ. ಓಕೆ, ಬಟ್ ಏನಾಯಿತು, ನನ್ನ 10th ಸ್ಟ್ಯಾಂಡರ್ಡ್ ಐ ಸ್ಕೋರ್ಡ್ 84% ಇನ್ 10th ಸ್ಟ್ಯಾಂಡರ್ಡ್ CBSE. 1% ಮಿಸ್ಸಿಂಗ್ ಡಿಸ್ಟಿಂಕ್ಷನ್ಗೆ. ಸೊ ಏನಾಯಿತು, 83.6 ಟು ಬಿ ಪ್ರಿಸೈಸ್, ಅದು 84% ಆಯಿತು.
ಅವಾಗೇನೋ ತುಂಬ ಹಾಕಿ ಆಡ್ತಾ ಇದ್ದೆ ನಾನು. ವಿ ಆರ್ ಟ್ರಾವೆಲಿಂಗ್ ಒನ್ ಮಂತ್ ವಿ ಆರ್ ಆನ್ ಟ್ರಾವೆಲ್ ಓನ್ಲಿ ಇನ್ ದ ಇಯರ್. ಪ್ಲಸ್ ನಾನು ಸ್ಕೂಲಲ್ಲೂ ಕೂಡ ತುಂಬ ಐ ಯೂಸ್ ಟು ಪಾರ್ಟಿಸಿಪೇಟ್ ಅ ಲಾಟ್ ಇನ್ ಡಿಫ್ರೆಂಟ್ ಇವೆಂಟ್ಸ್. ಏನಾಯ್ತು ಈಗ, ನಮ್ಮ ತಂದೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು ಅವಾಗ, ನಾನು ಹಾಸ್ಟೆಲಲ್ಲಿದ್ದಾಗ. ಸೊ ನ್ಯಾಚುರಲಿ ಏನಾಯಿತು, ಯೂಸ್ ಟು ಸಿ ಪೀಪಲ್ ಇನ್ ಬ್ಯಾಂಗ್ಳೂರ್ ಹೂ ಆರ್ ಗೊತ್ತಲ್ಲ, ಇಲ್ಲಿ ಹೊರಗಡೆ ಬೋರ್ಡ್ ಮೇಲೆ ಬೋರ್ಡ್ 95, 96. ಸೊ ನಾವು 84 ಇಷ್ಟೆಲ್ಲ ಆಟ ಆಡ್ಕೊಂಡು ಮಾಡಿದ್ರು ಕೂಡ ಅದು ಕಡಿಮೆ ಥರ ಕಂಡು ಬಂತು. ದೋ ಮೈ ಫಾದರ್ ಸಪೋರ್ಟೆಡ್, ಬಟ್ ಹಿ ಫೆಲ್ಟ್ ನೀನು ಆಡ್ತಾ ನಿನ್ನ ಸ್ಟಡೀಸ್ ಕಡಿಮೆ ಆಗ್ತದೆ, ನೀನು ಒಳ್ಳೆ ಸ್ಕೋರ್ ಆಗಬೇಕಂದ್ರೆ ಬೆಂಗಳೂರಿಗೆ ಬರಬೇಕಂತ. ದಟ್ಸ್ ಹೌ ನಾನು 10th ಮುಗಿಸ್ಕೊಂಡು ಸೈನಿಕ್ ಸ್ಕೂಲಿಂದ ಬೆಂಗಳೂರಿಗೆ ಬಂದೆ. ಇಲ್ಲಿ ಸ್ಟಾರ್ಟ್ ಆಗುತ್ತೆ ಎಷ್ಟು ಕರಿಯರ್ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಒಂದು ಹಾಕಿ ಅಂತ ಇತ್ತು, ಓಕೆ ಐ ಕಾಂಪ್ರಮೈಸ್ಡ್ ಆನ್ ದಟ್, ಇಟ್ಸ್ ಫೈನ್, ಇಟ್ಸ್ ಓಕೆ. ಐ ವಾಸ್ ಕನ್ವಿನ್ಸ್ ದಟ್ ನಿನ್ನ ಫ್ಯೂಚರ್ ಹಾಕಿ ಎಲ್ಲ ಸ್ಟಿಲ್ ಅಂತಂದಾಗ ಓಕೆ. ದೆನ್ ಐ ಗಾಟ್ ಇಟ್ ಟು ಸೆಂಟ್ ಜೋಸೆಫ್ಸ್ ಕಾಲೇಜ್. ಅಲ್ಲಿ ಇನ್ನೂ ಎಕ್ಸ್ಪೋಜರ್ ಸಿಕ್ತು ನನಗೆ. ಐ ವಾಂಟ್ 28 ಪ್ರೈಸಸ್ ಇನ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ವಾವ್. ನೋಡಿ ಫಸ್ಟ್ PUC ಯಾಕಂತಂದರೆ ಅಷ್ಟು ಕಾಂಪಿಟೇಷನ್ಸ್ ಇಡೋರು ನಮ್ಗೆ ಗೊತ್ತಿರೋಲ್ಲ ಇದು ಏನು ಅಂತ. ಫೇಸ್ ಪೇಂಟಿಂಗ್ ಅಂತೆ, ಕೊಲಾಜ್ ಅಂತೆ, ಆ ಥರ ಎಕ್ಸ್ಪ್ಲೋರ್ ಮಾಡ್ತಾ ಹೋದೆ. ಅಲ್ಲಿಗೆ ಬಂತು, ನಾವು ಐ ರಿಯಲೈಸ್ಡ್ ಓಕೆ ಚೆನ್ನಾಗಿ ಓದ್ತಾ ಇದ್ದೀನಿ. ಐ ಸ್ಕೋರ್ಡ್ 96% ಇನ್ ಮೈ 12th ಸ್ಟ್ಯಾಂಡರ್ಡ್. UPSC ಎಕ್ಸಾಮ್, NDA ಎಕ್ಸಾಮ್ UPSC ಕಂಡಕ್ಟ್ ಮಾಡುತ್ತೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಾರ್ NDA. ಇಟ್ ಈಸ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್. ಸೊ ಅದನ್ನು ಕೂಡ ನಾನು ಕ್ಲಿಯರ್ ಮಾಡಿದೆ 2 times. ಐ ವೆಂಟ್ ಟು ಅಲಹಾಬಾದ್ ಫಾರ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂ. ಅಲ್ಲೂ ಕೂಡ ಐ ಗಾಟ್ ರೆಕಮೆಂಡೆಡ್ ಫಾರ್ ಡಿಫೆನ್ಸ್. ಓಕೆ. ಸೊ ಅದು ಆ್ಯಕ್ಚುಲಿ ನಿಮ್ಮ ಜೊತೆ ಕುತ್ಕೊಂಡು ಕರ್ನಲ್ ಆಗಿ ಮಾತಾಡಬೇಕಾಗಿತ್ತು. ಹಾಂ ಇರಲಿ, ತೊಂದರೆ ಇಲ್ಲ. ಅವತ್ತು ದೇರ್ ಆರ್ ಸಮ್ ಕನ್ಸರ್ನ್ಸ್ ವಿಚ್ ವಾಸ್ ಟು ಬಿ ಕರೆಕ್ಟೆಡ್. ಆ ಮೊಮೆಂಟಲ್ಲಿ ಏನಾಯಿತು, ಅದಂತಾರಲ್ಲ ವೀಕೆಸ್ಟ್ ಮೊಮೆಂಟಲ್ಲಿ ಐ ಗಾಟ್ ಇನ್ಫ್ಲೂಯೆನ್ಸ್ಡ್ ಬೈ ಲಿಟಲ್ ಬಿಟ್ ಆಫ್ ಸರೌಂಡಿಂಗ್ಸ್. ದಟ್ ಯಾಕೆ ಬೇಕು ಈ ವಯಸ್ಸಲ್ಲಿ, ಬೆಂಗಳೂರು ವಾಸ್ ಹಬ್ ಅಲ್ವಾ, 2005 ಬೆಂಗಳೂರು ವಾಸ್ ಗ್ರೋಯಿಂಗ್ IT. ಇಂಥ ಚೆನ್ನಾಗಿರುವಾಗ ಯಾಕೆ ಅಂತ ಸ್ವಲ್ಪ ರಿಲೇಟಿವ್ಸು ಅವರು ಇವರು ಸುತ್ತಮುತ್ತ ಇಟ್ ಕೇಮ್ ಅಕ್ರಾಸ್. ಸೊ ಅವಾಗ ಒಂದು ಡಿಸಿಷನ್, ಒಂದು ಸ್ವಲ್ಪ ಇಂಪೋಸಿಷನ್ ಆಯಿತು ನನ್ನ ಮೇಲೆ. ಏನಂತ, ಕರೆಕ್ಟ್. ಇವನ್ SSB ಇಸ್ ಒನ್ ಆಫ್ ದ ಟಫೆಸ್ಟ್ ಇಂಟರ್ವ್ಯೂಸ್. ಐ ಗಾಟ್ ರೆಕಮೆಂಡೆಡ್. ಐ ಹ್ಯಾಡ್ ಸರ್ಟನ್ ಕನ್ಸರ್ನ್ಸ್ ವಿಚ್ ಹ್ಯಾಡ್ ಟು ಬಿ ಅಡ್ರೆಸ್. ಅದು ಅಡ್ರೆಸ್ ಮಾಡಿದ್ರೆ ಐ ವುಡ್ ಹ್ಯಾವ್ ಇನ್ ಸೈಡ್, ಬಟ್ ಇಟ್ಸ್ ಓಕೆ. ಮಿಸ್ ಆಯ್ತದು. ಓಕೆ. ಅದಾದಮೇಲೆ ನಾನು ಐ ಟುಕ್ CET ರ್ಯಾಂಕ್ ನನ್ನ 1700 ಬಂತು. ಸೊ ಐ ಗಾಟ್ ಇನ್ ಟು RNS ಕಾಲೇಜ್ ಕಂಪ್ಯೂಟರ್ ಸೈನ್ಸ್. ಓಕೆ. ಆಮೇಲೆ ಏನಾಯ್ತು, ನಮ್ಮ ತಾಯಿ ನೋಡಿದೆಲ್ಲ ಹೆಂಗೆ. ಇದೆಲ್ಲ ನಾನು ಯಾಕೆ ಹೇಳ್ತೇನೆ ಅಂತಂದರೆ, ಈ ಪಾಡ್ಕಾಸ್ಟ್ ನೋಡ್ತಿರುವಂಥ ಯಂಗ್ಸ್ಟರ್ಸು ಕೂಡ ಐ ಆಮ್ ವೆರಿ ಶ್ಯೂರ್ ದೇ ವಿಲ್ ಬಿ ಗೋಯಿಂಗ್ ಥ್ರೂ ಲಾಟ್ ಆಫ್ ಕನ್ಫ್ಯೂಷನ್ಸ್. ತಪ್ಪಲ್ಲ, ಕನ್ಫ್ಯೂಷನ್ ಹೋಗೋದು ಒಳ್ಳೇದು. ಯಾಕಂದರೆ ನನ್ನ ಮೈಂಡ್ ಇಟ್ ಈಸ್ ವಂಡರಿಂಗ್ ಫಾರ್ ವಾಟ್ ಈಸ್ ರೈಟ್ ಫಾರ್ ಮೀ ಅಂತ. ನಥಿಂಗ್ ರಾಂಗ್ ವಿತ್ ಇಟ್. ಸೊ ಆಮೇಲೆ ಏನು ಬಂತು, ಕಂಪ್ಯೂಟರ್ ಸೈನ್ಸ್ ತೊಗೊಂಡೆ. ಅದಾದಮೇಲೆ ನಮ್ಮ ತಾಯಿ ನೋಡು, ನಮ್ಮ ಮನೇಲಿ ಯಾರು ಡಾಕ್ಟ್ರೇ ಇಲ್ಲ. ಬಿಕಾಸ್ ಮೈ ಎಲ್ಡರ್ ಬ್ರದರ್ ವಾಸ್ ಇನ್ RV ಕಾಲೇಜ್. ಓಕೆ. ಯಂಗರ್ ಬ್ರದರ್ ವಾಸ್ ಇನ್ ಕ್ರೈಸ್ಟ್ ಕಾಲೇಜ್ ಇನ್ PCME ಎಲೆಕ್ಟ್ರಾನಿಕ್ಸ್ ತೊಗೊಂಡೆ. ಸೊ ಸಾಧ್ಯನೇ ಇಲ್ಲಲ್ಲ ಮೆಡಿಕಲ್ಗೆ ಹೋಗೋಕೆ. ನೋಡು ನೀನು ಒಬ್ಬನೇ ನಮ್ಮ ಮನೇಲಿ ಡಾಕ್ಟರ್ ಆಗ್ಬೋದು, ಹಾಗೆ ಹೀಗೆ ಎಲ್ಲ ಹೇಳಿಬಿಟ್ಟು ಮೋಟಿವೇಟ್ ಮಾಡಿ ನಾನು ಹೋಗಿ CET ಐ ಟುಕ್ ಮೆಡಿಕಲ್ ಸೀಟ್. ಫ್ರೀ ಸೀಟ್ ಸಿಕ್ತು ನನಗೆ. ಎಲ್ಲಿ, ಅಲಾಮಿನ್ ಮೆಡಿಕಲ್ ಕಾಲೇಜ್, ಬಿಜಾಪುರ್. ಓಕೆ. ವಾಪಸ್ ಬರ್ತೇನೆ ನಾನು CET ಸೆಲ್ಲಿಂದ ಮಲ್ಲೇಶ್ವರಮಿಂದ 18th ಕ್ರಾಸಿಂದ. ಮನೆಯಲ್ಲಿ ಅಮ್ಮ ಅಳ್ತಿದ್ದಾರೆ, ಏನು ಮತ್ತೆ ನೀನು ಬಿಜಾಪುರ್ಗೆ ಹೋಗ್ತಿದ್ಯಾ, ಅಲ್ಲೇ ಇದ್ದೆ ನೀನು, ಈಗ ಮತ್ತೆ ಹೋಗ್ತಿದ್ದೆ ವಾಪಸ್. ನಾನು ಹೇಳಿದೆ, ನೀವೆಲ್ಲ ಆಟ ಆಡ್ತಿದ್ದೀರಾ ನನ್ನ ಲೈಫ್ ಜೊತೆ, ಇಷ್ಟು ದಿನ ಮೆಡಿಕಲ್ ಅಂದು ಮೆಡಿಕಲ್ ತೊಗೊಂಡ್ರೆ ಈಗ ಇಲ್ಲ ನೀನು ಅಲ್ಲಿ ಹೋಗ್ತೀಯಾ, ಮತ್ತೆ ಮೆಡಿಕಲ್ ಸೈಡ್ಗೆ ಇಡು ಈಗ. ದೆನ್ ಥರ್ಡ್ ರೌಂಡಲ್ಲಿ ಐ ಟುಕ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇನ್ JSS ಕಾಲೇಜ್. ಓಕೆ. ಹಾಗೆ ನನ್ನ ಲೈಫು ತುಂಬ ಚೇಂಜ್ ಆಯ್ತು JSS ಕಾಲೇಜಲ್ಲಿ. ರೈಟ್ ನಾವು ಐ ಅಲುಮ್ನಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಲ್ಸೋ ಆಫ್ ದ ಕಾಲೇಜ್. ತುಂಬ ನನಗೆ ಹೆಲ್ಪ್ ಮಾಡಿದೆ ಕಾಲೇಜ್. ಹಾಗಾಗಿ ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್ ಐ ವಾಸ್ ನಾಟ್ ಡೆಸ್ಟಿನ್ಡ್ ಟು ಬಿ ಅನ್ ಇಂಜಿನಿಯರ್. ಇಟ್ ವಾಸ್ ನಾಟ್ ಬೈ ಮೈ ಚಾಯ್ಸ್, ರೈಟ್? ಇಟ್ ವಾಸ್ ಔಟ್ ಆಫ್ ಕಂಪಲ್ಷನ್. ಫುಟ್ಬಾಲ್ ಐ ನೋ ಇಟ್ ವಾಸ್ ಏನಪ್ಪ ಏನು ನಡೀತಾ ಇದೆ ಅನ್ಸ್ಬಿಡ್ತು ಲೈಫಲ್ಲಿ. ಬಟ್ ಇಂಜಿನಿಯರಿಂಗ್ ಅಲ್ಲಿ ಹೋದೆ. ಬಟ್ ಇಂಜಿನಿಯರಿಂಗ್ ವಾಸ್ ನಾಟ್ ಮೈ ಪ್ಯಾಷನ್, ಓಪನ್ ಆಗಿ ಹೇಳ್ತೀನಿ. ಬಟ್ ಹೋದೆ ಯಾಕಂದ್ರೆ ಅಣ್ಣನು RV ಅಲ್ಲಿದ್ದ, ತಮ್ಮನು BMS ಕಾಲೇಜ್. ಸೊ ವಿ ಆರ್ ಇಂಜಿನಿಯರ್ಸ್. ಒಬ್ಬನ್ ಕಂಪ್ಯೂಟರ್ ಸೈನ್ಸ್, ಒಬ್ಬನ್ ಟೆಲಿಕಾಮ್. ಐ ಬಿಕಮ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಐ ಗಾಟ್ ಎಕ್ಸ್ಪೋಸ್ ಟು ಸೇಲ್ಸ್ ಇಂಡಸ್ಟ್ರಿ. ಟು ಬಿ ಪ್ರಿಸೈಸ್, ಇಟ್ ವಾಸ್ ಅ ಡೈರೆಕ್ಟ್ ಸೇಲ್ಸ್ ಇಂಡಸ್ಟ್ರಿ. ಸೊ ನನಗೆ ಅದ್ರ ABCDನೂ ಗೊತ್ತಿಲ್ಲ, ಯಾಕಂದ್ರೆ ಸೇಲ್ಸ್ ಬ್ಯಾಕ್ಗ್ರೌಂಡ್ ನಾವು ಯಾರೂ ಅಲ್ಲ. ಐ ಕಮ್ ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಅಲ್ವಾ. ಪ್ಲಸ್ ನಮ್ಮ ಫ್ಯಾಮಿಲಿಯಲ್ಲೂ ಯಾರೂ ಆಂಟ್ರಪ್ರಿನರ್ಶಿಪ್ ಮಾಡಿಲ್ಲ. ಸೊ ನಾನು ಸ್ಟಡಿ ಮಾಡ್ತಾ ಇಂಡಸ್ಟ್ರಿ ಬಗ್ಗೆ ಏನು ಅರ್ಥ ಮಾಡ್ಕೊಂಡೆ ಅಂದರೆ, ಒಬ್ಬ ವ್ಯಕ್ತಿ ಆಂಟ್ರಪ್ರಿನರ್ ಆಗಬೇಕು ಜೀವನದಲ್ಲಿ ಅಂತಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ನೀಡ್ ಟು ಹ್ಯಾವ್ 3 things. ಫಸ್ಟ್ ನಿಮ್ಗೆ ಐಡಿಯಾ ಇರಬೇಕು. ಕರೆಕ್ಟ್. ಇವತ್ತು ಐಡಿಯಾ ಕೊರತೆ ಇಲ್ಲ. ಇವತ್ತು ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮಗೆ AI ಹೇಳ್ಕೊಡುತ್ತೆ, ChatGPT ಹೇಳ್ಕೊಡುತ್ತೆ, Gemini ಹೇಳ್ಕೊಡುತ್ತೆ. ಕರೆಕ್ಟ್. ಆ ಕಾಲದಲ್ಲಿ ಒಂದು ಒಳ್ಳೆ ಐಡಿಯಾ ಇರಬೇಕು. ಓಕೆ, ಐಡಿಯಾ ನಿನ್ನ ಹತ್ರ ಇದ್ರೂ ಕೂಡ ಉಪಯೋಗ ಇಲ್ಲ ಇಫ್ ಯು ಡೋಂಟ್ ಹ್ಯಾವ್ ಅ ಕ್ಯಾಪಿಟಲ್. ಅವಾಗ ಇನ್ವೆಸ್ಟ್ಮೆಂಟ್ ನೆಸೆಸಿಟಿ ಇತ್ತು. ಇವತ್ತು ನೋಡಿ ಸ್ಟಾರ್ಟಪ್, KDM ಎಷ್ಟೊಂದಿದೆ. ಸ್ಟಾರ್ಟ್ಅಪ್ ಇಂಡಿಯಾ, ದಿಸ್ ಲಾಟ್ ಆಫ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ದೇರ್ ಆರ್ ಪೀಪಲ್ ಟು ಸಪೋರ್ಟ್ ಯು ಫಾರ್ ಅನ್ ಐಡಿಯಾ. ಆ ಕಾಲದಲ್ಲಿ ಒಂದು ಐಡಿಯಾಗೆ ಇನ್ವೆಸ್ಟ್ಮೆಂಟ್ ತಗೋಬೇಕಂದ್ರೆ ಅಷ್ಟು ಈಸಿ ಇದ್ದಿಲ್ಲ. ಆ್ಯಂಡ್ ಐ ಕಮ್ ಫ್ರಮ್ ಅ ಸರ್ವಿಸ್ ಫ್ಯಾಮಿಲಿ. ಸೊ ನ್ಯಾಚುರಲಿ ವಿ ಆರ್ ನಾಟ್ ವೆಲ್ ಟು ಡೂ ವಿತ್ ರೆಸ್ಪೆಕ್ಟ್ ಟು ಫಿನಾನ್ಸಸ್, ರೈಟ್? ಥರ್ಡ್ ಥಿಂಗ್, ನಿಮ್ಗೆ ಅನುಭವನೂ ಇರಬೇಕು, ಒಂದು ಹಂತಕ್ಕೆ ಅನುಭವ ಇರಬೇಕು, ರೈಟ್? ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಫ್ಯಾಮಿಲಿ ಬಿಸ್ನೆಸ್ ಇದೆನೋ, ಅಥವಾ ರಿಲೇಟಿವ್ಸ್ ಎಲ್ಲ ಆಂಟ್ರಪ್ರಿನರ್ಸ್ ಇರೋ. ನಮ್ಮ ಹಾರಿಜಾಂಟಲಿ ವರ್ಟಿಕಲಿ ಫ್ಯಾಮಿಲಿಯಲ್ಲಿ ಯಾರು ಬಿಸ್ನೆಸ್ ಅಲ್ಲ. ಐ ಆಮ್ ದ ಫಸ್ಟ್ ಜನರೇಷನ್ ಆಂಟ್ರಪ್ರಿನರ್.
So I saw that market as a potential market for me to hone those skills as well as raise capital and work as an independent distributor. ಇಲ್ಲಂದ್ರೆ ಏನಾಗ್ತಿತ್ತು, ನಾರ್ಮಲ್ ಆಗಿ ನಾನು ಎಲ್ಲರೂ ಸೇಲ್ಸ್ ಸೇರ್ಕೊಂಡಿದ್ರೆ ಸ್ಯಾಲರಿಯಲ್ಲಿ ಸೇರ್ಕೋಬೇಕಾಯ್ತು. ದಿಸ್ ವಾಸ್ ಪ್ಯೂರ್ಲಿ ಇನ್ಸೆಂಟಿವ್ ಬೇಸ್ಡ್. ಅವಾಗ ನಂಗೆ ಗೊತ್ತಾಯ್ತು ನನ್ನಲ್ಲಿ ಕಾಂಪಿಟೆನ್ಸಿ ಇದ್ರೆ ಐ ಕ್ಯಾನ್ ಜನರೇಟ್ ಹ್ಯೂಜ್ ಇನ್ಕಮ್ ಇನ್ ದ ಫಾರ್ಮ್ ಆಫ್ ಕಮಿಷನ್ ಆರ್ ಇನ್ ದ ಫಾರ್ಮ್ ಆಫ್ ಇನ್ಸೆಂಟಿವ್. ತುಂಬ ಓಡಾಡಿದೆ ನಾನು ಕಾಲೇಜಲ್ಲಿದ್ದಾಗೆ. ಕಾಲೇಜಲ್ಲಿ ಫುಟ್ಬಾಲ್ ಟೀಮ್, ಆ ಟೀಮ್ ಎಲ್ಲ ಇತ್ತು. ಅದ್ರ ಜೊತೆ ಬಿಸ್ನೆಸ್ಸಲ್ಲಿ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್. ಇದು ನನಗೆ ಜಗತ್ತು ಓಪನ್ ಮಾಡಿ ತೋರಿಸ್ತು, ಬಿಕಾಸ್ ಐ ಟ್ರಾವೆಲ್ಡ್ ಅಕ್ರಾಸ್ ದ ಕಂಟ್ರಿ, ಆಲ್ ಸ್ಟೇಟ್ಸ್. ಸೊ ಐ ಬಿಲ್ಟ್ ಅ ಹ್ಯೂಜ್ ಡಿಸ್ಟ್ರಿಬ್ಯೂಟರ್ ಚಾನಲ್ ಆಫ್ ಮೋರ್ ದೆನ್ 1 lakh people, right? Plus generated more than 150 CR of revenue for the organization. So ಹೀಗಿದಾಗ ಏನಾಯಿತು, ನಾನು ನ್ಯಾಚುರಲಿ ನನ್ನ ಸ್ಕಿಲ್ಸ್ ಇಷ್ಟು ಓಪನ್ ಅಪ್ ಆಯಿತು. ಐ ಸ್ಟಾರ್ಟೆಡ್ ಟ್ರೈನಿಂಗ್ ಪೀಪಲ್. ದೆನ್ ಐ ರಿಯಲೈಸ್ ನನ್ನ ರಿಯಲ್ ಪ್ಯಾಷನ್ ಏನಾಗ್ತದೆ. ಮುಂಚೆ ನಾನು ಗುರಿ ಇದ್ದಿದ್ದಷ್ಟೇ, ದೇಶ ಸೇವೆ ಮಾಡಬೇಕು. ಓಪನ್ ಆಗಿ ಹೇಳ್ತೇನೆ, ಹಾಕಿ ಆಡಬೇಕಾಗಿದ್ದೇನು ದೇಶದ ಸಲುವಾಗಿ, ಡಿಫೆನ್ಸ್ ಜಾಯ್ನ್ ಆಗಬೇಕಾಗಿದ್ದೇನು ದೇಶದ ಸಲುವಾಗಿ. ದೆನ್ ಐ ಸಾ ದ ಓನ್ಲಿ ಸ್ಕೇಲೇಬಲ್ ಥಿಂಗ್ ವಿಚ್ ಐ ಕ್ಯಾನ್ ಡೂ ರೈಟ್ ನೌ. ಮೇ ಬಿ ಐ ಕುಡ್ ನಾನು ಕಾಗ್ನಿಸೆಂಟ್ ಟು ಟೆಕ್ ಮಹೀಂದ್ರಲ್ಲಿ ಐ ಗಾಟ್ ಅ ಆಫರ್ ಆಲ್ಸೋ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್, ಬಟ್ ಪರ್ಪಸ್ಫುಲಿ ಐ ಚೋಸ್ಡ್ ದ ಫೀಲ್ಡ್ ಆಫ್ ಸೇಲ್ಸ್ ಬಿಕಾಸ್ ದಟ್ ಗೇವ್ ಮಿ ಮೋರ್ ಎಕ್ಸ್ಪೋಜರ್. ಸಿಗ್ತಾ ಏನಾಯಿತು, ನಾನು ಫ್ರೀಲ್ಯಾನ್ಸ್ ಟ್ರೈನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನೀವು ನೋಡ್ತಿದ್ರಲ್ಲ ಹೆಂಗೆ ಚೇಂಜ್ ಆಗ್ತಾ ಇದೆ. ಫ್ರೀಲ್ಯಾನ್ಸ್ ಟ್ರೈನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಕರಿಯರ್ ಹೋಗ್ತಾ ನೆಕ್ಸ್ಟ್ ಒಂದು ಥಾಟ್ ಬಂತು. ನಾವು ಬಿಕಾಸ್ ಪಾಲಿಟಿಕ್ಸ್ ಐ ವಾಸ್ ಫಾಲೋಯಿಂಗ್ ವೆರಿ ಕ್ಲೋಸ್ಲಿ. ಫ್ರಮ್ 2011 ಓನ್ಲಿ ಐ ವಾಸ್ ಫಾಲೋಯಿಂಗ್ ಕ್ಲೋಸ್ಲಿ. ತಂದೆ ನಾನು ಕೂತ್ಕೊಂಡು ಮಾತಾಡ್ತಾ ಇರ್ತಿದ್ವಿ. ನೀವು ಹೇಳಿದ್ರಲ್ಲ ಇಂಜಿನಿಯರಿಂಗ್ ಹೇಗೆ ಪೊಲಿಟಿಕಲ್ ಸೈನ್ಸ್ ಅಂತ, ಅದಕ್ಕೊಂದು ಕಾರಣ ಇದೆ. ತುಂಬ ಪಾಲಿಟಿಕ್ಸ್ ಮಾತಾಡಿ. ದೆನ್ ವಿ ಡಿಸೈಡೆಡ್. ಅಪ್ಪ ಹೇಳೋರು BSc ಅಗ್ರಿ ಮಾಡಿದ್ದು ಅಪ್ಪ ಇದರಲ್ಲಿ, ಧಾರವಾಡ UAS ಅಲ್ಲಿ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅಲ್ಲಿ. ಅವ್ರು MSc ಅಗ್ರಿ ಆಲ್ ಓವರ್ ಇಂಡಿಯಾ ಹೆಡ್ ಗಾಟ್ 13th ರ್ಯಾಂಕ್ ಆ ಕಾಲದಲ್ಲಿ 1979 ಬಟ್ ಹಿ ಡಿಂಟ್ ಪರ್ಸ್ಯೂ ಬಿಕಾಸ್ ಹಿ ಗಾಟ್ ಅ ಬ್ಯಾಂಕ್ ಆಫರ್. ಅವಾಗ ಫೈನಾನ್ಷಿಯಲ್ ಕಾರಣಕ್ಕೆ ಬ್ಯಾಂಕ್ ತೊಗೊಂಡ್ಬಿಡೋಣ ಜಾಬು, ಮತ್ತೇನು ಓದೋದು ಅಂತ ಬಿಟ್ಟರು. ಬಟ್ ಒಂದು ರಿಗ್ರೆಟ್ ನಮ್ಮ ತಂದೆ ಹೇಳೋದು ನೋಡ್ತಾ ಇದೆ, ಅಯ್ಯೋ ನಾನು ಓದ್ಬಿಟ್ಟಿದ್ರೆ MSc ಅಗ್ರಿ ಮಾಡಿದ್ರೆ ಮೇ ಬಿ ಅಕಾಡೆಮಿಕ್ಸ್ ಅಲ್ಲಿ ಹೋಗಿ ಐ ವುಡ್ ಹ್ಯಾವ್ ಬೀನ್ ಅ ಪ್ರೊಫೆಸರ್, ಐ ವುಡ್ ಹ್ಯಾವ್ ಎಂಡೆಡ್ ಅಪ್ ಆಸ್ ಅ ವೈಸ್ ಚಾನ್ಸಲರ್ ಆಲ್ಸೋ. ರಿಟೈರ್ಡ್ ತುಂಬ ಜನ ಫ್ರೆಂಡ್ಸು ವೈಸ್ ಚಾನ್ಸಲರ್ ರಿಟೈರ್ ಆಗಿದ್ದಾರೆ. ನಾನು ಹೇಳಿದೆ ಅಪ್ಪ ಇನ್ನೂ ಲೇಟ್ ಆಗಿಲ್ಲ, ಈಗ ಕೂತ್ಕೊಂಡು ಏನಾದರೂ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೋದು. ಬಿಕಾಸ್ ಐ ಹ್ಯಾಡ್ ಆಲ್ಸೋ ರಿಜಿಸ್ಟರ್ಡ್ ಫಾರ್ ಪೋಸ್ಟ್ ಗ್ರಾಜುಯೇಷನ್ ಆಫ್ಟರ್ ಮೈ ಇಂಜಿನಿಯರಿಂಗ್, ಬಟ್ ಐ ಡ್ರಾಪ್ಡ್ ಔಟ್. ಸಿಂಬಾಯ್ಸಿಸ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ, ದೆನ್ ಐ ಡ್ರಾಪ್ಡ್. ಇಬ್ಬರು ಕೂತ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕ್ಯಾನ್ ಯು ಬಿಲೀವ್? ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇದೆಲ್ಲ, ಓಕೆ ಮಾಸ್ಟರ್ಸ್ ಇನ್ ಪಾಲಿಟಿಕ್ಸೇ ಮಾಡೋಣ ಅಂತ, ಪೊಲಿಟಿಕಲ್ ಸೈನ್ಸ್ ಮಾಡೋಣ ಅಂತ ಓದಿದ್ವಿ. ಆ್ಯಂಡ್ ಐ ಟೆಲ್ ಯು, ನಮ್ಮ ಎಲ್ಲರೂ ತಂದೆಂದರು ಹೇಳ್ತಾರೆ, ನಾನು ಚಿಕ್ಕವನಿದ್ದಾಗ ಹೇಗೆ ಗೊತ್ತಿದೆ ಗೊತ್ತಾ, ನೀವು ಓದೋದೇ ಇಲ್ಲ ಅಂತ. ನಾನು ಕಣ್ಣಾರೆ ಪ್ರತ್ಯಕ್ಷವಾಗಿ ಐ ಸಾ ಮೈ ಫಾದರ್ ಲಿಟ್ರಲಿ ಸ್ಟಡಿಂಗ್ ಅಟ್ ಹೋಮ್, ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಪಾಲಿಟಿಕಲ್ ಸೈನ್ಸ್. ಯಾಕಂದ್ರೆ ಇಟ್ಸ್ ಅ ವೆರಿ ಡ್ರೈ ಸಬ್ಜೆಕ್ಟ್. ನಮ್ಮ ತಾಯಿ TV ನೋಡ್ತಾ ಇದ್ರೆ ಸೌಂಡ್ ಬರ್ತಾ ಇದ್ರೆ ನಾನು ಸ್ವತಃ ಕಣ್ಣಾರೆ ನೋಡಿದ್ದೀನಿ. ಓಪನ್ ಮಾಡಿಬಿಟ್ಟು ಸೌಂಡ್ ಕಡಿಮೆ ನಾಳೆ ಎಕ್ಸಾಮ್ ಇದೆ ಓದ್ತಾ ಇದ್ದಾರೆ ನಾನು. ಕ್ಯಾನ್ ಯು ಇಮ್ಯಾಜಿನ್? 66 ವಯಸ್ಸಲ್ಲಿ ಮೈ ಫಾದರ್ ಸ್ಟಡಿಂಗ್. ಆ್ಯಂಡ್ ಡೇ ಕೇಮ್, ತಂದೆ ನಾನು ಇಬ್ಬರೂ ಕೂಡ ವಿ ಕಂಪ್ಲೀಟೆಡ್ ಪೋಸ್ಟ್ ಗ್ರಾಜುಯೇಷನ್ ಆ್ಯಂಡ್ ರಿಸೀವ್ಡ್. ನನ್ನಲ್ಲಿ ಒಂದು ಫೋಟೋ ಇದೆ, ವಿಚ್ ಇಸ್ ದ ಪ್ರೈಸ್ಡ್ ಪೊಸೆಷನ್ ದಟ್ ಲೈಫ್ ಇಸ್ ಅ ಕಂಟಿನ್ಯೂಸ್ ಲರ್ನಿಂಗ್. ಆ ಫೋಟೋ ನನಗೆ ಇವತ್ತಿಗೂ ತೋರಿಸ್ಕೊಡುತ್ತೆ. ದೇರ್ ಇಸ್ ನೋ ಲಿಮಿಟ್ ಟು ಲರ್ನಿಂಗ್, ದೇರ್ ಇಸ್ ನೋ ಏಜ್ ಲಿಮಿಟ್ ಟು ಲರ್ನಿಂಗ್. ಯಾಕಂದ್ರೆ ನಮ್ಮ ತಂದೆ ಸ್ವತಃ ಅವ್ರು ನನ್ನ ಜೊತೆ ಕಲಿತು 66 ವಯಸ್ಸಲ್ಲಿ ಬೋಸ್ಟ್ ಆಫ್ ಅಸ್ ಗಾಟ್ ಪೋಸ್ಟ್ ಗ್ರಾಜುಯೇಷನ್. ಅದಾಯ್ತಾ? ಈಗ ನೋಡಿ, ಇನ್ಫ್ಯಾಕ್ಟ್ ಜಸ್ಟ್ 3 days ಬ್ಯಾಕೆ ಡಿಸ್ಕಷನ್ ಬಂತು. ಮತ್ತೆ ನಾನೇನು ಮಾಡ್ತೇನೆ, ನಮ್ಮ ಮನೇಲಿ ಒಂದು ಅಸೈನ್ಮೆಂಟ್ ಕೊಟ್ಟು ಬರ್ತೇನೆ ಹೊರಗಡೆ ಆಫೀಸ್ಗೆ ಹೋಗ್ತಿರುವಾಗ, ಅಮ್ಮಗೊಂದು ಬುಕ್ಕು ಅಪ್ಪಗೊಂದು ಬುಕ್ಕು, ಇದು ಓದಿರಬೇಕು, ಮನೆಗೆ ಬಂದಮೇಲೆ ನೀವು ನನಗೆ ಚಾಪ್ಟರ್ ಹೇಳಬೇಕು. ಬಿಕಾಸ್ ಇವತ್ತು TV ಅದು ಇರೋದ್ರಿಂದ ಡಿಸ್ಟ್ರಾಕ್ಷನ್ಸ್ ತುಂಬ ಇದೆ. ನನಗೇನು, ನಮ್ಮ ಮನೇಲಿ ಒಂದು ಇಂಟೆಲೆಕ್ಚುಯಲ್ ಫ್ಯಾಮಿಲಿ ಇರಲಿ ಅಂತ. ಸೊ ಈಗ ನನ್ನ ತಂದೆ ನನ್ನ ಹಿಂದೆ ಏನು ಹೇಳ್ತಾ ಇದ್ದಾರೆ, ಯಾವಾಗ ಪೋಸ್ಟ್ ಗ್ರಾಜುಯೇಷನ್ PG ಅಂತೂ ಆಯಿತು, ಈಗ ಯಾವಾಗ PhD ಮಾಡೋದು. ಹಿ ರಿಯಲಿ ಅಟ್ 71, ಹೀಸ್ 71 ರೈಟ್ ನೌ. ಹೀಸ್ ಟೆಲಿಂಗ್ ಇಬ್ಬರು ಕೂತ್ಕೊಂಡು PhD ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ವೆರಿ ಯಂಗ್ ಫೋಟೋ ನೋಡಿದೆ ನಾನು ಮೊನ್ನೆ ನಿಮ್ಮ ಫಾದರ್ದು. ಸೊ ನೋಡಿ, ಅಂದರೆ ಅವರ ಒಂದು ಆಕ್ಟಿವಿಟಿಯಿಂದ ನನಗೆ ಸ್ಫೂರ್ತಿ ಸಿಗ್ತಾ ಇದೆ, ನಾನು ಇನ್ನೂ ಕಲಿಬೇಕು ಅಂತ. ಹಾಗಾಗಿ ದಟ್ ವೆರಿ ನೆಕ್ಸ್ಟ್ ಇಯರ್ ಐ ಇವನ್ enrolled into Indian Institute of Management Trichy program, Leadership and Change Management. I dedicated 52 Sundays ಪ್ಲಸ್ ಒಂದು 15 days ಐ ವಾಸ್ ಇನ್ ದ ಕ್ಯಾಂಪಸ್. ಆ್ಯಂಡ್ ಯಾಕಂದರೆ ಜಗತ್ತು ಚೇಂಜ್ ಆಗ್ತಾ ಇತ್ತು, ನನಗೂ ಅದು ಚೇಂಜ್ ಮ್ಯಾನೇಜ್ಮೆಂಟ್ ತಿಳ್ಕೊಬೇಕಾಗಿತ್ತು. ಆ್ಯಂಡ್ ನಿರಂತರವಾಗಿ ನಾನು ಕಲಿತಾನೆ. ಇಟ್ಸ್ ನಾಟ್ ಲೈಕ್ ಓಕೆ ಸ್ಕೂಲಲ್ಲಿ ಆಯಿತು, ಕಾಲೇಜಲ್ಲಿ ಆಯಿತು. ಐ ಆಮ್ ಅ ಕಂಟಿನ್ಯೂಸ್ ಲರ್ನರ್. ಇನ್ಫ್ಯಾಕ್ಟ್ ಐ ಹ್ಯಾವ್ ಅ ಮಿನಿ ಲೈಬ್ರರಿ ಆಫ್ ಅರೌಂಡ್ 1000 books ಇನ್ ಮೈ ಹೋಮ್. ಇನ್ನೂ ಅನ್ಸುತ್ತೆ ಅದು ಓದಿದ್ಮೇಲೆ ನಂಗೆ ಒಂದೇ ಅರ್ಥ ಆಗಿರೋದು, ಪ್ರಶಾಂತ್ ನನಗೇನು ಗೊತ್ತಿಲ್ಲ ಅಂತ. ಓಕೆ ನೋಡಿ, ನೀವು ಯಾವಾಗ ಓದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವತ್ತು ನಿಮ್ಗೆ ಅರ್ಥ ಆಗುತ್ತೆ ನಿಮ್ಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ಅಷ್ಟೊಂದಿದೆ ತಿಳ್ಕೊಳೋದು. 1000 ಬುಕ್ಕಲ್ಲಿ ಎಷ್ಟು ಕಲಿಬೋದು ಅಂದರೆ, ಇನ್ನು ಇಮ್ಯಾಜಿನ್ ಹೌ ಮೆನಿ ಬುಕ್ಸ್ ಆರ್ ದೇರ್ ಇನ್ ದ ವರ್ಲ್ಡ್. ಸೊ ದಿಸ್ ಇಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಮೈ ಲೈಫ್. ಭಾಳ ಇಂಟ್ರೆಸ್ಟಿಂಗ್ ಇದೆ ನಿಮ್ಮ ಲೈಫಲ್ಲಿ. ಆಮೇಲೆ ನಿಮ್ಮ ಫಾದರ್ ಜೊತೆ ಸಿನಿಮಾದಲ್ಲಿ ನೋಡಿದ್ದೆ ಈ ಥರದ್ದೆಲ್ಲ ನಾನು. ರಿಯಲ್ ಲೈಫಲ್ಲಿ ಅಂದರೆ ಐ ಥಿಂಕ್ ಯು ಆರ್ ಎಂಜಾಯಿಂಗ್ ಯುವರ್ ಜರ್ನಿ. ಡೆಫಿನೆಟ್ಲಿ. ಓಕೆ, ಅದು ಜೋಶ್ ಮಿಷನ್ ಅಂತ ಕರೀತಾರಂತೆ, ನಿಮಗೆ ನೀವೇ ಇಟ್ಕೊಂಡಿದ್ದ, ಯಾರಾದರೂ ಇಟ್ಟಿದ್ದಾರಾ, ಏನದು? ಓಕೆ, ಇದು ಇಟ್ ಇಸ್ ನಾಟ್ ಮೈನ್. ಸೇಲ್ಸ್ ಇಂಡಸ್ಟ್ರಿಯಲ್ಲಿ ಇದ್ದಾಗ ವೆರಿ ಪ್ಯಾಷನೆಟ್ಲಿ ಐ ಯೂಸ್ ಟು ಟಾಕ್ ಆ್ಯಂಡ್ ಟ್ರೈನ್ ಪೀಪಲ್. ಸೊ ಅಲ್ಲಿಂದ ಅದು ಹೆಸರು ಬಂದಿದ್ದು. ಹಾಗೆ ಸ್ಲೋಲಿ ಟ್ರಾನ್ಸೆಂಡೆಡ್ ಇಂಟು ಇದು ಕಾರ್ಪೊರೇಟ್ ಇಂಡಸ್ಟ್ರಿ. ಪ್ಲಸ್ ಅಟ್ ದ ಸೇಮ್ ಟೈಮ್ ಆಫ್ ಲೇಟ್ಲಿ ಯೂನಿವರ್ಸಿಟೀಸಲ್ಲೂ ಕೂಡ. ಬಿಕಾಸ್ ಆ ನೇಮ್ ಬಂದಿದ್ದು ಹೇಗೆ ಅಂತಂದರೆ, 8 hour ವರ್ಕ್ಶಾಪ್ ತೊಗೊಂಡ್ರೂ ಕೂಡ ನಮ್ಮಲ್ಲಿ ಎನರ್ಜಿ ಕಡಿಮೆ ಆಗ್ತಿಲ್ಲ.
ಎಷ್ಟೊಂದು ಜನ ಹೇಳ್ತಾರಲ್ವಾ ಒಂದು 2 hours ಆದಮೇಲೆ ನನ್ನ ವಾಯ್ಸ್ ಹೋಗ್ಬಿಡುತ್ತೆ. ನನ್ನ ಈ ವಿಷಯದಲ್ಲಿ ಐ ಆಮ್ ವೆರಿ ಫಾರ್ಚುನೇಟ್ ಆ್ಯಂಡ್ ಐ ಥ್ಯಾಂಕ್ ಗಾಡ್, ಐ ಆಮ್ ವೆರಿ ಗ್ರೇಟ್ಫುಲ್. ಸ್ವಲ್ಪ ನೀವು ಕೂಗಾಡಿದ್ರೆ ವಾಯ್ಸ್ ಒಡೆದು ಹೋಗುತ್ತೆ, ಕರೆಕ್ಟ್ ಅಲ್ವಾ? ಒಂದು ಕ್ರಿಕೆಟ್ ಮ್ಯಾಚ್ ನೀವು ಅಟೆಂಡ್ ಆಗಿ ಬಂದರೆ ಈ ವಿಷಯದಲ್ಲಿ ಐ ಫೀಲ್ ಐ ಆಮ್ ಲಿಟಲ್ ಗಿಫ್ಟೆಡ್. ಎಷ್ಟೇ ನಾನು ಒಂದು 8 hours 16 hours ಒಂದೊಂದು ದಿನ ಅಂತೂ ನೀವು ಬಿಲೀವ್ ಮಾಡ್ತಿರಲ್ಲೋ, JSS ಕಾಲೇಜಲ್ಲಿ ಲಾಸ್ಟ್ ಇಯರು 7 days ನಾನ್ ಸ್ಟಾಪ್ ಟ್ರೈನ್ ಮಾಡಿದೆ ನಾನು. 8 hours ಫಸ್ಟ್ 8 days 2 days ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗೆ, ನೆಕ್ಸ್ಟ್ ಡೇ ಪ್ರೊಫೆಸರ್ಸ್ಗೆ, HODಸ್ಗೆ, ನೆಕ್ಸ್ಟ್ ಡೇ ಮತ್ತೆ ಸೆಕೆಂಡ್ ಬ್ಯಾಚು, ಅದ್ರ ನೆಕ್ಸ್ಟ್ ಡೇ ಮೈಸೂರಿಗೆ ಹೋಗಿ ಒಂದು ಟಾಕು, ಅದ್ರ ನೆಕ್ಸ್ಟ್ ಡೇ ಮತ್ತೆ ಜೂನಿಯರ್ಸ್ ಯಾರು MBA ಸ್ಟೂಡೆಂಟ್ಸ್ಗೆ ಔಟ್ಬೌಂಡ್ ಟ್ರೈನಿಂಗ್. 8 hour ಟ್ರೈನ್ ಮಾಡಿದಾಗ ನೀನು ಎನರ್ಜಿ ಡೌನ್ ಆಗಲ್ವಲ್ಲ? ಸೊ ಅವಾಗ ಈ ಪ್ರಶ್ನೆ ನ್ಯಾಚುರಲಿ ಬರುತ್ತೆ. ದಟ್ಸ್ ವೈ ಪೀಪಲ್ ಕಾಲ್ ಜೋಶ್ ಮಷಿನ್. ಹೇಗೆ ಎನರ್ಜಿ ಬರ್ತಿದೆ ನೀವು ನನಗೆ ಕೇಳಿದ್ರೆ ಐ ರಿಯಲಿ ಆಮ್ ಪ್ಯಾಷನೆಟ್ ಅಬೌಟ್ ವಾಟ್ ಐ ಆಮ್ ಡೂಯಿಂಗ್. ಆ್ಯಂಡ್ ನನಗೆ ಒಂದು ಎಟರ್ನಲ್ ಟ್ರೂತ್ ರಿಯಲೈಸ್ ಅಂತೂ ಆಗಿದೆ, ದಟ್ ಈಸ್ ವಿ ಆಲ್ ಹ್ಯಾವ್ ಲಿಮಿಟೆಡ್ ಟೈಮ್. ಯಾವಾಗ ಐ ನೋ ಐ ಆಮ್ ಬೀಯಿಂಗ್ ಲಿಟಲ್ ವಾಟ್ ಟು ಸೇ ಐಡಿಯಲಿಸ್ಟಿಕ್ ಆರ್ ಫಿಲಾಸಫಿಕಲ್ ಹಿಯರ್, ಸಾವು ಅನ್ನೋದು ಖಚಿತ, ದಟ್ ಇಸ್ ದ ಓನ್ಲಿ ಟ್ರೂತ್, ಎಟರ್ನಲ್ ಟ್ರೂತ್. ಅದು ಯಾವಾಗ ಬರುತ್ತೆ ಅವನಿಗೂ ಗೊತ್ತಿಲ್ಲ. ಅದು ಕೋವಿಡ್ ವಾಸ್ ಅ ಲೈವ್ ಎಕ್ಸಾಂಪಲ್. ಸೊ ನನಗೇನು ಅನ್ಸುತ್ತೆ, ಒಬ್ಬೊಬ್ರು ಅಂತಾರೆ ತುಂಬ ಸ್ಟ್ರೇನ್ ಮಾಡ್ಕೋತಿಲ್ವ ಅಂತ. ಸರ್ ಸ್ಟ್ರೇನ್ ಯಾವಾಗ ಆಗುತ್ತೆ ಗೊತ್ತಾ ನಿಮಗೆ? ವೆನ್ ಯು ಆರ್ ನಾಟ್ ಲೈಕಿಂಗ್ ವಾಟ್ ಯು ಆರ್ ಡೂಯಿಂಗ್. ವೆನ್ ಐ ಆಮ್ ಲವಿಂಗ್ ವಾಟ್ ಐ ಆಮ್ ಡೂಯಿಂಗ್, ಲೈಕಿಂಗ್ ಅಲ್ಲ, ವೆನ್ ಐ ಆಮ್ ಲವಿಂಗ್ ವಾಟ್ ಐ ಆಮ್ ಡೂಯಿಂಗ್, ಹೌ ಇಸ್ ದಟ್ ಐ ಕ್ಯಾನ್ ಲೂಸ್ ಗೆಟ್ ಟಯರ್ಡ್? ಬಿಕಾಸ್ ಐ ಆಲ್ವೇಸ್ ಸೇ ಟಯರ್ಡ್ನೆಸ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್. ನೀವು ಎಷ್ಟು 8 hour 10 hour ಮಲ್ಕೊಂಡ್ರೂ ಕೂಡ ನಿಮ್ಮ ಮೈಂಡ್ ಸೆಟ್ ಟಯರ್ಡ್ ಥರ ಇದ್ದರೆ ಟಯರ್ಡ್ನೆಸ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್. ಈಗ ನಾನು ರಾತ್ರಿ 3:30 ಏರ್ಪೋರ್ಟಿಂದ ಬಂದರೂ ಕೂಡ ½ an hour ಸ್ಪೆಸಿಫಿಕಲಿ ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡಿಬಿಟ್ಟು ಯಾವುದಾದ್ರು ಲಾಂಡ್ರಿಗೆ ಹೋಗ್ಬೇಕು ಫುಲ್ ಎಂಟಿ ಮಾಡಿಬಿಟ್ಟು ಎಲ್ಲ ಸೆಟ್ ಮಾಡಿ ಮುಖ ತೊಳ್ಕೊಂಡು ನೈಟ್ ಡ್ರೆಸ್ ಹಾಕೊಂಡು ಮಲ್ಕೋತಾನೆ ನಾನು. ಯಾಕೆ ನೆಕ್ಸ್ಟ್ ಮಾರ್ನಿಂಗ್ ಎದ್ದಾಗ ಫ್ರೆಶ್ ಪರ್ಸ್ಪೆಕ್ಟಿವ್ ಇಂದ ಸ್ಟಾರ್ಟ್ ಮಾಡಬೇಕು ಜೀವನ. ಇಲ್ಲದ್ರೆ ಏನಾಗುತ್ತೆ, ಅದೊಂದು ಬ್ಯಾಗೇಜ್ ಇರುತ್ತೆ, ಬ್ಯಾಕ್ಲಾಗ್ ಇರಬಾರ್ದು. ನೀವು ಬ್ಯಾಕ್ಲಾಗ್ ಇಟ್ಕೊಂಡ್ರೇನೆ ದಟ್ ಕ್ರಿಯೇಟ್ಸ್ ಲಾಟ್ ಆಫ್ ಸ್ಟ್ರೆಸ್. ಈಗ ನಾನು ಐ ಡ್ರೀವ್ ದಟ್ ಒನ್ ಪರ್ಟಿಕ್ಯುಲರ್ ಇನ್ಸ್ಪಿರೇಷನ್. ಅವ್ರೇನು ಹೇಳಿದ್ರು ಗೊತ್ತಾ, ವೆನ್ ಐ ಹ್ಯಾವ್ ಲಾಟ್ ಆಫ್ ವರ್ಕ್ ಟು ಡೂ ಜಬ್ ಮೇರೆ ಪಾಸ್ ಅವ್ರ ಕಾಮ್ ಬಚಾ ಹೇ ತಭಿ ಮುಜೆ ಸ್ಟ್ರೆಸ್ ಹೋತಾ ಹೈ ಅಂತಂದ್ರು. ಅಂದ್ರೆ ಬಹಳ ಕೆಲಸ ಇದೆ ಅಂತ ನಂಗೆ ಸ್ಟ್ರೆಸ್ ಆಗ್ತಿಲ್ಲ, ಕೆಲಸ ಉಳಿದಿದೆಯಲ್ಲ ನಾನು ಇದು ಮುಗಿಸಿದ್ರೆ ನಾನು ನೆಮ್ಮದಿಯಾಗಿ ಮಲ್ಕೋಬೋದಲ್ಲಪ್ಪ ಅಂತ. ಸೊ ನನಗೂ ಅದೇ ಥರ ಫೀಲಿಂಗ್ ಒಂಥರ. ನಿನ್ಗೆ ಕೆಲಸಗಳು ಇದೆ ಅಂತಂದ್ರೆ ಇದು ಬ್ಯಾಕ್ಲಾಗ್ ಇದ್ರೆ ನಿನಗೆ ಇಟ್ ಕ್ರಿಯೇಟ್ಸ್ ಅನ್ನೆಸೆಸರಿ ಸ್ಟ್ರೆಸ್. ನೀವು ಮುಗಿಸಾದ್ರೂ ಮಲ್ಕೊಳ್ಳಿ, 4 hour ಮಲ್ಕೊಳ್ಳಿ, ನೀವು ಎಷ್ಟು ಸಂತೋಷದಿಂದ ಮಲ್ಕೋತೀರಾ. ಹಾಗಂತ ಐ ಆಮ್ ನಾಟ್ ಅಡ್ವೊಕೇಟಿಂಗ್ ಯು ಶುಡ್ ಸ್ಲೀಪ್ ಓನ್ಲಿ ಫಾರ್ 4 hours 5 hours. ಓಕೆ, ಹೆಲ್ದಿ ಸ್ಲೀಪಿಂಗ್ ಪೀಪಲ್ ಸೇ ಇಟ್ ಶುಡ್ ಬಿ 8 hours. ಅಷ್ಟು ಮಲ್ಕೊಂಡ್ರು ಕೂಡ ನಾನು ಜನರು ನೋಡ್ತೀನಿ, ನಿನ್ನೆ ನೈಟ್ ಟ್ರಾವೆಲ್ ಮಾಡಿ ಬಂದಿನಿ, ನಂಗೆ ನಿದ್ದೆನೇ ಆಗಿಲ್ಲ. ಸೊ ವೈ ಆರ್ ವಿ ಯೂಸಿಂಗ್ ದೀಸ್ ನೆಗೆಟಿವ್ ವರ್ಡ್ಸ್? ನೆಗೆಟಿವ್, ನಿದ್ದೆ ಆಗಿಲ್ಲ ಅಂತ ನೆಗೆಟಿವ್ ಯಾಕೆ? ಮತ್ತೆ ಆಯ್ತು ಆಗಿಲ್ವಾ, ಮಲ್ಕೊಳ್ಳಿ, ಇನ್ನೊಂದು 1 hour ಮಲ್ಕೊಳ್ಳಿ, ಬಟ್ ಡೋಂಟ್ ಯೂಸ್ ದೋಸ್ ವರ್ಡ್ಸ್. ನಂಗೆ ಫುಲ್ ಟಯರ್ಡ್ ಆಗಿದೆ. ಐ ಥಿಂಕ್ ಅರ್ಧಕ್ಕರ್ಧ ಜನರಿಗೆ ಇವತ್ತು ಟಯರ್ಡ್ ಆಗೋದೆ ಬಿಕಾಸ್ ದೇ ರಿಪೀಟ್ ದೋಸ್ ನೆಗೆಟಿವ್ ವರ್ಡ್ಸ್. ಫೈನ್. ಸೊ ಜೋಶ್ ಮಿಷನ್ ಅಂತ ಬಂದಿದ್ದು ನನ್ನ ಪ್ರಕಾರ ಐ ಆಮ್ ವೆರಿ ಆಕ್ಟಿವ್ ಇನ್ ಮೈ ನೇಚರ್. ಅಗೇನ್ ದ ಕ್ರೆಡಿಟ್ಸ್ ಗೋಸ್ ಟು ಒನ್ ಸೈನಿಕ್ ಸ್ಕೂಲ್ ವಿಚ್ ಹ್ಯಾಸ್ ಮೇಡ್ ಮಿ ಟು ಬಿ ಆನ್ ಟೋಸ್. ಸೆಕೆಂಡ್, ವಾಟ್ ಐ ಆಮ್ ಡೂಯಿಂಗ್, ಐ ಆಮ್ ಲವಿಂಗ್ ಕ್ರೇಜಿಲಿ. ನಾನು ಮಾಡುವಂಥ ಯಾವುದೇ ಚಿಕ್ಕ ಕೆಲಸ, ಒಂದು ಹಳ್ಳಿಯಲ್ಲಿ ಹೋಗ್ಬಿಟ್ಟು ಒಂದು ಗೌರ್ಮೆಂಟ್ ಮಕ್ಕಳ ಜೊತೆ ಟ್ರೈನ್ ಮಾಡ್ತಿದ್ರೆ ಅದರಂಥ ಒಂದು ನನಗೇನು ಗೊತ್ತಾ, ನೀವು ಪೇಮೆಂಟ್ ಮಾಡ್ತಿದ್ರೆ ಎಲ್ಲದೂ ನೀವು ಮನೆಯಿಂದ ಅಳಿಯೋಕ್ಕಾಗಲ್ಲ. ಯು ಕಾಂಟ್ ಮೆಜರ್ ಎವ್ರಿಥಿಂಗ್, otherwise it becomes very transactional. Some things are out of that's pure satisfaction to the soul. ಒಂದು ಮೆಸೇಜ್ ಬರುತ್ತೆ, ಸರ್ ನಾನು ಓದೇ ಬಿಡಬೇಕಂತಿದ್ದೆ, ಅಂಥದ್ರಲ್ಲಿ ನಿಮ್ಮದು ಇವತ್ತು ಒಂದು ಸೆಷನ್ ಅಟೆಂಡ್ ಆಗಿ ನಾನು ಚೆನ್ನಾಗಿ ಮಾಡಬೇಕು. ನಾನು ಹೇಳ್ತೀನಿ ಪ್ರಶಾಂತ್ ಅವರೇ, ಒಂದು ಇನ್ಸಿಡೆಂಟು, ಒಂದು ಲಾ ಕಾಲೇಜಿಗೆ ಐ ವೆಂಟ್ ಆಸ್ ಅ ಗೆಸ್ಟ್ ಲೆಕ್ಚರ್. ಮುಗಿದ ಮೇಲೆ ಆ ಸ್ಟೂಡೆಂಟ್ಸ್ ಎಲ್ಲರೂ ಬಂದುಬಿಟ್ಟು, ಸರ್ ತುಂಬ ಚೆನ್ನಾಯಿತು, ಸ್ವಲ್ಪ ಜನ ಸೆಲ್ಫಿ ಆಟೋಗ್ರಾಫ್ ತೊಗೊಂಡು ಎಲ್ಲ ಹೋಗ್ತಾಯಿದ್ರು. 3 ಸ್ಟೂಡೆಂಟ್ಸ್ ಬಂದುಬಿಟ್ಟು, ಸರ್ ನಾನು ಮುಂಚೆನೇ ಆಲ್ರೆಡಿ ಐ ಹ್ಯಾವ್ ಹರ್ಡ್ ಯು ಅಂತ ಅಂದರು. ನಾನು ಅರ್ಥ ಆಗಲಿಲ್ಲ ನನಗೆ, ನಾನು ಫಸ್ಟ್ ಟೈಮ್ ಅಲ್ವಾ ಬಂದಿರೋದು ಲಾ ಕಾಲೇಜ್. ಇಲ್ಲ ಸರ್, 3 years ಬ್ಯಾಕ್ ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿರುವಾಗ ನೀವು ಬಂದು ನಮಗೆ ಟ್ರೈನಿಂಗ್ ಮಾಡಿದ್ರೆ ಅಲ್ಲಿ ಸ್ಫೂರ್ತಿ ಸಿಕ್ತು ಸರ್, ಟುಡೇ ವಿ ಆರ್ ಡೂಯಿಂಗ್ ಲಾ ಅಂತ ಹೇಳ್ತಾರೆ ನೋಡಿ. ನಿಮ್ಗೆ ಹೆಂಗೆ ಅನ್ಸುತ್ತೆ? ವಾವ್ ಮ್ಯಾನ್. ಯಾಕಂದ್ರೆ ಒಂದು ಮಗು ಎಜುಕೇಟ್ ಆದರೆ ದ ಎಂಟೈರ್ ಟ್ರಜೆಕ್ಟರಿ ಚೇಂಜಸ್. ಅಂದರೆ ಆ ಜನ್ರೇಷನ್ ಚೇಂಜ್ ಮಾಡುವಂಥ ಶಕ್ತಿ ಅದು ಒಂದು ಎಜುಕೇಷನಲ್ಲಿದೆ. ಸೊ ಆ ಎಜುಕೇಷನ್ ತಪ್ಪಬಾರ್ದು ಅಂತಂದರೆ ಇವತ್ತು ಸ್ಫೂರ್ತಿ ತುಂಬವರು ಬಹಳ ಜನ ಬೇಕು. ವಿ ನೀಡ್ ಟು ಇನ್ಸ್ಪೈರ್, ವಿ ನೀಡ್ ಟು ಟ್ರಿಗರ್ ಪೀಪಲ್. ಸೊ ಹಾಗಾಗಿ ಐ ಡೋಂಟ್ ನೋ, ಮೇ ಬಿ ದಟ್ ಈಸ್ ವೈ ದ ನೇಮ್ ಹ್ಯಾಸ್ ಕಮ್. ದಟ್ಸ್ ಆಲ್. ಲಿಟ್ರಲಿ ಸ್ವಲ್ಪ ಗೂಸ್ ಬಂದು ಅನ್ಸುತ್ತೆ ನನಗೆ ನೀವು ಮಾತಾಡೋ ಟೈಮಲ್ಲಿ. ಐ ಕ್ಯಾನ್ ಫೀಲ್ ದಟ್ ಎನರ್ಜಿ ಆ್ಯಂಡ್ ವೈಬ್ರೇಷನ್ ಇನ್ ಯು. ಥ್ಯಾಂಕ್ ಯು. ಆ್ಯಂಡ್ ಐ ಕ್ಯಾನ್ ಸಿ 20 years ಇಂದ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಏಜ್ ಅಂತೂ ಕಾಣಿಸೋದಿಲ್ಲ. Because I told you 18.5 years ಇದ್ದಾಗೆ I was in 3rd semester ಅಲ್ವಾ. I got into sales. From there only 3 ವರ್ಷ ಕಾಲೇಜಲ್ಲೇ parallelly along with studies I was working, I was traveling. Since I was into sales, I had to travel, I have to give the demo of product, I have to give seminars. ಸೊ ಓಡಾಡ್ತಾ ಅಲ್ಲಿಂದ ನಾನು ಪಿಕ್ ಆಗಿರೋದು. ರೈಟ್ ನೌ ಐ ಆಮ್ 38, ಬಟ್ ಎಸ್ ಫ್ರ್ಯಾಂಕ್ಲಿ ಐ ಫೀಲ್ ಸ್ಟಿಲ್ ಐ ಹ್ಯಾವ್ ದ ಹಾರ್ಟ್ ಆಫ್ ಮೇ ಬಿ 16 or 17. ಅದಕ್ಕೆ ಕಾರಣ ಏನು? ಬಿಕಾಸ್ ಐ ರನ್ ಅನ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ರೂಟ್ಸ್ ಎಜುಕೇಷನ್. ಮಕ್ಕಳ ಜೊತೆ ತುಂಬ ಬೆರೀತಾನೆ ನಾನು, 6th ಇಂದ 10th ಮಕ್ಕಳು, ಈವನ್ ಕಾಲೇಜ್ ಹುಡುಗರ ಜೊತೆ. ಸೊ ಅವ್ರ ಜೊತೆ ಇದ್ದಿದ್ದೇನಾಗುತ್ತೆ, ನೀವು ನ್ಯಾಚುರಲಿ ಆ್ಯಸ್ ಅ
ಯು ಫೀಲ್ ನೀನು ವಯಸ್ಸಾಗಿಲ್ಲ ಅನ್ನೋದೇ ಫೀಲ್ ಇರುತ್ತೆ. ಓಕೆ. ಬಟ್ ಐ ನೋ ದಟ್ ವಿ ಆರ್ ಏಜಿಂಗ್, ಬಟ್ ವಿ ಫೀಲ್ ದಟ್. ಎಸ್, ಏಜ್ ಇಸ್ ಜಸ್ಟ್ ಅ ನಂಬರ್. ಮೈಂಡ್ ಸೆಟ್ ಬಹಳ ಇಂಪಾರ್ಟೆಂಟ್ ಇದೆ. ಅಬ್ಸಲ್ಯೂಟ್ಲಿ. ಸೊ ಇಲ್ಲಿವರೆಗೂ ಒಂದು 7 ಲಕ್ಷ ಜನರ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರ, ಹೌ ದಟ್ ನಂಬರ್ ಕಮ್ ಇನ್ ಟು ದಿಸ್, ಅದು ಹೇಳಿ. ಓಕೆ, ಸೊ ಐ ಡಾಕ್ಯುಮೆಂಟ್ ಎವ್ರಿ ಇವೆಂಟ್ ಐ ಡೂ. ದಿಸ್ ಇಸ್ ಒನ್ ಗುಡ್ ಥಿಂಗ್ ಐ ಡೂ. 7 ಲಕ್ಷ ಅಂದ್ರೆ ಸುಮ್ಮನೆ ಅಲ್ಲ, ಬಹಳ ದೊಡ್ಡ ನಂಬರ್. ಇಲ್ಲ, ಅದು ನನಗೆ ಇನ್ನೂ ಕಡಿಮೆ ಅನಿಸ್ತದೆ, ಯಾಕಂದರೆ ಮಾಡಿರುವಂಥ ಸಮ್ ಥಿಂಗ್ಸ್ ಹ್ಯಾವ್ ಗಾನ್ ಅನ್ಡಾಕ್ಯುಮೆಂಟೆಡ್ ಇನ್ ಮೈ ಇನಿಷಿಯಲ್ ಡೇಸ್. ಡಾಕ್ಯುಮೆಂಟ್ ಮಾಡ್ತಾ ಹೋಗಿದ್ದೆ ನಾನು ಯಾವುದೇ ಒಂದು ಇವೆಂಟ್ಗೆ ಹೋದರೆ, ಯಾಕಂದರೆ ಆ ಇನ್ಸ್ಟಿಟ್ಯೂಷನ್ ಕಡೆಯಿಂದನೂ ಒಂದು ಲೆಟರ್ ತೊಗೊಳೋದಾಗಿರ್ಬೋದು, ಪ್ಲಸ್ ಎಷ್ಟು ಸ್ಟೂಡೆಂಟ್ಸಿಗೆ ಐ ಹ್ಯಾವ್ ಡೆಲಿವರ್ಡ್ ದ ಟಾಕ್, ದ ಕೈಂಡ್ ಆಫ್ ಫೀಡ್ಬ್ಯಾಕ್ಸ್ ಐ ಹ್ಯಾವ್ ರಿಸೀವ್ಡ್. So all in all, I have addressed more than 10 lakh, I'm very sure. Okay. But I feel 7 lakh is something which I can document it. Right? Plus impact anta ಹೇಳಿದಾಗ definitely, because every event I have not taken. See, ಒಂದು ಮಾತ್ರ ನನ್ನ ಬಗ್ಗೆ ಓಪನ್ ಆಗಿ ನಾನು ಹೇಳಬಲ್ಲೆ ಅಂತಂದರೆ, ಎನಿಥಿಂಗ್ ವಿಚ್ ಇಸ್ ಗಿವನ್ ಟು ಯು, ಐ ಡೋಂಟ್ ಟೇಕ್ ಇಟ್ ಲೈಟ್ಲಿ. ಬಿಕಾಸ್ ಸಿ, ಐ ಆಮ್ ಅ ಫರ್ಮ್ ಬಿಲೀವರ್ ಆಫ್ ಹ್ಯೂಮನ್ ಪೊಟೆನ್ಷಿಯಲ್. ನನಗೆ ಅದು ಒಂದು ಟಾಕ್ ಇರ್ಬೋದು, ಬಟ್ ಆ ಮಗುಗೆ ಇಟ್ ಮೇ ಬಿ ದಿ ಚೇಂಜಿಂಗ್ ದ ಟರ್ನಿಂಗ್ ಫ್ಯಾಕ್ಟರ್ ಫಾರ್ ಹಿಮ್. ಸೊ ಐ ಕ್ಯಾನ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ಯಾ, ಹಾಗೆ ಡಾಕ್ಯುಮೆಂಟ್ ಮಾಡ್ತಾ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ, ಸೊ ಮೇ ಬಿ ದಟ್ ನಂಬರ್ ಹ್ಯಾಸ್ ರೀಚ್ಡ್. ಐ ಸ್ಟಿಲ್ ಫೀಲ್, ಬಿಕಾಸ್ ಮೈ ಗೋಲ್ ಇಸ್ ಅಟ್ಲೀಸ್ಟ್ 1 CR ಯೂತ್ನ ಎಂಪವರ್ ಆದರೆ ದೇ ಕ್ಯಾನ್ ಬ್ರಿಂಗ್ ಲಾಟ್ ಆಫ್ ಚೇಂಜ್. ಯಾಕಂದರೆ ಸಿ, ಒಬ್ಬ ವ್ಯಕ್ತಿ ಒಂದು 5 ಜನ ಇನ್ಫ್ಲೂಯೆನ್ಸ್ ಮಾಡಿದ್ರೆ, 10 ಜನ ತನ್ನ ಜೀವನದಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ರು ಸಾಕು, ಹೋಲ್ ವರ್ಲ್ಡ್ ವಿಲ್ ಚೇಂಜ್. ದಿಟ್ ಇಸ್ ದ ಪವರ್ ಆಫ್ ಇನ್ಫ್ಲೂಯೆನ್ಸ್. ಸಿ, ಲೀಡರ್ಶಿಪ್ ಇಸ್ ಅಬೌಟ್ ಇನ್ಫ್ಲೂಯೆನ್ಸ್. ಮೈ ಜಾಬ್ ಇಸ್ ಟು ಕ್ರಿಯೇಟ್. ಅದಕ್ಕೆ ನಾನು ಎಲ್ಲೇ ಹೋದರೂ ಮಕ್ಕಳಲ್ಲಿ ಒಂದೇ ಒಂದು ಸ್ಕಿಲ್ ಬಗ್ಗೆ ತುಂಬ ಆದ್ಯತೆ ಕೊಡ್ತೀನಿ. ಏನು? ನೇತೃತ್ವ, ನಾಯಕತ್ವ, ಲೀಡರ್ಶಿಪ್. ಬಿಕಾಸ್ ಲೀಡರ್ಶಿಪ್ ಹ್ಯಾಸ್ ದ ಪವರ್ ಟು ಇನ್ಫ್ಲೂಯೆನ್ಸ್. ಒಂದು ಒಳ್ಳೆ ಲೀಡರ್ಸ್ ಆಗಿಬಿಟ್ರೆ ಎಷ್ಟು ಜನ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಎಷ್ಟು ಜನ ಒಳ್ಳೆ ದಾರಿಗೆ ತೊಗೊಂಡು. ವಾಟ್ ಆರ್ ಇನ್ಸೈಟ್, ಸೀರಿಯಸ್ಲಿ ಬಹಳ ಮೀನಿಂಗ್ಫುಲ್ ಇದೆ ನೀವು ಹೇಳೋದೆಲ್ಲ. ಥ್ಯಾಂಕ್ ಯು ಪ್ರಶಾಂತ್. ವಿನಯ್, ಏನಂತಂದ್ರೆ ನಾವೆಲ್ಲ ಉತ್ತರ ಕನ್ನಡದವರಲ್ಲ, ಸ್ವಲ್ಪ ನಮಗೆಲ್ಲ ಸ್ವಲ್ಪ ಲ್ಯಾಂಗ್ವೇಜ್ ಇಶ್ಯೂ ಸಮಸ್ಯೆ ವೆನ್ ಇಟ್ ಕಮ್ಸ್ ಟು ಇಂಗ್ಲಿಷ್. ಕರೆಕ್ಟ್. ಅದನ್ನ ಹೆಂಗೆ ಕೋಪ್ ಅಪ್ ಮಾಡಿದ್ರೆ, ಇಟ್ಸ್ ನಾಟ್ ಈಸಿ ಅಲ್ಲ. ನೀವು ಅಲ್ಲಿಂದ ಬಂದು ಬೆಂಗಳೂರಲ್ಲೇ ಇದು ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಮಕ್ಕಳಂತೂ ಸಿಕ್ಕಾಪಟ್ಟೆ ಫ್ಲೂಯೆನ್ಸಿ ಇರುತ್ತೆ ಇಂಗ್ಲಿಷ್ ಅಲ್ಲಿ, ಸ್ವಲ್ಪ ಕೋಪ್ ಅಪ್ ಆಗೋದು ಕಷ್ಟ. ಹೆಂಗೆ ನೀವು ಆ ಚಾಲೆಂಜು ಫೇಸ್ ಮಾಡಿದ್ರಿ ಅಂತ ಹೇಳಿ. ಈ ಪಾಯಿಂಟ್ನ ನಾನು ಜಸ್ಟ್ ಉತ್ತರ ಕರ್ನಾಟಕ ಅಂತ ಹೇಳಲ್ಲ, ಎನಿಬಡಿ ಕಮಿಂಗ್ ಫ್ರಮ್ Tier 2, Tier 3 ಆರ್ ಈವನ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸು ಕೂಡ, ಇವತ್ತು ಬೆಂಗಳೂರು ಇಸ್ ಕನ್ಸಿಡರ್ಡ್ ಟು ಬಿ ಅ ಕಾಸ್ಮೋಪಾಲಿಟನ್ ಸಿಟಿ. ಸೊ ಏನಾಗುತ್ತೆ, ನ್ಯಾಚುರಲಿ ನೀನು ಎಷ್ಟೇ ಪಾಪ್ಯುಲರ್ ಇರ್ಬೋದು ನಿಮ್ಮ ಊರಲ್ಲಿ, ಎಷ್ಟೇ ಚೆನ್ನಾಗಿ ಮಾಡಿರ್ಬೋದು ನಿನ್ನ ಕಾಲೇಜಲ್ಲಿ, ಸ್ಕೂಲಲ್ಲಿ, ಬಟ್ ಇಲ್ಲಿ ಬೆಂಗಳೂರಿಗೆ ಬಂದಾಗ ಇಟ್ ಈಸ್ ಅ ಡಿಸೀಸ್, ಐ ವುಡ್ ಸೇ, ವಿಚ್ ವಿತೌಟ್ ಅವರ್ ಓನ್ ನಾಲೆಜ್ ವಿ ಗೆಟ್ ಇಟ್ ಇನ್, ಆ್ಯಂಡ್ ದಟ್ ಈಸ್ ಅ ಡಿಸೀಸ್ ಆಫ್ ಕಂಪ್ಯಾರಿಸನ್. ಓಕೆ. ಹೊರ ಹೋಲಿಕೆ. ನಮ್ಗೆ ಗೊತ್ತಿಲ್ಲದೆ ನಾವು ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ನೀವು ಎಲ್ಲದ್ರಲ್ಲೂ ಚೆನ್ನಾಗಿರ್ತೀಯಾ, ಬಿಕಾಸ್ ಅದೇ ಹೇಳ್ತಾರಲ್ಲ, ಜೋ ದಿಕ್ತಾ ಹೋ ಬಿಕ್ತಾ, ಯಾವ್ದು ಹೊರ ಕಾಣುತ್ತೆ ಅದನ್ನೇ ಶ್ರೇಷ್ಠ ಅನ್ಕೋತೇವೆ ಹೊರತು ಒಳಗಡೆ ಏನಿದೆ ಅದು ಶ್ರೇಷ್ಠತೆ ನಾವು ಮರೆತು ಹೋಗ್ತೇವೆ. ಸೊ ನನಗೂ ಆ ಅನುಭವ. ಇವತ್ತು ನೀವೇನಾದರೂ ಪ್ರಶಾಂತ್ ಕೇಳಿದ್ರೆ, ವಿನಯ್ ನೀವು ಇಷ್ಟು 20 ವರ್ಷದಲ್ಲಿ 7 ಲಕ್ಷ ಆಯಿತು, ಅವಾರ್ಡ್ಸ್ ತಂದಿರ್ಬೋದು, ಅದೆಲ್ಲ ಆಸ್ತಿನೇ ಅಲ್ಲ ನಂದು. ನನ್ನ ಬಿಗ್ಗೆಸ್ಟ್ ಅಸೆಟ್ ಅಂತ ನೀವು ನಂಗೆ ಕೇಳಿದ್ರೆ, ದಟ್ ಈಸ್ ಮೈ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ಅಂದರೆ ಇವತ್ತು ನನಗೇನಾದರೂ ತೊಂದರೆ ಬಂದು, ಗಾಡ್ ಫಾರ್ಬಿಡ್, 0 ಆದರೂ ಕೂಡ ಎದ್ದು ಬರುವಂಥ ಒಂದು ಸಾಮರ್ಥ್ಯ, ಆತ್ಮವಿಶ್ವಾಸ ನನ್ನಲ್ಲಿದೆ ಅಂತ ನಾನು ಭಾವಿಸ್ತೇನೆ. ರೈಟ್. ಈ ಆತ್ಮವಿಶ್ವಾಸ ಯಾಕೆ ಇಷ್ಟು ಸ್ಟ್ರೆಸ್ ಮಾಡುತ್ತೇನೆ ಅಂತಂದರೆ, ಇದು ಬಂದಿದ್ದೆ ನನಗೆ 2003. ಆಫ್ಟರ್ವರ್ಡ್ಸ್ ದೇರ್ ಇಸ್ ನೋ ಟರ್ನಿಂಗ್ ಬ್ಯಾಕ್. ಇಟ್ ಫ್ರಮ್ 23 years ಐ ಆಮ್ ನಾಟ್ ಟರ್ನ್ಡ್ ಬ್ಯಾಕ್. ತುಂಬ ಪ್ರಾಬ್ಲಮ್ಸ್ ಬಂದಿದೆ ಲೈಫಲ್ಲಿ, ಬಟ್ ಐ ಆಮ್ ನೆವರ್ ಟರ್ನ್ಡ್ ಬ್ಯಾಕ್ ಬಿಕಾಸ್ ಐ ಲರ್ನ್ಡ್ ಮೈ ಲೆಸನ್ ಇನ್ ಹಾರ್ಡ್ ವೇ. 2023 ಐ ಕೇಮ್ ಫ್ರಮ್ ಬಿಜಾಪುರ್ ಸೈನಿಕ್ ಸ್ಕೂಲಲ್ಲಿ ಓದಿದ್ದು. ಸೊ ಬೆಂಗಳೂರಿಗೆ ಬಂದು ಐ ಜಾಯಿಂಡ್ ಸೆಂಟ್ ಜೋಸೆಫ್ಸ್ ಕಾಲೇಜ್. ಐ ವಾಸ್ ವೆರಿ ಹಾಪಿಯಾ. ನಾನು 84% ಇತ್ತು, ಕಟ್ ಆಫ್ ಇದ್ದು 94. ಆದರೂ ನನಗೆ ಅಡ್ಮಿಷನ್ ಸಿಕ್ತು, ಬಿಕಾಸ್ ಯೂಶಲಿ ಸ್ಪೋರ್ಟ್ಸ್ ಪರ್ಸನಿಗೆ ಒಂದು ದೇರ್ ವಾಸ್ ಅ ಸೆಕ್ಷನ್, ಆ್ಯಂಡ್ ಅಲ್ಲಿ ತುಂಬ ದೇ ಸೆಲೆಬ್ರೇಟ್ ಸ್ಪೋರ್ಟ್ಸ್ ಪೀಪಲ್ ಆ್ಯಂಡ್ ದೇ ಅಡ್ವೊಕೇಟ್ ಸ್ಪೋರ್ಟ್ಸ್. ಸೊ ಐ ಫೆಲ್ಟ್ ದಟ್ ಅಬ್ಬಾ, ಸೆಂಟ್ ಜೋಸೆಫ್ ಕಾಲೇಜ್ ನನಗೆ ಓದಿದ್ದೆ, ತುಂಬ ತಿಳ್ಕೊಂಡಿದ್ದೆ. ಯಾಕಂದರೆ ರಾಹುಲ್ ದ್ರಾವಿಡ್ ಆಗಿರ್ಬೋದು, ಇವರೆಲ್ಲ ಜೋಸೆಫೈಟು, ಶ್ರೀ ರವಿಶಂಕರ್ ಗುರುಜಿ, ಇವರೆಲ್ಲ ಜೋಸೆಫ್ ಇರೋದು, ಹಲವಾರು. ನಮ್ಮ ರಾಜೇಶ್ ಕೃಷ್ಣನ್, ಕನ್ನಡ ಅಮೇಝಿಂಗ್ ಸಿಂಗರ್, ರೈಟ್, ಹೀ ಈಸ್ ಫ್ರಮ್ ಜೋಸೆಫ್. ಸೊ ನನಗೇನಿಸ್ತು, ಎಂತೆಂಥ ಸಾಧಕರು ಈ ಕಾಲೇಜಿಂದ ಹೋಗಿದ್ದಾರೆ, ನನಗಿದು ಸಿಕ್ಕಿದೆ ಅಂದರೆ ನನ್ನ ಲೈಫ್ ಸೆಟ್ ಅನ್ನೋ ಒಂದು ವಿಚಾರದಿಂದ ಐ ಎಂಟರ್ಡ್. ಬಟ್ ನಾನು ಊಹೆನೂ ಮಾಡಿದ್ದಿಲ್ಲ ಕನಸಲು. ಐ ನೆವರ್ ಇವನ್ ಎಕ್ಸ್ಪೆಕ್ಟೆಡ್ ದಟ್ ವೆನ್ ಐ ಸ್ಟೆಪ್ಡ್ ಇನ್ ಟು ಕಾಲೇಜ್ ಐ ಅಬ್ಸಲ್ಯೂಟ್ಲಿ ಲಾಸ್ಟ್ ಮೈ ಸೆಲ್ಫ್ ಕಾನ್ಫಿಡೆನ್ಸ್. ಇವನ್ ಸೆಲ್ಫ್ ಎಸ್ಟೀಮ್, ಬೇಸಿಕ್ಲಿ ದ ರೂಟ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಸೆಲ್ಫ್ ಎಸ್ಟೀಮ್. ನನ್ನ ಆತ್ಮ ಅಭಿಮಾನನೇ ಕಡಿಮೆ ಆಯಿತು. ಯಾಕಂತಂದರೆ ದ ಮೊಮೆಂಟ್ ಐ ಎಂಟರ್ಡ್, ಐ ಟೋಲ್ಡ್ ಯು ಅಬೌಟ್ ದ ಡಿಸೀಸ್. ಐ ಸಾ ಬೆಂಗಳೂರು ಹುಡುಗರು, ನಾವೆಲ್ಲ ಹಾಸ್ಟೆಲಲ್ಲಿ ಬೆಳೆದಿರೋದು, ನಮ್ಗೆ ಅಷ್ಟೆಲ್ಲ ಪರಿಚಯ ಇಲ್ಲ, ಹೊರಗಡೆ ಜಗತ್ತಿನ ಪರಿಚಯ ಇಲ್ಲ. ಯು ಡೋಂಟ್ ನೋ ಹೌ ಟು ಡ್ರೆಸ್. ಸಿಂಪಲ್ ಟೀ ಶರ್ಟ್ ಪ್ಯಾಂಟ್ ಹಾಕೊಂಡು ನಾನು ಕಾಲೇಜಿಗೆ ಹೋಗಿದ್ದೀನಿ, ಸ್ಲಿಪ್ಪರ್ ಹಾಕೊಂಡು. ಅಲ್ಲಿ ನೋಡಿದ್ರೆ ಒಬ್ಬ ಹುಡುಗ 4,000 ಶೂಸ್ ಹಾಕೊಂಡು ಅಡ್ಡಾಡ್ತೇನೆ, ವಾಚ್ ಕಾಸ್ಟ್ಲಿಯಸ್ಟ್ ವಾಚ್ ಹಾಕೊಂಡಿದ್ದಾನೆ, ಹೇರ್ ಸ್ಟೈಲು, ಏರ್ ಕಲರು, ಇಲ್ಲಿ ಪಿಯರ್ಸಿಂಗು. ಸೊ ನಿಮ್ಗೆ ಏನು ಅನ್ಸ್ಬಿಡುತ್ತೆ, ನನಗೆ ಎಲ್ಲಪ್ಪ ಬಂದೆ, ಅದು ಒಂಥರ ಮಿಸ್ಫಿಟ್ ಫೀಲಿಂಗ್ ಬರುತ್ತೆ. ಐ ಆಮ್ ವೆರಿ ಶೋರ್ ಎಷ್ಟೊಂದು ಸ್ಟೂಡೆಂಟ್ಸ್ ಕೇಳಿ ನೀವು ಬೇಕಾದ್ರೆ Tier 2, Tier 3 ಇಂದ ಬಂದಾಗ, ಎಷ್ಟೇ ಟ್ಯಾಲೆಂಟೆಡ್ ಇರಲಿ, ತುಂಬ ವಿದ್ಯಾವಂತ ಇರ್ಬೋದು, ತುಂಬ ಅವನಲ್ಲಿ ಸಾಮರ್ಥ್ಯ ಇರ್ಬೋದು, ಸ್ಕಿಲ್ಸ್ ಇರ್ಬೋದು,
ಬಟ್ ದ ಮೊಮೆಂಟ್ ಈ ಕಮ್ಸ್ ಹಿಯರ್ ಯು ಗೆಟ್ ಇನ್ ಟು ದಟ್ ಕಂಪ್ಯಾರಿಸನ್ ಮೋಡ್ ದಟ್ ಐ ಆಮ್ ನಾಟ್ ಎಟ್ ದ ರೈಟ್ ಪ್ಲೇಸ್ ಅಂತ ಫೀಲಿಂಗ್ ಬಂದ್ಬಿಡುತ್ತೆ. ಬಿಕಾಸ್ ವೀಸ್ ಕಂಪೇರ್. ಆ ಗಾಯದ ಮೇಲೆ ನನಗೆ ಇನ್ನೊಂದಿಷ್ಟು ಏನಂತಾರಲ್ಲ ಹುಪ್ಪು ಹುಳಿ ಇದ್ದಿದ್ದು ಏನಪ್ಪಾ ಅಂತಂದ್ರೆ ಇವರ ಮಾತಿನ ಶೈಲಿ, ಕಮ್ಯುನಿಕೇಶನ್ ಸ್ಕಿಲ್ಸ್, ಯು ನೋ ಹೌ ಜೋಸೆಫೈಡ್ ಸ್ಪೀಕ್, ಇವನ್ ನೀವು ಬಿಷಪ್ ಕಾಟೋನಿನ್ಸ್ ಆಗಿರ್ಬೋದು, ದ ಪೀಪಲ್ ದಿಸ್ ಅಮೇಸಿಂಗ್ ಇಂಗ್ಲಿಷ್, ಐ ಅಡ್ಮೈರ್ ದೇರ್ ಇಂಗ್ಲಿಷ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬಟ್ ನಾರ್ಮಲ್ ಮಾತಾಡಲ್ಲ, ಮತ್ತೆ ಇನ್ನೊಂದು ಸ್ಟೈಲಿಶ್ ಆಗಿ ನಿಂತ್ಕೊಂಡು ಮಾತಾಡಲ್ಲ, ಯೋ ಬ್ರೋ, ಏ ವಾಟ್ಸ್ಅಪ್ ಡೂಡ್, ಏ ಚಿಲ್ ಮಗ ಅಂದ್ರೆ ನನಗೆ ಅನಿಸ್ತು, ನನಗೆ ಅಯ್ಯೋ ಮಾರಾಯ, ನಮಗೆ ಬೆಂಗಳೂರು ಕನ್ನಡ ಸದ್ಯಕ್ಕೆ ಗೊತ್ತಿಲ್ಲ, ಇಂಗ್ಲಿಷ್ ಹಾಳಾಗೋಗ್ಲಿ. ಆಲ್ ಐ ನೋ ಇಸ್ ಉತ್ತರ ಕರ್ನಾಟಕ ಕನ್ನಡ. ಅಂಡ್ ನಾನು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜನರು ಬೈತಾ ಇದ್ದಾನೆ ಅನ್ಕೋತಾರೆ. ಅಂಥದ್ರಲ್ಲಿ ಇವ್ರು ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ. ಐ ಫೆಲ್ಟ್ ಅನ್ಫಿಟ್ ಆರ್ ಮಿಸ್ಫಿಟ್ ಅಮಾಂಗ್ಸ್ಟ್ ಆಲ್ ದೀಸ್ ಪೀಪಲ್. ಆರ್ಡಿನರಿ ಅಂತ ಫೀಲಿಂಗ್ ಬಂದ್ಬಿಡ್ತು. ಮನೆಗೆ ಹೋದೆ, ಅಪ್ಪ ಒಂದು ಅಳ್ತಾ ಹೋದೆ. ಐ ಜಸ್ಟ್ ಟೋಲ್ಡ್, ಅಪ್ಪ ನನಗೆ ಇಲ್ಲಿ ಬದುಕಕ್ಕಾಗಲ್ಲ, ನೀವು ಹುಬ್ಳಿ ಧಾರವಾಡಗಾದ್ರೂ ಕಳಿಸಿ, ಅಟ್ಲೀಸ್ಟ್ ಬಡಾವಣೆಗೆ ಕಳಿಸಿ, ಬಿಕಾಸ್ ದೇ ಆರ್ ಆಲ್ಸೋ ಎಜುಕೇಷನಲ್ ಹಬ್ಸ್. ನನಗೆ ನಮ್ಮ ತಂದೆ ಬಗ್ಗೆ ನನಗೆ ಯಾಕೆ ಅಷ್ಟು ಅಭಿಮಾನ ಅಂತಂದರೆ, ಹಿ ನೆವರ್ ಸ್ಕೋಲ್ಡೆಡ್ ದಟ್ ಡೇ. ಈ ಕೂಡ ಸ್ಕೋಲ್ಡೆಡ್ ಅಲ್ವಾ, ಇವೆಲ್ಲ ಡ್ರಾಮಾ ಮಾಡ್ಬೇಡ, ಇವೆಲ್ಲ ಸುಮ್ಮನೆ ಹೋಗೋ, ಅಡ್ಜಸ್ಟ್ ಆಗೋ ಅಂದರೆ ನನ್ನ ನೋವನ್ನ ಸ್ಪಂದಿಸಿ ಕೂಡ್ಕೊಂಡು ಈ ಪುಟ್ ಇಸ್ ಹ್ಯಾಂಡ್ ಆನ್ ಮೈ ಬ್ಯಾಕ್, ಹಿ ಶೇರ್ಡ್ ಒನ್ ಇನ್ಸ್ಟೆನ್ಸ್. ಇದು ತುಂಬ ಪಾಪ್ಯುಲರ್ ಸ್ಟೋರಿ ಇದು, ಬಟ್ ನನಗೆ ಅದು ಎಷ್ಟು ಟ್ರಿಗರ್ ಆಗಿತ್ತು ಅವಾಗ ಅಂತಂದರೆ, ಅವ್ರು ಕೇಳಿದ್ರು ನನಗೆ ಚೆಸ್ ಆಟದ ಬಗ್ಗೆ. ಅಲ್ಲ ಕಡೋ, ಚೆಸ್ ಗೊತ್ತಲ್ವಾ? ಹಾಂ ಅಪ್ಪ ಗೊತ್ತು, ಫೋರ್ಸ್ ಆಡಿದ್ರೆ ಚೆಸ್ ಆಟೋದು ಗೊತ್ತು ನನಗೆ. ಚೆಸ್ಸಲ್ಲಿ ಒಂಟೆ ಹೇಗೆ ಹೋಗುತ್ತೆ ಅಪ್ಪ? ಕ್ರಾಸ್ ಹೋಗುತ್ತೆ. ಆನೆ ಹೇಗೆ ಹೋಗುತ್ತೆ? ಸ್ಟ್ರೇಟ್ ಹೋಗುತ್ತೆ. ಕುದುರೆ ಹೇಗೆ ಹೋಗುತ್ತೆ? ಎಲ್ ಶೇಪಲ್ಲಿ ಹೋಗುತ್ತೆ. ಮಂತ್ರಿ ಹೇಗೆ ಹೋಗ್ತಾನೆ? ಎಲ್ಲ ದಿಕ್ಕಲ್ಲಿ ಹೋಗ್ತಾನಪ್ಪ. ಐ ವಾಸ್ ಟೆಲಿಂಗ್ ಆಲ್ ದಟ್ ರೆಸ್ಪಾನ್ಸ್ ಎಕ್ಸೆಪ್ಟ್ ಎಲ್ ಶೇಪಲ್ಲಿ, ಯು ವಿಲ್ ಗೋ ಇನ್ ಎವ್ರಿ ಡೈರೆಕ್ಷನ್. ಹಾಗಾದ್ರೆ ಸೈನಿಕ ಹೇಗೆ? ಅಯ್ಯೋ ವೇಸ್ಟ್ ಫೆಲೋ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಕುಂಟ್ಕೊಂಡು ಹೋಗ್ತಾನೆ. ಇನಿಷಿಯಲಿ 2 ಹೆಜ್ಜೆ, ಆಮೇಲೆ 1 ಹೆಜ್ಜೆ. ಅವ್ನು ಯೂಸ್ಲೆಸ್, ಅವ್ನು ಇದ್ರೂ ಉಪಯೋಗ ಇಲ್ಲ ಆಟದಲ್ಲಿ ಅಂತ ನಂದು ಅಭಿಪ್ರಾಯ. ದೆನ್ ಮೈ ಫಾದರ್ ಸೇಸ್, ಇಷ್ಟ ನನಗೆ ಅರ್ಥ ಮಾಡ್ಕೊಂಡಿದ್ದು. ವಿಚಾರ ಮಾಡು, ಇಡೀ ಆಟದಲ್ಲಿ ಆನೆ ಥರ ಆಡುತ್ತೆ, ಒಂಟೆ ಥರ ಆಡುತ್ತೆ, ಸಾಯುವಾಗ ಒಂಟೆಗೆ ಸಾಯುತ್ತೆ, ಆನೆನೂ ಆನೆಗೆ ಸಾಯುತ್ತೆ, ಮೋಸ್ಟ್ ಪವರ್ಫುಲ್ ಮಂತ್ರಿಯಾಗಿ ಸಾಯ್ತಾನೆ. ಬಟ್ ಡ್ಯೂ ನೋ ದ ಬ್ಯೂಟಿ ಆಫ್ ದಿಸ್ ಸೋಲ್ಜರ್? ಕೇವಲ 6 ಪುಟ್ಟ ಹೆಜ್ಜೆ ತಗೊಂಡು ಆ ಕಡೆ ಮುಟ್ಟಿದ್ದೇ ಆದ್ರೆ ಆ ಜಾಗದಲ್ಲಿ ಆನೆನೂ ತರಿಸ್ಬೋದು, ಒಂಟೆನೂ ತರಿಸ್ಬೋದು, ಅಥವಾ ಮೋಸ್ಟ್ ಪವರ್ಫುಲ್ ಮಂತ್ರಿನೂ ಕೂಡಿಸ್ಬೋದು. ಆ ಶಕ್ತಿ ಯಾರಿಗಾದ್ರೂ ಕೊಟ್ಟಿದ್ರೆ ಸೈನಿಕಾಗ ಮಾತ್ರ. ಅದು ಏನು ಟ್ರಿಗರ್ ಆಯ್ತೋ ಗೊತ್ತಿಲ್ಲ ನನಗೆ. ಸೊ ನನಗೆ ಡೈರೆಕ್ಟ್ಲಿ ಏನು ಅರ್ಥ ಮಾಡಿಸಿದ್ರು ನಮ್ಮ ತಂದೆ ಅಂದರೆ, ಯು ಡೋಂಟ್ ಹ್ಯಾವ್ ಟು ಬಿ ಬಾರ್ನ್ ವಿತ್ ಆಲ್ ದಿಸ್ ಟ್ಯಾಲೆಂಟ್. ನೀನು ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗಪ್ಪ ಸಾಕು, ಒಂದು ದಿನ ಮುಟ್ಟತೀಯ. ನಾನು ಅಷ್ಟೇ ಮಾಡಿ ಕಾಲೇಜ್ಗೆ ನನಗೆ ಎಂಥ ನೋಡಿ ಆತ್ಮವಿಶ್ವಾಸ ಹೆಂಗೆ ಬಂತು ಅಂತಂದರೆ, ಐ ವೆಂಟ್ ಬ್ಯಾಕ್ ಟು ಕಾಲೇಜ್. ನನ್ನ ಆಟಿಟ್ಯೂಡ್ ಹೇಗಾಯ್ತು ಗೊತ್ತಾ? ಹೌದು ಕಣ್ರ, ನನ್ನ ಡ್ರೆಸ್ಸೇ ಹೀಗೆ, ಏನೀಗ? ಹೌದು, ನಾನು ಮಾತಾಡದೆ ಈಗ, ಏನೀಗ? ವೆನ್ ಯು ಮೇಕ್ ಪೀಸ್ ವಿತ್ ಯುವರ್ ವೀಕ್ನೆಸ್ ಅಲ್ವಾ? ಪ್ರಾಬ್ಲಮ್ ಏನಂದರೆ, ಜನರು ತಮ್ಮ ವೀಕ್ನೆಸ್ಸನ್ನು ದೇ ಕ್ಯಾಮಫ್ಲಾಜ್ ಇಟ್, ಅಂದರೆ ಹೈಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಹೈಡ್ ಮಾಡುವಾಗ ನಿಮ್ಗೆ ಇನ್ಸೆಕ್ಯೂರಿಟಿ ಜಾಸ್ತಿ ಬರುತ್ತೆ. ನೀವು ಒಪ್ಕೊಂಬಿಡಿ ಅಲ್ಲ, ನಂದಿದ್ದು ವೀಕ್ನೆಸ್ ಅಪ್ಪ, ಹೌದು ನನಗೆ ಬರ್ತಿಲ್ಲ. ಯಾವಾಗ ನೀವು ಒಪ್ಕೋತೀರ ಅವತ್ತಿಂದ ಯು ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ಒಪ್ಕೊಳ್ಳಿಲ್ಲ ಅಂದರೆ ವಿಲ್ ಕೀಪ್ ಫೈಟಿಂಗ್ ಇಟ್. ಬರೀ ಎಕ್ಸ್ಕ್ಯೂಸ್ ಆಗಿ ನೀವು ಎಲ್ಲರ ಮುಂದೆ ಹೇಳ್ತಾ ಹೋಗ್ತೇವೆ, ನಾನು ಇದ್ರಲ್ಲಿ ಚೆನ್ನಾಗಿಲ್ಲ. ಎಕ್ಸ್ಕ್ಯೂಸ್ ಬೇಡ, ಒಪ್ಕೊಳ್ಳಿ ನಾನು ಹೌದು. ಈಗ ಒಪ್ಕೊಂಡ್ರ ನೀವು, ನೆಕ್ಸ್ಟ್ ಯು ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ಸೊ ಒಂದು ಕಾಲೇಜ್ಗೆ ಹೋಗಿ ನಾನು ಹೆಂಗಾಯ್ತು ಅಂತಂದರೆ, ಸ್ಮಾಲ್ ಸ್ಟೆಪ್ ಇಡ್ತಾ ಹೋದೆ. ಅದಕ್ಕೆ ನಾನು 28 ಪ್ರಶಸ್ತಿ ಗೆದ್ದೆ ಫಸ್ಟ್ PUCಲಿ. ಏನು ಕಾನ್ಫಿಡೆನ್ಸ್ ಅಂತ. ಸ್ಟೇಜ್ ಇವೆಂಟ್ಸಲ್ಲಿ ಹೋಗಿಲ್ಲ, ಒಪ್ಕೋತೆ ನಾನು. ಈ ಮ್ಯಾಡ್ ಅದೆಲ್ಲ ಇರೋದು, ನಾನು ಅದರಲ್ಲಿ ಹೋಗಿಲ್ಲ. ಬಟ್ ಹಾಡಲ್ಲಿ ಎಂತಾರಲ್ಲ, ಪೇಂಟಿಂಗು, ಸ್ಕೆಚಿಂಗು, ಅಥ್ಲೆಟಿಕ್ಸು ಎಲ್ಲ ಮಾಡಿ 28 ಪ್ರಶಸ್ತಿ ಬಂತು. ಏನು ಕಾನ್ಫಿಡೆನ್ಸ್ ಬಿಲ್ಡು ಆಯಿತು ಅಂತಂದರೆ, ಆವಾಗ ಓಕೆ ಏನಾದರೂ ಮಾಡ್ಬೋದು. ನಿಧಾನವಾಗಿ ಕಮ್ಯುನಿಕೇಷನ್, ಇಂಜಿನಿಯರಿಂಗ್ ಬಂದ ಮೇಲೆ ಕಮ್ಯುನಿಕೇಷನ್ ಮೇಲೆ ಆದ್ಯತೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಸ್ಟಾರ್ಟೆಡ್ ಇಂಪ್ರೂವಿಂಗ್. ಎಂಟರ್ ಆದಾಗ ಕಾಲೇಜು ಇಂಜಿನಿಯರಿಂಗಲ್ಲಿ ಐ ವಾಸ್ ನಾಟ್ ಇವನ್ ಟು ಏಬಲ್ ಟು ಟಾಕ್ ಟು ಪೀಪಲ್, ಸಿಂಪ್ಲಿ ಬಿಕಾಸ್ ಫಸ್ಟ್ ಟೈಮ್ ಕೋಯೆಡಲ್ಲಿ ಓದ್ತಾ ಇದ್ದು. ಅಲ್ಲಿ ತನಕ ಬಾಯ್ಸ್ ಸ್ಕೂಲೇ, ಸೆಂಟ್ ಜೋಸೆಫ್ ಬಾಯ್ಸ್ ಕಾಲೇಜು, ಸೈನಿಕ್ ಸ್ಕೂಲು ಬಾಯ್ಸ್ ಸ್ಕೂಲ್. ಫಸ್ಟ್ ಟೈಮ್ ಇಂಜಿನಿಯರಿಂಗ್ ಗರ್ಲ್ಸ್ ಇದ್ದಾರೆ. ನನಗೆ ಹೆಂಗೆ ಮಾತಾಡಬೇಕು, ಮನೇಲಿ ತಂಗಿನೂ ಇಲ್ಲ, ಅಕ್ಕನೂ ಇಲ್ಲ. ಸೊ ಹುಡುಗಿರ ಜೊತೆ ಇಂಟ್ರಾಕ್ಷನ್ ಆಗಿಲ್ಲ ನನಗೆ. ಸೊ ನ್ಯಾಚುರಲಿ ಐ ಫೆಲ್ಟ್ ಔಟ್ ಆಫ್ ಪ್ಲೇಸ್. ವರಂಡಲ್ಲಿ ಕಾರಿಡಾರ್ ಅಲ್ಲಿ ಏನಾದ್ರು ಈ ಥರ 2 ಗರ್ಲ್ಸ್ ಬರ್ತಾರೆ, ನಾನು ಯೂಟ್ಯೂಬ್ ತಗೊಂಡು ಹೋಗ್ತಾರೆ. ಸೊ ಐ ಯೂಸ್ ಟು ಫೀಲ್ ಅಂದರೆ ನನಗೆ ಭಯ. ಕ್ಲಾಸಲ್ಲೆಲ್ಲ ಎಷ್ಟು ಚೆನ್ನಾಗಿ ಒಂದು ಕ್ವಶನ್ ಕೇಳಿರೋರು ಪ್ರೊಫೆಸರು, ಮೆಕ್ಯಾನಿಕಲ್ ಪ್ಲೇನ್ ಹೇಗೆ ಟೇಕ್ ಆಫ್ ಆಗುತ್ತೆ ಅಂತ ಕೇಳಿದ್ರಪ್ಪ. ನನಗೆ ಗೊತ್ತಿತ್ತು ಅದ್ರ ಬಗ್ಗೆ ಎಲ್ಲ, ವಿಂಗ್ ಶೇಪ್ ಅದೆಲ್ಲ. ಜಸ್ಟ್ ಬಿಕಾಸ್ ನನ್ನ ಕಮ್ಯುನಿಕೇಷನ್ ಚೆನ್ನಾಗಿಲ್ಲ, ಮತ್ತು ಏನೋ ಹೇಳಿಬಿಟ್ಟು ಎಡು ಬಿಟ್ಟರೆ ಗರ್ಲ್ಸ್ ಎಲ್ಲ ನಕ್ಬಿಡ್ತಾರೆ, ಬಾಯ್ಸ್ ಎಲ್ಲ ನಕ್ಬಿಡ್ತಾರೆ ಅಂತ ಐ ಡಿಂಟ್ ಟೆಲ್. ಬಟ್ ಫೈನಲ್ ಇಯರ್ಲಿ ಐ ವಾಸ್ ದ ಸೆಕೆಂಡ್ ಬೆಸ್ಟ್ ಡಿಬೇಟರ್ ಆಫ್ ದ ಕಾಲೇಜ್. ಅಂದರೆ ಅರ್ಥ ಆಗ್ತಿಲ್ವಾ? ಒಪ್ಕೋತೇನೆ ನಾನು. ಇನಿಷಿಯಲಿ ಚಾಲೆಂಜಸ್ ಬಂತು, ಬಟ್ ನಿರಂತರವಾಗಿ ಪುಸ್ತಕ ಓದೋ ಹವ್ಯಾಸ, ಇಂಗ್ಲೀಷ್ ಮೂವಿ ನೋಡೋ ಹವ್ಯಾಸ, ಪ್ಲಸ್ ಜನರ ಜೊತೆ ಇಂಗ್ಲೀಷಲ್ಲಿ ಮಾತಾಡೋದು ಸ್ಟಾರ್ಟ್ ಮಾಡಿದೆ. ಎಷ್ಟೇ ತಪ್ಪಿರಲಿ, ಜೋಕ್ ಮಾಡಲಿ, ಜನರು ತೊಂದರೆ ಇಲ್ಲ. ಇನಿಷಿಯಲಿ ಇಲ್ಲೇ ತಪ್ಪಾಗೋದು. ನಾವೇನೋ ಮಾತಾಡುವಾಗ ಸ್ವಲ್ಪ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಉಲ್ಟಾ ಪಲ್ಟಾ ಮಾಡಿದ್ರೆ ಜನರು ಏನಾಗ್ಬಿಡ್ತಾರೆ, ನಗ್ತಾರೆ, ಗ್ಯಾರಂಟಿ ನಗ್ತಾರೆ. ಪೀಪಲ್ ವಿಲ್ ಜಡ್ಜ್ ಯು. ಆ ಜಡ್ಜ್ ಮಾಡ್ತಾರೆ ಅಂತ ಮಾತಾಡದೆ ಬಿಡೋದು ನಮ್ಮ ಮೂರ್ಖತನ. ಮಾಡಲಿ, 1 ದಿನ ಮಾಡ್ತಾರೆ, 10 ದಿನ ಮಾಡ್ತಾರೆ, 20 ದಿನ ಮಾಡ್ತಾರೆ. ಬಟ್ ನೀನು ನಿರಂತರ ಪ್ರಯತ್ನ ಪಟ್ಟರೆ 1 ವರ್ಷ ಆದ್ಮೇಲೆ ಯು ವಿಲ್ ಬಿ ದ ಬೆಸ್ಟ್. ಬಿಕಾಸ್ ಯು ಡೋಂಟ್ ವಾಂಟ್ ಟು ಡೀಲ್ ವಿತ್ ಕ್ರಿಟಿಸಿಸಮ್, ಯು ಆರ್ ಆಲ್ವೇಸ್ ವರಿಡ್ ನಾಟ್ ಟು ಟೇಕ್ ದಟ್ ಸ್ಟೆಪ್. ಅಂಡ್ ಆಸ್ಕ್ ಎನಿ ಸಕ್ಸಸ್ಫುಲ್ ಪರ್ಸನ್, ಇಟ್ ಈಸ್ ದ ಕ್ರಿಟಿಸಿಸಮ್. Everybody has undergone criticism, and criticism has actually helped them to level up in life.
ಸೊ ಖಂಡನೆ ಬೇಕು ಜೀವನದಲ್ಲಿ. ಖಂಡಿಸಿದಾಗೆ ನಿಮ್ಗೆ ಒಂದು ಸ್ಫೂರ್ತಿ ಸಿಗುತ್ತೆ, ಏನಾದ್ರು ಮಾಡಬೇಕು ಲೈಫಲ್ಲಿ. ಎಲ್ಲ ಚೆನ್ನಾಗಿ ಹೋಗ್ತೀರಾ, ಬೋರಿಂಗ್ ಲೈಫ್. ಯಾ, ಮತ್ತೆ ಕ್ರಿಟಿಸಿಸಮ್ ಮಾಡ್ತಾ ಇದಾರೆ ಅಂತಂದ್ರೆ ದೇ ಆರ್ ಅಬ್ಸರ್ವಿಂಗ್ ಯು. ಕರೆಕ್ಟ್, ದಟ್ಸ್ ಅ ಪಾಸಿಟಿವ್ ಸೈಡ್ ಆಫ್ ಇಟ್. ಅಬ್ಸಲ್ಯೂಟ್ಲಿ. ಇನ್ಫ್ಯಾಕ್ಟ್ ನಾನು ಇನ್ನೊಂದು ಸ್ಟೆಪ್ ಹೇಳ್ತೇನೆ ನಿಮಗೆ, ನಿಮ್ಮ ಕನಸನ್ನು ನೀವು ಶೇರ್ ಮಾಡೋಕೆ ಬೇರೆಯವ್ರಿಗೆ. ಯಾಕೆ ಗೊತ್ತಾ, ನೀವು ಮರೆತ್ರೆ ಅವ್ರು ಮರೆಯಲ್ಲ. ಅವ್ರು ನಿಮ್ಗೆ ಅಲಾರ್ಮ್ ತರ ಎಬ್ಬಿಸ್ತಾರೆ ಅವಾಗ ಇವಾಗ, ಏನೋ ಮಾಡ್ಬೇಕಂತ ಹೇಳಿದ್ದಲ್ಲ. ಇಟ್ಸ್ ಇಂಪಾರ್ಟೆಂಟ್. I always share my dreams with people because sometimes it happens, right? You are overwhelmed with a lot of things. Naturally you may tend to forget. ಮರ್ತು ಹೋಗಿರುತ್ತೆ. ಅವಾಗ ಒಬ್ಬ ಕಾಲ್ ಮಾಡಿ ಕೇಳ್ತಾರೆ, ಏನೋ ಹೇಳಿದ್ದಲ್ಲ. ಇವತ್ತು ನನ್ನ ಫ್ರೆಂಡ್ಸ್ ಅವ್ನು ಕೇಳ್ತಾ ಇರ್ತಾರೆ, ಏನೋ ಕಾಲೇಜಲ್ಲಿ ಇದ್ದಾಗ ಪಾಲಿಟಿಷಿಯನ್ ಆಗ್ತಾನೆ ಇದ್ದೆ, ಏನಾಯ್ತು ಅಂತ. ದೆನ್ ಐ ಕೀಪ್ ಥಿಂಕಿಂಗ್, ಹೌದಲ್ವಾ, ಎಸ್ ನಾವು ಇಲ್ಲಿ ಹ್ಯಾವ್ ಟು ವರ್ಕ್ ಆನ್ ದಟ್ ಡೈರೆಕ್ಷನ್ ಆಲ್ಸೋ. ಕರೆಕ್ಟ್. ಅದು ಮಂಕುತಿಮ್ಮನ ಕಗ್ಗ ಇದೆ ನೋಡ್ರಿ, ಮಲಗಿದರೆ ಹೇಳೋರು ಇವನಿಗೆಲ್ಲ ಚಿಂತೆ, ಓಡಿದರೆ ಬೆನ್ನ ಹಿಂದೆ ಇವರ ಟೀಕೆ ಅಂತ ಹೇಳಿ. ಎಸ್ ಇಟ್ಸ್ ಆಲ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಅಬ್ಸಲ್ಯೂಟ್ಲಿ. ಓಕೆ, ನಿಮ್ಮ ಒಂದು ಸ್ಕಿಲ್ಸ್ ಫಿಕ್ಸ್ ಇನಿಷಿಯೇಟಿವ್ ಅದ್ರ ಅಂಡರ್ ಏನ್ ಮಾಡ್ತಾ ಇದ್ದೀರಾ, ಏನ್ ಎಕ್ಸಾಕ್ಟ್ಲಿ ಅದು ವರ್ಕ್ ಮಾಡುತ್ತೆ ಆರ್ಗನೈಸೇಷನ್? ಓಕೆ, ಸೊ ಸ್ಕಿಲ್ ಫಿಕ್ಸ್ ಈಸ್ ಪ್ಯೂರ್ಲಿ ಇಟ್ಸ್ ಇಂಟು ಟ್ರೈನಿಂಗ್. ಅಂದರೆ ಇಟ್ಸ್ ಆಲ್ ಅಬೌಟ್ ಎಂಪವರಿಂಗ್ ಪೀಪಲ್ ಇನ್ ದ ಫಾರ್ಮ್ ಆಫ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಸೆಗ್ಮೆಂಟಲ್ಲಿ ಬರುತ್ತೆ. ಇಟ್ಸ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಉದ್ದೇಶ ಏನಪ್ಪ ಅಂದರೆ ವೆರಿ ಸಿಂಪಲ್, ವಿ ವಾಂಟ್ ಟು ಟ್ರೈನ್ ದ ವರ್ಕ್ ಫೋರ್ಸ್. ಅಂದರೆ ನಾವು ಎಲ್ಲ ಇಂಡಸ್ಟ್ರೀಸಲ್ಲೂ ಇದು ಇತ್ತು. ಒಂದು MNC ಕಂಪ್ನೀಸ್ಗೂ ದೇ ಆರ್ ಮೈ ಕ್ಲೈಂಟ್ಸ್. ಸ್ಟಾರ್ಟ್ಅಪ್ಸು ನಮ್ಮ ಕ್ಲೈಂಟ್ಸ್ ಇದೆ. MSME ಸೆಗ್ಮೆಂಟಲ್ಲೂ ವೆಂಚರ್ ಮಾಡಿದ್ದೀನಿ. ಬಿಕಾಸ್ ಐ ಫೆಲ್ಟ್ ಇವನ್ MSME ಸೆಗ್ಮೆಂಟ್ ಏನಿದೆಲ್ಲ, ಈಗ ನೀವು ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ, ನಮ್ಮ ಎಲೆಕ್ಟ್ರಾನಿಕ್ಸ್ ಸಿಟಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿ, ಇಂಡಸ್ಟ್ರಿ, ಆಮೇಲೆ ಈ ಕಡೆ ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಏನಿದೆ, ಅಲ್ಲೆಲ್ಲ ಹಲವಾರು MSME ಇದೆ. ಫ್ರಾಂಕ್ಲಿ ಸ್ಪೀಕಿಂಗ್ ತುಂಬ ಅವರು ಎಕನಾಮಿಕ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ಲೇಬರ್ಸ್ ಏನಿದ್ದಾರೆ ಅಥವಾ ವರ್ಕ್ ಗ್ರೌಂಡ್ ವಾಟ್ ವಿ ಕಾಲ್ ಆಸ್ ಆನ್ ಫ್ಲೋರ್ ಬ್ಲೂ ಕಾಲರ್ ಜಾಬ್ಸ್ ಅಂತ ಕರೀತಾರೆ. ಫ್ಲೋರ್ ಜಾಬ್ಸ್ ಏನಿರುತ್ತೆ, CNC VMC, ತುಂಬ ಪಾಪ ಶ್ರಮ ಪಟ್ಟು ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ನಂಗೆ ಭಾಳ ರೆಸ್ಪೆಕ್ಟ್ ಇದೆ. ಬಿಕಾಸ್ ಐ ಹ್ಯಾವ್ ಗಾನ್ ದೇರ್, ಐ ಹ್ಯಾವ್ ಸೀನ್ ಆನ್ ಫೀಲ್ಡ್. ಏನಾಗುತ್ತೆ, ಆ ಬೆಳಿಬೇಕು ಅಂತಂದ್ರೆ ಅವ್ರಿಗೂ ಸ್ಕಿಲ್ಸ್ ನೆಸೆಸಿಟಿ ಇರುತ್ತೆ. ಸೊ ಯಾಕಂದರೆ ನೀವು ಒಮ್ಮೆ ಎಕ್ಸ್ಪೋರ್ಟ್ ಮಾಡ್ತಿರ್ತೀರಾ, ಕೊರಿಯಾಗೆ ಎಕ್ಸ್ಪೋರ್ಟ್ ಮಾಡ್ತೀರಾ, ಜಪಾನಿಗೆ ಎಕ್ಸ್ಪೋರ್ಟ್ ಮಾಡ್ತೀರಾ, ಡಿಫ್ರೆಂಟ್ ಕಂಟ್ರೀಸ್ಗೆ ಎಷ್ಟೊಂದು ಕಾಂಪೊನೆಂಟ್ಸ್ ಎಕ್ಸ್ಪೋರ್ಟ್ ಮಾಡ್ತಿರ್ತೀರಾ. ಎಕ್ಸ್ಪೋರ್ಟ್ ಮಾಡುವಾಗ ಎಷ್ಟೊಂದು ಜನ ವಿಸಿಟ್ ಮಾಡೋಕ್ಕೂ ಬರ್ತಾರೆ. ಬಟ್ ನಮ್ಮಲ್ಲಿ ಒಂದು ಎಟಿಕೆಟ್ಸೇ ಬೇಸಿಕ್ಲಿ ಗೊತ್ತಿರಲ್ಲ. ಹೇಗೆ ಮಾತಾಡಬೇಕು, ಎಷ್ಟು ಸೌಂಡಲ್ಲಿ ಮಾತಾಡಬೇಕು, ಎಷ್ಟು ವಾಯ್ಸ್ ನೋಡ್ತಾನಲ್ಲ, ಈಗ ಅದೇ ಕಾರ್ಪೊರೇಟ್ ಅಲ್ಲಾದರೆ ಒಂದು ವೆರಿ ಪ್ರೊಫೆಷನಲಿಸಮ್ ಇದೆ, ಒಂದು ಡಿಪ್ಲೊಮ್ಯಾಟಿಕ್ ಇದೆ. ಇಫ್ ಯು ಸೀನ್ MSME ಸೆಗ್ಮೆಂಟ್, ಆ ಡಿಪ್ಲೊಮಸಿ ಕಡಿಮೆ. ಅದು ಎಲ್ಲ ಬೈದರೆ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಹಂಗೆ ನಡೀತಾ ಇದೆ. ಅಲ್ಲಿರುವಂಥ ಡೈರೆಕ್ಟರ್ಸು ವಿಚಾರನೂ ಅದೇ. ಬಟ್ ಸ್ವಲ್ಪ ಕಂಪ್ನಿಗಳಿಗೆ ಮುಂದೆ ಬರ್ತಾ ಇದೆ, ಇಲ್ಲ ನಮ್ಮ ವರ್ಕ್ ಫೋರ್ಸ್ ನಮ್ಮ ಮೇಲೆ ತೊಗೊಂಡು ಹೋಗಬೇಕು, MSME ಸೆಗ್ಮೆಂಟಿಂದ ನಾವು ಒಂದು ದೊಡ್ಡ ಕಾಂಗ್ಲಮರೇಟ್ ಆಗಬೇಕು ಅನ್ನೋ ಒಂದು ವಿಚಾರದಲ್ಲೂ ಮಾಡ್ತಾ ಇದ್ದಾರೆ ಸ್ವಲ್ಪ ಜನ. ಅಂತಲ್ಲಿ ಡೆಫಿನೆಟ್ಲಿ ದೇ ಆರ್ ಫೋಕಸಿಂಗ್ ಆನ್ ಟ್ರೈನಿಂಗ್ಸ್. ಸೊ ಸ್ಕಿಲ್ ಫಿಕ್ಸ್ ಬೇಸಿಕ್ಲಿ ಡೀಲ್ಸ್ ವಿತ್ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್, ಕಾರ್ಪೊರೇಟ್ಸ್, ದೆನ್ MSMEs, startups. 3 years back, one interesting thing happened. We ventured into universities and educational institutions. ಏನು ಅನಿಸ್ತು ನಮಗೆ, ನಾನು ಹಲವಾರು ಸಂಸ್ಥೆಗಳಲ್ಲಿ ಸ್ಟೂಡೆಂಟ್ಸಿಗೆ ಟ್ರೈನಿಂಗ್ ಮಾಡ್ತಾ ಇದ್ದೆ, ಕರಿತಾ ಇದ್ರು, ಗೆಸ್ಟ್ ಲೆಕ್ಚರ್ಸ್ ಎಲ್ಲ ಹೋಗ್ತಾ ಇದ್ದೆ. ಪ್ರೊಫೆಸರ್ಸ್ ಜೊತೆ ಯಾವತ್ತೂ ಎಂಗೇಜ್ಮೆಂಟ್ ಇದ್ದಿಲ್ಲ. ದೆನ್ ಐ ಫೆಲ್ಟ್ ಸ್ಟೂಡೆಂಟ್ಸಿಗೆ 1,00,000 ನೀನು ಮುಟ್ಟೋಕ್ಕೆ ಕಷ್ಟ, ಬಟ್ 1,000 ಟೀಚರ್ಸಿಗೆ ನೀನು ಮುಟ್ಬಿಟ್ರೆ ಎಷ್ಟು ಜನದ ಲೈಫ್ ಅವ್ರು ಚೇಂಜ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಇನ್ನೊಂದೇನಾಗುತ್ತೆ, ಯೂನಿವರ್ಸಿಟೀಸಲ್ಲಿ ಯೂಶಲಿ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಆಗುತ್ತೆ. ಸೊ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆದಾಗ ಯೂಶಲಿ ದೇ ಆರ್ ಮೋರ್ ಇಂಟು ಟೆಕ್ನಾಲಜಿ ರಿಲೇಟೆಡ್, ಇಂಡಸ್ಟ್ರಿ ರಿಲೇಟೆಡ್ ಇರುತ್ತೆ. ಸಾಫ್ಟ್ ಸ್ಕಿಲ್ಸ್ ಮೇಲೆ ಭಾಳ ಕಡಿಮೆ, ತುಂಬ ಕಡಿಮೆ. ಯೂಶಲಿ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಯಾರಿಗಾಗುತ್ತೆ, ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಅದು ಪ್ಲೇಸ್ಮೆಂಟ್ ಆಗೋ ಕಾರಣಕ್ಕೆ. ಹೌದು. ಬಟ್ ಲರ್ನಿಂಗ್ ಇಸ್ ಕಂಟಿನ್ಯೂಸ್ ಅಲ್ವಾ, ಜನರೇಷನ್ ಚೇಂಜ್ ಆಗ್ತಾ ಇದೆ, ಜನ್ಜಿ ಇದ್ದಾರೆ, ಈಗ ಅಲ್ಫಾ ಜನರೇಷನ್ ಬರ್ತಾ ಇದೆ. ಬಟ್ ನಾವು ಹಳೇ ಥರನೇ ನಾನು ಇನ್ನೂ ಪಾಠ ಮಾಡ್ತೇನೆ ಅಂದರೆ ಆಗಲ್ಲ. ಹಾಗಂತ ನಾನು ಪಾಠ ಮಾಡೋದು ಹೇಳ್ಕೊಡ್ತಾ ಇಲ್ಲ. ಅವರಲ್ಲಿ ಇರುವಂಥ ಒಂದು ಸ್ಫೂರ್ತಿ, ಒಂದು ಫೈರ್ನ ನಾನು ಟ್ರಿಗರ್ ಮಾಡೋದು ನನ್ನ ಜವಾಬ್ದಾರಿ. ವಿ ಕಾಲ್ ಇಟ್ ಆಸ್ ಅಕಾಡೆಮಿಕ್ ಲೀಡರ್ಶಿಪ್. ಅಂದರೆ ಯು ಶುಡ್ ಬಿ ಸೋ ಸೆಲ್ಫ್ ಡ್ರಿವನ್ ದಟ್ ಯು ಕ್ರಿಯೇಟ್ ಅನ್ ಇಂಪ್ಯಾಕ್ಟ್ ಆನ್ ದ ನೆಕ್ಸ್ಟ್ ಜನರೇಷನ್. ಇವತ್ತು ನಾವು ಅದೊಂದು ಡಿಸ್ಕನೆಕ್ಟ್ ಬಂದುಬಿಟ್ರೆ ಇವತ್ತಿನ ಜನರೇಷನ್ ಜೊತೆ, ನಾವು ಎಷ್ಟೇ PhD ಹೋಲ್ಡರ್ಸ್ ಇರ್ಬೋದು, ಎಷ್ಟೇ ನಾವು ಸಾಧನೆ ಮಾಡಿರ್ಬೋದು ಅಕಾಡೆಮಿಕ್ ಫೀಲ್ಡಲ್ಲಿ, ಇಫ್ ಯು ಆರ್ ನಾಟ್ ಏಬಲ್ ಟು ಕನೆಕ್ಟ್ ಟು ದ ನೆಕ್ಸ್ಟ್ ಜನರೇಷನ್, ನಾನು ಕಲ್ತಿರೋ ಪಾಠ ಅದು ವ್ಯರ್ಥ ಅಲ್ವಾ? ಈ ವಿಷಯದಲ್ಲಿ ಈಗ ಜಂಜಿ ಜನರೇಷನ್ ಬಗ್ಗೆ, ಹೌದು, ಅವ್ರಿಗೆ ಹೆಂಗೆ ಕನೆಕ್ಟ್ ಆಗಬೇಕು, ಆಮೇಲೆ ಜಂಜಿ ಜನರೇಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಐ ಲವ್ ದಿಸ್ ಜನರೇಷನ್, ದೇ ಆರ್ ಅಮೇಸಿಂಗ್. ನಾನು ಮಿಲೇನಿಯಲ್, ನಾನು ಸೀನಿಯರ್ ಪ್ರೊಫೆಸರ್ಸ್ ಇರೋರೆಲ್ಲ ದೇ ಆರ್ ಆಲ್ Gen X. ಸೊ ಐ ಆಮ್ Gen Y, ವಿ ಕಾಲ್ ಎಸ್ ಮಿಲೇನಿಯಲ್, ಇವ್ರು Gen Z. ಸಿ, ಎವ್ರಿ 15 ವರ್ಷಕ್ಕೆ ಪ್ಯಾಟರ್ನ್ಸ್ ಚೇಂಜ್ ಆಗುತ್ತೆ. ಅವರ ವಿಚಾರಧಾರೆ, ಅವರ ಒಂದು ಲೈಕ್ಸು, ಡಿಸ್ಲೈಕ್ಸು, ಅವರ ವ್ಯಾಲ್ಯೂ ಸಿಸ್ಟಮ್ಮು. ಈಗ ನಾವು ನೋಡಿ, ನೀವೇ ಯೋಚನೆ ಮಾಡಿ, ಎಲ್ಡರ್ ಜನರೇಷನ್ಗೆ ಒಂದು ಕಂಪ್ನಿಯಲ್ಲಿ ಎಷ್ಟು ಲಾಯಲ್ಟಿ ಅವರಿಗೆ. ಈಗ ನಮ್ಮ ತಂದೆದು ಎಕ್ಸಾಂಪಲ್ ತಗೋತೀನಿ, ಕೆನರಾ ಬ್ಯಾಂಕಲ್ಲಿ ವರ್ಕ್ ಮಾಡಿದ್ದು, ನಮ್ಮ ಮನೇಲಿ ಸುಬ್ಬಾರಾವ್ ಪೈ ಅವ್ರದ್ದು ಒಂದು ಫೋಟೋ ಇದೆ, ಅದಕ್ಕೆ ನಮಸ್ಕಾರ ಮಾಡ್ತಾರೆ ಅವರು. ಇವತ್ತು ಏನಾದರೂ ನಾವು ಹೇಳಿದ್ರೆ, ಅಪ್ಪ ಈ ಥರ ಆಯಿತು, ಸಾಧನೆ ಆಯಿತು ಅಂತಂದರೆ, ಎಲ್ಲ ನೋಡಪ್ಪ ಸುಬ್ಬಾರಾವ್ ಪೈ ಕೃಪೆ. ಅಂದರೆ ಅವ್ರು ಇದ್ದಿದ್ದಕ್ಕೆಲ್ಲ ನಿಮಗೆಲ್ಲ ಇಷ್ಟು ಓದ್ಸಕ್ಕೆ ಸಾಧ್ಯ ಅಂತ. ಅಂದರೆ ಆಲ್ ಲೆವೆಲ್ ಬಾಂಡಿಂಗ್, ಲಾಯಲ್ಟಿ.
ಈಗ ಆ ಥರ ಇದ್ದಿದ್ದು ಜನ್ಸಿ ಹತ್ರ ನೀವು ಎಕ್ಸ್ಪೆಕ್ಟ್ ಮಾಡ್ತಾನೆ ತಪ್ಪಾಗುತ್ತೆ. ಯಾಕಂದ್ರೆ ವರ್ಲ್ಡ್ ಹ್ಯಾಸ್ ಚೇಂಜ್ ಟುವರ್ಡ್ಸ್ ಮೆಟೀರಿಯಲಿಸಮ್ ಮೋರ್, ರೈಟ್? ಇಟ್ ಇಸ್ ನಾಟ್ ದೇರ್ ಮಿಸ್ಟೇಕ್, ವರ್ಲ್ಡ್ ಇಸ್ ಲೈಕ್ ದಟ್. ಸೊ ನ್ಯಾಚುರಲಿ ದೇರ್ ಅಟ್ರಿಬ್ಯೂಟ್ಸ್ ಹ್ಯಾವ್ ಚೇಂಜ್ಡ್. 2 ವರ್ಷ ಒಂದು ಕಂಪ್ನಿಯಲ್ಲಿ ಇರ್ತಾರೆ, ಇನ್ನೊಂದು ವರ್ಷ ಇನ್ನೊಂದು ಕಂಪ್ನಿಯಲ್ಲಿ ಇರ್ತಾರೆ, ಅವ್ರಿಗೆ ಗ್ರೋತ್ ನೋಡ್ತಾರೆ ಪರ್ಸನಲ್ ಆಗಿ, ರೈಟ್? ಪ್ಲಸ್ ವರ್ಕ್ ಲೈಫ್ ಬ್ಯಾಲೆನ್ಸು, ಇವೆಲ್ಲ ದೀಸ್ ಆರ್ ಸಮ್ ಆಫ್ ದ ಪ್ಯಾರಾಮೀಟರ್ಸ್ ವಿಚ್ ಪೀಪಲ್ ಸಿ ಬಿಫೋರ್ ಟೇಕಿಂಗ್ ಅ ಡಿಸಿಷನ್. ಎಲ್ಡರ್ ಜನರೇಷನ್ ಟುಕ್ ಇನ್ ದಟ್ ವೇ, ಕರೆಕ್ಟ್? ಅವ್ರಿಗೇನು ಒಟ್ಟು ದುಡಿಬೇಕು, ಮನೆ ಚೆನ್ನಾಗಿ ನೋಡಬೇಕು ಅಂತ ಇರ್ತು ಹೊರತು ವರ್ಕ್ ಲೈಫ್ ಬ್ಯಾಲೆನ್ಸ್ ಕಾನ್ಸೆಪ್ಟ್ ಅವಾಗ ಇದ್ದಿಲ್ಲ. ಇವತ್ತಿನ ಜನರೇಷನ್ ನೋಡಿ, ನಾನು ಇಷ್ಟೇ ವರ್ಕ್ ಮಾಡೋದು, ನಾನು ಎಂಜಾಯ್ ಮಾಡ್ಬೇಕು, ಅದಕ್ಕೆ ಸ್ಯಾಟರ್ಡೆ ಸಂಡೇ ಎಲ್ಲ ರೆಸಾರ್ಟ್ಸ್ ಬುಕ್ ಇರುತ್ತೆ, ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮ್ಸ್ ಎಲ್ಲ ಬೆಂಗಳೂರು. ಯಾಕೆ? ಎವ್ರಿಬಡಿ ವಾಂಟ್ಸ್ ಟು ಲಿವ್ ದೇರ್ ಲೈಫ್. ಸೊ ವಿ ಕಾಂಟ್ ಬ್ಲೇಮ್ ಜನ್ಸಿ. ಈಗ ಜನ್ಸಿ ಬಂತ ಕೇಳಿದಾಗ ನೀವು ಇಲ್ಲಿ ಎಲ್ಲಿ ತಪ್ಪಾಗುತ್ತೆ, ಕನೆಕ್ಟಿಂಗ್ ಡಿಸ್ಪ್ಯಾರಿಟಿ ಎಲ್ಲಿ ಬರುತ್ತೆ ಅಂತಂದ್ರೆ, ಸಮ್ವೇರ್ ಎಲ್ಡರ್ ಜನರೇಷನ್ ಹ್ಯಾವ್ ದಿಸ್ ಆಟಿಟ್ಯೂಡ್ ಆಫ್ ಸೆನ್ಸ್ ಆಫ್ ಎಂಟೈಟಲ್ಮೆಂಟ್. ಅಂದ್ರೆ ನಾನು ದೊಡ್ಡವನಿರೋ ಕಾರಣಕ್ಕೆ ನೀವು ರೆಸ್ಪೆಕ್ಟ್ ಮಾಡಬೇಕು ಅಂತ ಕೇಳ್ತಾರೆ. ಇದೆಲ್ಲ ಮುಂಚೆ ಹಾಗೆ ಬಂದಿರೋದಲ್ವಾ, ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಒಪ್ಕೋತೀನಿ. ಬಟ್ ಇವತ್ತಿನ ಮಕ್ಕಳು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಿರುವಾಗ ಅಲ್ಲಿ ಒಬ್ಬ 60 year old, ಒಬ್ಬ 22 year old, ದೇ ಡೋಂಟ್ ಕಾಲ್ ಬೈ ಸರ್, ದೇ ಕಾಲ್ ನೇಮ್ಸ್. ಈ ಪ್ಯಾಟರ್ನ್ ಇರುವಾಗ ಜಗತ್ತು ಚೇಂಜ್ ಆಗ್ತದೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ದೇರ್ ಇಸ್ ಅ ಲಿಟಲ್ ಬಿಟ್ ಆಫ್ ವೆಸ್ಟರ್ನ್ ಇಂಪ್ಯಾಕ್ಟ್ ಆನ್ ಇಂಡಿಯಾ. ಡಿಮ್ಯಾಂಡಿಂಗ್ ರೆಸ್ಪೆಕ್ಟ್ is not a good thing for this generation. You lead by example, they will go out of their way to respect you and celebrate you. ನಾನು ದೊಡ್ಡವನಿದ್ದೀನಿ ಆ ಕಾರಣಕ್ಕೆ ನೀನು ನನಗೆ ರೆಸ್ಪೆಕ್ಟ್ ಮಾಡಿದ್ರೆ ಈ ಜನರೇಷನ್ ಮಾಡಲ್ಲ. ನಾನು ತಾತ ಕಣೋ, ನನಗೆ ಇಷ್ಟ ಅನುಭವ ಇದೆ, ಮಾಡಲ್ಲ. ನಾನು ಅಪ್ಪ, ನಾನು ಜೀವನ ಜಗತ್ ಬಗ್ಗೆ ತಿಳ್ಕೊಂಡಿದ್ದೀನಿ, ಮಾಡಲ್ಲ. ಲೀಡ್ ಬೈ ಎಕ್ಸಾಂಪಲ್. ಯಾಕಂದ್ರೆ ಇವ್ರು ಬಹಳ ದೇ ಆರ್ ವೆರಿ ಕ್ಯಾಲ್ಕುಲೇಟಿವ್. ನೋಡ್ತಾರೆ, ನೀವು ಹೇಳೋದೊಂದು ಮಾಡೋದೊಂದು. ಹಿಪೋಕ್ರಿಟ್ಸ್ ಅಂತ ಕರೀತಾರೆ. ಸ್ವಂತ ತಂದೆ ತಾಯಿಗೆ ಯು ಆರ್ ಬೀಯಿಂಗ್ ಹಿಪೋಕ್ರಿಟ್ ಅಂತ ಕರೀತಾರೆ. ನೀವು ಹೇಳ್ತಿದ್ರೆ ಒಂದು, ಮಾಡ್ತಿರೋದು ಒಂದು ಅಂತ. ರೂಲ್ ಬ್ರೇಕ್ ಮಾಡ್ಬಾರ್ದು ಕಣೋ ಅಂತ ನೀವು ಮಕ್ಕಳಿಗೆ ಹೇಳ್ತೀರಾ. ಅವನ ಮುಂದೆನೇ ನೀವು ಹೆಲ್ಮೆಟ್ ಹಾಕೊಳ್ಳೋದಾದ್ರೆ ರಾಂಗ್ ರೂಟಲ್ಲಿ ಬೈಕಲ್ಲಿ ಹೋಗ್ತೀರಾ. ಈಗ ಮಗುಗೆ ಏನನ್ಸುತ್ತೆ, ಇವರ್ ಏನ್ ಹಿಪೋಕ್ರಿಟ್, ಕರೆಕ್ಟ್ ಅಲ್ವಾ? ಅಂಡ್ ದೇ ಆರ್ ವೆರಿ ವೋಕಲ್ ಅಲ್ವಾ, ಓಪನ್ ಆಗಿ ಹೇಳ್ಬಿಡ್ತಾರೆ. ನಾವಾದ್ರೆ ತಂದೆಗೆ ಬೀಳ್ತವೆ, ಏನು ಹೇಳ್ಬಾರ್ದು. ಕರೆಕ್ಟ್. ವಿ ಆಲ್ವೇಸ್ ಥಾಟ್, ಅದಕ್ಕೆ ಅಂದ್ರೆ ಎಲ್ಲ ಅವ್ರು ಮಾಡ್ತಾರೆ ಸರಿ ಅಂತಾನು ಹೇಳ್ತಾ ಇಲ್ಲ. ಇಫ್ ಯು ವಾಂಟ್ ಟು ಚೇಂಜ್ ದಟ್ ಜನರೇಷನ್ ಆರ್ ಗೈಡ್ ದಟ್ ಚೇಂಜ್ ಅಂತ ಹೇಳಲ್ಲ ನಾನು, ಗೈಡ್ ದಟ್ ಜನರೇಷನ್, ಕನೆಕ್ಟ್ ದಮ್, ಕನೆಕ್ಟ್ ವಿತ್ ದಮ್. ತೊಂದರೆ ಏನಾಗ್ತಿರೋದು, ಎವ್ರಿಬಡಿ ವಾಂಟ್ಸ್ ಟು ಕರೆಕ್ಟ್ ದಮ್. ಒಂದು ಸಣ್ಣ ಅವನೇನೋ ಶರ್ಟ್ ಈ ತರ ಹಾಕೊಂಡಿದ್ದೆ, ಸೀದಾ ಹಾಕೊಳ್ಳೋ ಶರ್ಟು, ಈಗೇನೋ ಕುತ್ಕೊಳೋದು. ಡೋಂಟ್ ಟ್ರೈ ಟು ಕರೆಕ್ಟ್ ದಮ್, ಕನೆಕ್ಟ್ ವಿತ್ ದಮ್. ಕನೆಕ್ಟ್ ಆದಾಗೆ ನಿಮ್ಗೆ ಅಥಾರಿಟಿ ಸಿಗುತ್ತೆ, ಪವರ್ ಸಿಗುತ್ತೆ ಅವ್ರನ್ನ ಕರೆಕ್ಟ್ ಮಾಡೋಕ್ಕೆ. ಏನಾದರೂ ತಪ್ಪು ಮಾಡ್ತಿದ್ರು ಸುಮ್ಮನೆ ಅವ್ರಿಗೆ ನೋಡಿ, ಅವ್ರು ಇನ್ನೊಂದು ಅಬ್ಸರ್ವ್ ಮಾಡಿ, ಸುಮ್ಮನೆ ಅವ್ರಿಗೆ ಅಡ್ವೈಸ್ ಎಲ್ಲ ಬೇಡ. ಅವ್ರಿಗೆ ಎಲ್ಡರ್ ಜನರೇಷನ್ ಅಡ್ವೈಸ್ ಮಾಡ್ತಾರೆ, ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡು ಕೂತ್ಬಿಡ್ತಾರೆ ಅವ್ರು. ನೋಡಿದ್ರ, ನಾನು ಹೇಳ್ತೀನಿ, ಟ್ರೈನಲ್ಲೆಲ್ಲ ಟ್ರಾವೆಲ್ ಮಾಡಿದಾಗ ಅಥವಾ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಯಾರು ಎಲ್ಡರ್ ಮಾತ್ರ ತುಂಬ ಕೇಳಿಸ್ಕೊತಾನೆ. ದಟ್ಸ್ ಹೌ ಐ ಡೆವಲಪ್ ಮೈ ಪೇಷನ್ಸ್. ಪ್ಲಸ್ ಆಸ್ ಅ ಟ್ರೈನರ್ ಐ ಲೈಕ್ ಟು ಹಿಯರ್ ಎಕ್ಸ್ಪೀರಿಯನ್ಸಸ್ ಆಫ್ ಪೀಪಲ್ ವಿಚ್ ಗಿವ್ಸ್ ಮಿ ಪರ್ಸ್ಪೆಕ್ಟಿವ್. ಅದೇ ನೀವು ಯಂಗರ್ ಜನರೇಷನ್ ನೋಡಿ, ದೊಡ್ಡವ್ರು ಮಾತಾಡ್ತಾರೆ, ಜಾಸ್ತಿ ಕೇಳಿಸ್ಕೊಂಡು ಹೆಡ್ಫೋನ್ಸ್ ಹಾಕೊಂಡು ಕೂತ್ಬಿಡ್ತಾರೆ. ಏನಪ್ಪ ಅವರು ಬರೀ ಟ್ರೈನ್ ಬಿಡ್ತಾ ಇದ್ದಾರೆ, ರೈಲ್ ಬಿಡ್ತಾ ಇದ್ದಾರೆ, ಯೂಸ್ ದೋಸ್ ವರ್ಡ್ಸ್, ರೈಟ್? ಸೊ ಜನ್ಸಿಗೆ ಇನ್ ಸಿಂಪಲ್ ವರ್ಡ್ಸ್, ದೇ ಆರ್ ಅಮೇಸಿಂಗ್ ಜನರೇಷನ್. ಜಸ್ಟ್ ಕನೆಕ್ಟ್ ವಿತ್ ದೆಮ್, ಯು ಸಿ ದೇ ಡೂ ವಂಡರ್ಸ್. ಬಹಳಷ್ಟು ಅರ್ಥ ಮಾಡ್ಕೊಂಡಿದ್ದಾರ. ಥ್ಯಾಂಕ್ ಯು. 20 ಅನ್ನೋದಕ್ಕಿಂತ ಐ ಕ್ಯಾನ್ ಸೇ 40 years ಆಫ್ ಎಕ್ಸ್ಪೀರಿಯನ್ಸ್ ಅನಿಸ್ತದೆ ಒಂದ್ಸರ್ತಿ ನೀವು ಮಾತಾಡೋದೆಲ್ಲ ನೋಡ್ತಾ ಇದ್ರೆ. ಪ್ರಶಾಂತ್, ಅನುಭವ ಅನ್ನೋದು ವಯಸ್ಸು ಅನ್ನೋಕಿನ ನೀವು ಯಾರ ಜೊತೆ ಬೆರೀತಾ ಇದ್ರೆ ಅದು ಭಾಳ ಮ್ಯಾಟ್ರ್ ಆಗುತ್ತೆ. ಸಿನ್ಸ್ ಐ ಆಮ್ ವರ್ಕಿಂಗ್ ಇನ್ ದ ಡೈವರ್ಸ್ ಸೆಕ್ಟರ್, ಒಂದು 10 ವಯಸ್ಸಿನ ಮಗು ಜೊತೆನೂ ನಾನು ವರ್ಕ್ ಮಾಡ್ತಾನೆ, 75 ವರ್ಷದ ವೃದ್ಧನ ಜೊತೆ ವರ್ಕ್ ಮಾಡ್ತಾನೆ, ಪ್ಲಸ್ ಡಿಫ್ರೆಂಟ್ ಸ್ಟೇಜಸ್ ಆಲ್ಸೋ. ಅಂದರೆ CEOsಗಳ ಜೊತೆ ವರ್ಕ್ ಮಾಡ್ತಾನೆ, ಅಟ್ ದ ಸೇಮ್ ಟೈಮ್ ಮಿಡಲ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಆಸ್ ದ ವರ್ಕ್ ಫೋರ್ಸ್. ಸೊ ದೆನ್ ಯು ಗೆಟ್ ಪರ್ಸ್ಪೆಕ್ಟಿವ್ಸ್ ಫ್ರಮ್ ಎವ್ರಿವೇರ್. ಈವನ್ ಒಂದು ಆಟೋಮೊಬೈಲ್ ಸೆಕ್ಟರ್ ಜೊತೆ ಒಂದಿನ ವರ್ಕ್ ಮಾಡ್ತೀರಾ, ಒಂದಿನ ಏರೋಸ್ಪೇಸ್ ಜೊತೆ ವರ್ಕ್ ಮಾಡ್ತಿದ್ದೀರಾ, ಒಂದಿನ ಹಾಸ್ಪಿಟಾಲಿಟಿ ಜೊತೆ, ಒಂದಿನ ಹೆಲ್ತ್ ಕೇರ್ ಜೊತೆ. ಸೊ ಏನಾಗುತ್ತೆ, ಯು ಗೆಟ್ ವೆರಿಡ್ ಪರ್ಸ್ಪೆಕ್ಟಿವ್ ಆಫ್ ಪೀಪಲ್. ನಾನು ಹಲವಾರು ಕಡೆ ಟ್ರೈನ್ ಮಾಡಕ್ಕಂತ ನನ್ನ ಕರೀತಾರೆ. ನಾನು ಟ್ರೈನ್ ಮಾಡ್ತಾ 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 ನಾನು ಎಷ್ಟೊಂದು ಕಲ್ತ್ಕೊಂಡ್ಬರ್ತೀನಿ, ಅದು ನನಗೆ ಗೊತ್ತು. So I feel I am you are also getting paid for that. Absolutely. I am doing the reverse paid internship. Okay. And coming to Roots Education, ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನೀವು ಹೇಳೋದು. ನೀವೆಲ್ಲ ರ್ಯಾಂಕ್ ಹೋಲ್ಡರ್ಸ್ಗೆಲ್ಲ ಎನ್ರೋಲ್ ಮಾಡ್ಕೊಳ್ಳೋದಿಲ್ಲ ಅಂತ ಕೇಳಿದೆ ನಾನು. ಏನದು ಸೀರಿಯಸ್ಲಿ ನಿಜಾನಾ ಹಿಂಗೆ ಅಂತ ಹೇಳಿ? ಓಕೆ, ಅದಕ್ಕೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡ್ತೀನಿ. ಐ ಮೇ ನೀಡ್ 5 minutes ಫಾರ್ ದಿಸ್. ಆ್ಯಕ್ಚುಲಿ ಇದಕ್ಕೊಂದು ಹೇಳ್ತಾನಲ್ಲ, ಬಿ ಅನ್ ಅಬ್ಸರ್ವೆಂಟ್. ಇಲ್ಲಿ ಎಲ್ಲ ಈ ಪಾಡ್ಕಾಸ್ಟ್ ನೋಡ್ತಿರುವಂಥ ಯೂತ್ಸ್ಗೆ ನಾನೊಂದು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಐ ನೋ ದೇರ್ ಲಾಟ್ ಆಫ್ ಆಸ್ಪಿರೆಂಟ್ಸ್ ವಾಂಟ್ ಟು ಬಿ ಅನ್ ಆಂಟರ್ಪ್ರಿನರ್. ನಂದೇ ಒಂದು ನನ್ನ ಸಂಸ್ಥೆ ಸ್ಟಾರ್ಟ್ ಮಾಡಬೇಕು ಅಂತ ಎಲ್ರಿಗೂ ಒಂದು ಆಸೆ ಇರುತ್ತೆ. ಇತ್ತೀಚೆಗೆ ಅವೇರ್ನೆಸ್ ಇರೋ ಕಾರಣಕ್ಕೆ ಯು ಆಲ್ ಡ್ರೀಮ್ ಆಫ್ ಹ್ಯಾವಿಂಗ್ ಯುವರ್ ಓನ್ ಸ್ಟಾರ್ಟ್ಅಪ್. ಎಸ್, ಬಟ್ ಟು ಹ್ಯಾವ್ ಅ ಸ್ಟಾರ್ಟ್ಅಪ್, ಫಸ್ಟ್ ಥಿಂಗ್ ಇಸ್ ಯುವರ್ ಸ್ಟಾರ್ಟ್ಅಪ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಅಲ್ಲೇ ಬರುತ್ತೆ, ಪ್ರಾಬ್ಲಮ್ ಸ್ಟೇಟ್ಮೆಂಟೇ ಬರುತ್ತೆ. ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬರಬೇಕಂತಂದ್ರೆ ಫಸ್ಟ್ ಅಬ್ಸರ್ವ್ ಮಾಡ್ತಾ ಇರಬೇಕು. ಎಷ್ಟು ಯು ಆರ್ ಅ ಗುಡ್ ಅಬ್ಸರ್ವರ್ ಅಲ್ವಾ.
ಯು ಟೆನ್ ಟು ನೋ ಪ್ರಾಬ್ಲಮ್ ಎಕ್ಸಿಸ್ಟ್ ಆರ್ ನಾಟ್. ಸುಮ್ಮನೆ ನಾವು ಇಮ್ಯಾಜಿನ್ ಮಾಡ್ಕೊಂಡು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ತಂದ್ಬಿಟ್ಟು ಅದು ಸೊಲ್ಯೂಷನ್ ಕೊಟ್ಟರೆ ದ ಮಾರ್ಕೆಟ್ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ಇಟ್ ಹ್ಯಾಸ್ ಟು ಬಿ ಕಸ್ಟಮರ್ ಸೆಂಟ್ರಿಕ್ ಡ್ರಿವನ್ ಪ್ರಾಡಕ್ಟ್. ಸೊ ನನಗಿದು ಅಬ್ಸರ್ವೇಷನಿಂದ ಬಂದಿರುವಂಥದ್ದು. ಇದನ್ನೆಲ್ಲ ಇನ್ನೂ ಡೆಪ್ತಲ್ಲಿ ಹೋಗ್ಬೋದು, ಡಿಸೈನ್ ಥಿಂಕಿಂಗ್ ಅಂತಲೇ ಬರುತ್ತೆ. ಅಲ್ಲಿಂದ ಯು ವಿಲ್ ಸ್ಟಾರ್ಟ್ ಆಸ್ ಅನ್ ಆಂಟರ್ಪ್ರಿನರ್, ಯು ಹ್ಯಾವ್ ಟು ಕಮ್ ವಿತ್ ಕಾನ್ಸೆಪ್ಟ್ ಆಫ್ ಡಿಸೈನ್ ಥಿಂಕಿಂಗ್. ಸೊ ಯಾರು ನೋಡ್ತಿರೋ ಪಾಡ್ಕಾಸ್ಟ್, ನಾನು ಒಂದೇ ರಿಕ್ವೆಸ್ಟು, ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಇಫ್ ಯು ವಾಂಟ್ ಟು ಬಿ ಅನ್ ಆಂಟರ್ಪ್ರಿನರ್. ವೆಲ್, ಕಮಿಂಗ್ ಟು ದ ಪಾಯಿಂಟ್, 2019 ಜನವರಿಯಲ್ಲಿ ಐ ಗೆಟ್ ಅನ್ ಇನ್ವಿಟೇಷನ್ ಫ್ರಮ್ ಸ್ಕೂಲ್ ಇನ್ ಹಾವೇರಿ. ಅಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತಿದೆ. ಇಟ್ ಈಸ್ ರನ್ ಬೈ ಒನ್ ಆಫ್ ಮೈ ಸೂಪರ್ ಸೀನಿಯರ್ಸ್ ಫ್ರಮ್ ಸೈನಿಕ್ ಸ್ಕೂಲ್ ಬಿಜಾಪುರ್. ಅವ್ರು ಚೇರ್ಮನ್ ಆ ಸ್ಕೂಲ್ಗೆ. ಅವರು ನನಗೆ ಕಡೆಯಿಂದ ಕಾಲ್ ಬರುತ್ತೆ, ನಮ್ಮ ಸಂಸ್ಥೆಗೆ ಒಂದು ಟಾಕ್ ಬೇಕು ಸ್ಟೂಡೆಂಟ್ಸ್ಗೆ. ಐ ಕ್ಯಾನ್ ಟೆಲ್ ಇಟ್ ಆನ್ ರೆಕಾರ್ಡ್ ಆಲ್ಸೋ. ಐ ಥಿಂಕ್ 44 ಸ್ಟೂಡೆಂಟ್ಸ್ ಏನೋ ಬೋರ್ಡ್ ಎಕ್ಸಾಮ್ಗೆ ಅಪಿಯರ್ ಆಗ್ತಾಯಿದ್ರು. ಇನ್ ಪ್ರಿಪ್ರೇಟರಿ ಎಕ್ಸಾಮ್ ಅಟ್ಲೀಸ್ಟ್ 36 ಸ್ಟೂಡೆಂಟ್ಸ್ ಏನೋ ಒಂದು ಸಬ್ಜೆಕ್ಟಲ್ಲಿ ಮಿನಿಮಮ್ ಫೇಲ್ ಆಗಿದ್ರು ಪ್ರಿಪ್ರೇಟರಿಯಲ್ಲಿ. ಸೊ ಸ್ವಲ್ಪ ಪ್ಯಾನಿಕ್ ಇತ್ತು ಮಕ್ಕಳಲ್ಲಿ, ಅಯ್ಯೋ ಬೋರ್ಡ್ ಎಕ್ಸಾಮ್ ಇದೆ, ನಾವು ಪ್ರಿಪ್ರೇಟರಿ ಹಿಂಗೆ ಆಗಿದೆ. ಆದರೆ 44ರಲ್ಲಿ 36 ಜನ ಒಂದು ಸಬ್ಜೆಕ್ಟ್ ಅಟ್ಲೀಸ್ಟ್ ಫೇಲ್, ಅಂದರೆ 8 ಜನ ಪಾಸ್. ಸೊ ನಾನು ಯೂಶ್ವಲಿ ಶಾಲೆ ಮಕ್ಕಳಿಗೆ ಐ ನೆವರ್ ಯೂಸ್ ಟು ಟ್ರೈನ್. ಐ ಆಲ್ವೇಸ್ ಡನ್ ಇಟ್ ಫಾರ್ ಗ್ರಾಜುಯೇಟ್ ಆ್ಯಂಡ್ ಅಬೌವ್ ಆ್ಯಂಡ್ ಕಾರ್ಪೊರೇಟ್ಸ್. ಫಸ್ಟ್ ಟೈಮ್ ಶಾಲೆ ಮಕ್ಕಳು ಅಂದಾಗ ಯಾಕಂದ್ರೆ ಅದು ಪೆಡಗಾಜಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅವ್ರ ಜೊತೆ ಎಂಗೇಜ್ ಆಗದೆ ನಿನ್ನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಬೇಕು. ಆದರೂ ಒಂದು ಚಾಲೆಂಜ್ ಅಂತ ತೊಗೊಂಡು ಐ ಪ್ರಿಪೇರ್ಡ್ ಅ ವೆರಿ ನೈಸ್, ಐ ಕ್ಯೂರೇಟೆಡ್ ಅ ಪ್ರೋಗ್ರಾಮ್ 1.5 hour ವರ್ಕ್ಶಾಪ್. ಅಲ್ಲಿ ಹೋಗಿ ಅಲ್ಲಿರುವಂಥ ಮಕ್ಕಳಲ್ಲಿ ಒಂದು ಟಾಕ್ ಆಗುತ್ತೆ. ಹೇಳ್ತೇನೆ ನಾನು, ಮುಗಿದ ಮೇಲೆ ನೋಡ್ಬೇಕು ಅವರ ಮುಖದಲ್ಲಿ ಸ್ಮೈಲು, ಎಲ್ಲರೂ ಯೋ ಯೋ ಅಂತ. ಅದು ಫೋಟೋ ಇದೆ ನನ್ನ ಹತ್ರ ಕೂಡ ಇವತ್ತು. ಅಂದರೆ ಆ ಸ್ಟ್ರೆಸ್ಸೇ ರಿಲೀಫ್ ಆಯಿತು. ಏಪ್ರಿಲ್ ಎಂಡಿಗೆ ರಿಸಲ್ಟ್ಸ್ ಬರುತ್ತೆ, ಪ್ರಿನ್ಸಿಪಲಿಂದ ಒಂದು ಮೆಸೇಜ್ ಬರುತ್ತೆ, ಡಿಯರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಸಿಟಿಂಗ್ ಅವರ್ ಸ್ಕೂಲ್, ವಿ ಹ್ಯಾವ್ ಗಾಟ್ ರಿಸಲ್ಟ್ಸ್ ಟುಡೇ. 44ರಲ್ಲಿ 39 ಮಕ್ಕಳು ಪಾಸ್ ಆಗಿದ್ದಾರೆ. ಎಲ್ಲಿ 8 ಜನ ಪಾಸ್ ಆಗಿದ್ರು ಪ್ರಿಪ್ರೇಟರಲ್ಲಿ, 39 ಪಾಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ನನಗೆ ದಿಮಾಕಿ ಬತ್ತಿ ಜಲಾದಿ ಅಂತಾರಲ್ಲ, ಟ್ರಿಗರ್ ಆಯ್ತು. ಓಕೆ, ನೀನು ಕಾರ್ಪೊರೇಟ್ಸು ಅಲ್ಲಿ ಇಲ್ಲಿ ಎಲ್ಲ ಟ್ರೈನ್ ಮಾಡ್ತಾ ಇದೆಯಾ, ಯಾಕೆ ಶಾಲೆಗೆ ಹೋಗಿ ಮಕ್ಕಳಲ್ಲೂ ಒಂದು ಸ್ಫೂರ್ತಿ ತುಂಬಾರ್ದು? ಇಟ್ ಕೇಮ್ ಆಸ್ ಅನ್ ಐಡಿಯಾ. ಸೊ ದಟ್ಸ್ ವೈ ವಿ ರಿಜಿಸ್ಟರ್ಡ್ ಅ ಕಂಪ್ನಿ ಕಾಲ್ಡ್ ಫೀನಿಕ್ಸ್ ಟ್ರೈನಿಂಗ್ ಆ್ಯಂಡ್ ಕನ್ಸಲ್ಟೆಂಟ್ಸ್ ಅಂತ. ಫೀನಿಕ್ಸ್ ಇಸ್ ಬೇಸಿಕಲಿ ಮಿಥಿಕಲ್ ಬರ್ಡ್ ರೈಸಿಂಗ್ ಫ್ರಮ್ ಆಶಸ್. ಸೊ ನಮಗೇನು, ಯಾರು ಒಂದು ಹೋಪೆ ಕಳ್ಕೊಂಡಿರ್ತಾರೆ, ಫೇಲ್ ಆಗಿರ್ತಾರೆ, ಆ ಮಕ್ಕಳಿಗೆ ಒಂದು ಸ್ಫೂರ್ತಿ ತುಂಬಿ ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟು ಬರೋಣ ಅಂತ ಒಂದು ಪ್ರೋಗ್ರಾಮ್ ಡಿಸೈನ್ ಮಾಡಿದೆ. ವಿ ಕಾಲ್ಡ್ ಇಟ್ ಅಸ್ ಸ್ಟ್ರೆಸ್ ಬಸ್ಟರ್ ಪ್ರೋಗ್ರಾಮ್ ಅಂತ. ಸೊ ವಿ ಸ್ಟಾರ್ಟೆಡ್ ಮಾರ್ಕೆಟ್ ರಿಸರ್ಚ್ ಅಂದರೆ ಒಂದು ಟೆಸ್ಟ್ ರನ್ನೇ ಆಯ್ತು. ಹೇಗೆಂದ್ರೆ ಐ ರಿಯಲಿ ಥ್ಯಾಂಕ್, ನಾನು ಎಲ್ಲ ನೋಡಿ ನನ್ನ ಒಂದು ಜರ್ನಿಯಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದಾರೆ ಅವನ್ನೆಲ್ಲ ನಾನು ನೆನೆಸ್ಬೇಕು. ಓಕೆ, ಬ್ಲಾಕ್ ಎಜುಕೇಷನ್ ಆಫೀಸರ್ ಅವಾಗ ಉಮಾದೇವಿ ಅಂತ, ರೈಟ್, ನಾರ್ತ್ 1ಗೆ ಶಿ ವಾಸ್ ಅ ಬ್ಲಾಕ್ ಎಜುಕೇಷನ್ ಆಫೀಸರ್. ಶಿ ಸಪೋರ್ಟೆಡ್ ಅಸ್ ಲಾಟ್. ಹೋಗಿ ಒಂದು 10,000 ಮಕ್ಕಳಿಗೆ ನಾನು ಫ್ರೀ ಟ್ರೈನ್ ಮಾಡಿದೆ. ಶಾಲೆಗೆ ಅಲ್ಲೊಂದು 400 ಜನ, ಇಲ್ಲೊಂದು 500 ಜನ, ಇಲ್ಲೊಂದು 600 ಜನ, ಇಲ್ಲೊಂದು 700 ಜನ ಇನ್ ದ ಮಂತ್ ಆಫ್ ಜನವರಿ ಆ್ಯಂಡ್ ಫೆಬ್ರವರಿ. ತುಂಬಾ ಚೆನ್ನಾಗಿ ನಡೀತು. ಎಕ್ಸಾಮ್ ಪ್ರಿಪರೇಷನ್ಗೆ ಅವಾಗ ಸ್ವಲ್ಪ ಅವ್ರಿಗೆ ಕಾನ್ಫಿಡೆನ್ಸ್ ತುಂಬಬೇಕು ಅಂತ. ಎಷ್ಟು ಚೆನ್ನಾಗಿ ಎಲ್ಲ ಕಡೆಯಿಂದ ರೆಸ್ಪಾನ್ಸ್ ಬಂತು ಅಂದರೆ, ತಂದೆ ತಾಯಂದ್ರಿಂದ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನಂತ, ಸರ್ ಅಂಥದ್ದು ಏನು ಮಾಡಿದರೆ ನನ್ನ ಮಗು ಬಂದುಬಿಟ್ಟು ಕಾಲು ನಮಸ್ಕಾರ ಮಾಡ್ತಾ ಇದೆ, ಅಷ್ಟು ಅರಗಂಟ್ ಇರೋದು. ಹಾಂ, ಸ್ಟೂಡೆಂಟ್ಸ್ ಎಲ್ಲ, ಸರ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಈ ಥರ ತುಂಬ ಐ ವಾಸ್ ಫ್ಲಡೆಡ್ ವಿತ್ ಮೆಸೇಜಸ್. ಅದ್ರಲ್ಲಿ ಒಂದು ಪೇರೆಂಟು ಒಂದು ಮೆಸೇಜ್ ಬಂತು ನೋಡಿ, ಅಲ್ಲಿ ಮತ್ತೆ ಅಬ್ಸರ್ವೇಷನ್, ಮಿಸ್ಟರ್ ವಿನಯ್, ವಾಟ್ ಯು ಹ್ಯಾವ್ ಡನ್ ಇಸ್ ಸೋ ಅಮೇಝಿಂಗ್, ಬಟ್ ದಿಸ್ ಇಸ್ ನಾಟ್ ಸಸ್ಟೈನಬಲ್ ಅಂತ ಹಾಕಿದ್ರು ಅವರು. ಬಿಕಾಸ್ ಮೋಟಿವೇಶನ್ ಇಸ್ ಟೆಂಪ್ರರಿ. ನೀವು ಬಂದಿದ್ರ, ಚೇಂಜ್ ಆಗಿದ್ದಾರೆ ಮಕ್ಕಳು, ಮತ್ತೆ ರಿವರ್ಸ್, ಬಿಕಾಸ್ ಚೇಂಜ್ ಇಸ್ ರಿವರ್ಸಿಬಲ್ ಬಟ್ ಟ್ರಾನ್ಸ್ಫಾರ್ಮೇಶನ್ ಇಸ್ ಪರ್ಮನೆಂಟ್. ಓ ಕರೆಕ್ಟ್. We learnt in our science. Yes. Larva, pupa, egg, larva, pupa, butterfly. That is called transformation process, metamorphosis. Yes. But ನಾವೇನು ಮಾಡಿದ್ವಿ, ಚೇಂಜ್ ಮಾಡಿದೆ ಮಗುಗೆ, ಮತ್ತೆ ಉಲ್ಟಾನೂ ಆಗ್ಬೋದಲ್ಲ ಒಂದು ತಿಂಗಳಾದ್ಮೇಲೆ. ಕ್ಯಾನ್ ಯು ಥಿಂಕ್ ಆಫ್ ಸಮಥಿಂಗ್ ಇಯರ್ ಲಾಂಗ್ ಪ್ರೋಗ್ರಾಮ್ ಅಂತ ಅವರೇ ಹಾಕಿದ್ರು ಸಜೆಷನ್. ಪೇರೆಂಟ್ಸೇ ರೆಕಮೆಂಡ್ ಮಾಡಿದ್ರು. ನಾವು ಕುತ್ಕೊಂಡು ಯೋಚನೆ ಮಾಡಿದ್ವಿ, ಹೌದಲ್ವಾ, ಒಂದು ಮಗುನ ಟ್ರಾನ್ಸ್ಫಾರ್ಮ್ ಮಾಡ್ಬೇಕಂದ್ರೆ 1.5 ಸೆಷನ್ ಅಂತ ಟ್ರಿಗರ್ ಮಾಡ್ಬೋದು ಅಷ್ಟೇ, ಪರಿವರ್ತನೆ ಹೇಗಾಗ ಸಾಧ್ಯ? ದೆನ್ ವಿ ಥಾಟ್, ಓಕೆ, ಅಕಾಡೆಮಿಕ್ ಪ್ರೋಗ್ರಾಮ್ ಮಾಡೋಣ, 1 year ಲಾಂಗ್ ಪ್ರೋಗ್ರಾಮ್ ಮಾಡೋಣ ಅಂತ. ಐ ಟುಕ್ ಅ ಪ್ಲೇಸ್ ಇನ್ ಬಸವೇಶ್ವರ ನಗರ್. ಒಂದು 2,700 ಸ್ಕ್ವೇರ್ ಫೀಟ್ ತೊಗೊಂಡೆ. February 15th ಟು ಬಿ ಪ್ರಿಸೈಸ್. ಐ ಕಾಂಟ್ ಫರ್ಗೆಟ್ ದಟ್ ಡೇಟ್. ಐ ಸೆಂಡ್ ಅನ್ ಅಗ್ರಿಮೆಂಟ್ ವಿತ್ ಅವರ್ ಓನರ್ ದೇರ್. ಆ ಜಾಗ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ ಇನ್ನೇನು ಮಾಡಬೇಕು ಅಂತ. ಫಸ್ಟ್ ಎಲ್ಲ ಪ್ರಚಾರ ಮಾಡಿದ್ವಿ, ವಿ ವಾಂಟ್ ಟು ಡೂ ಇಯರ್ ಲಾಂಗ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಕ್ಕಳಿಗೆ. ರೆಸ್ಪಾನ್ಸ್ ವಾಸ್ ವೆರಿ ವೆರಿ ಡಲ್. ಯಾಕೆ? ತಂದೆ ತಾಯಿ ಮಾರ್ಕ್ಸ್ ಇಂಪಾರ್ಟೆಂಟ್, ಪರ್ಸನಾಲಿಟಿ ಅಲ್ಲ. ಇವತ್ತು ಪರವಾಗಿಲ್ಲ, ಎಚ್ಚರಗೊಳ್ತಿದ್ದಾರೆ, ವರ್ಲ್ಡ್ ಚೇಂಜ್ ಆಗ್ತಿದೆಲ್ಲ, ಬರ್ತಿದೆ, ಈಗ ಅರ್ಥ ಆಗ್ತಿದೆ. ಬಟ್ ಅವಾಗ ಪರ್ಸನಾಲಿಟಿ ಅದೆಲ್ಲ ಬೇಡ, ಫಸ್ಟ್ ಮಾರ್ಕ್ಸ್ ಬೇಕು, ಇರಲಿ. ದೆನ್ ವಿ ರಿಯಲೈಸ್ಡ್, ಓಕೆ, ಹೀಗಾದರೆ ಆಗಲ್ಲ. ದೆನ್ ವಿ ಕ್ಲಬ್ಡ್ ಅಕಾಡೆಮಿಕ್ಸ್. ಸೊ ರೂಟ್ಸ್ ಅಂತ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ವಿ. ಫೀನಿಕ್ಸ್ ಟ್ರೈನಿಂಗ್ ಕನ್ಸಲ್ಟೆಂಟ್ಸ್ ಇಸ್ ದ ಕಂಪನಿ, ದ ಆರ್ಗನೈಸೇಷನ್ ನೇಮ್. ರೂಟ್ಸ್ ಇಸ್ ಅವರ್ ಬ್ರ್ಯಾಂಡ್ ನೇಮ್. ಅದರಲ್ಲಿ ನೀವು ಟ್ಯಾಗ್ಲೈನ್ ನೋಡಿದ್ರೆ, ಎವ್ರಿ ಸ್ಟೂಡೆಂಟ್ ಮ್ಯಾಟರ್ಸ್. ಅವಾಗ ನಮ್ಮ ವಿಚಾರ ಏನು ಬಂತು, 90% ಈಗ ಒಂದು ಇಫ್ ಯು ಕಂಡಕ್ಟ್ ಒಂದು ಎಂಟ್ರೆನ್ಸ್ ಟೆಸ್ಟ್ 90 ಬಂದವ್ರನ್ನ ತೊಗೊಂಡು 95 ಮಾಡೋದು, ಅದರಲ್ಲಿ ಮಜಾ ಇಲ್ಲಪ್ಪ. ನನಗೆ ಫೇಲ್ ಆಗೋ ಹುಡುಗರು ಬೇಕು. ಓಕೆ,
70% ಕೆಳಗಿರೋರು ಬರ್ಬೇಕು. ಯಾರಿಗೆ ಒಂದು ಕಾಲೇಜ್ ಆಗಿರ್ಬೋದು ಅಥವಾ ಸೊಸೈಟಿ ಸ್ಕೂಲ್ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಹೂ ಹ್ಯಾವ್ ಟರ್ಮ್ಡ್ ದೆಮ್ ಇವನ್ ಆವರೇಜ್ ಸ್ಟೂಡೆಂಟ್, ಡಲ್ ಸ್ಟೂಡೆಂಟ್. ಅದು ಭಾಳ ನನಗೆ ಐ ಫೀಲ್ ವೆರಿ ಬ್ಯಾಡ್. ಯಾವ ಮಟ್ಟಕ್ಕಾಗಿದೆ ಅಂದರೆ ಮಕ್ಕಳು ತಾವು ಹೇಳ್ತಾರೆ, ಸರ್ ಐ ಆಮ್ ಆಕ್ಚುಲಿ ಆವರೇಜ್ ಸ್ಟೂಡೆಂಟ್. ಯಾರೋ ಹೇಳಿದ್ ನಿನಗೆ ಅಂತ ಕೇಳ್ತೇನೆ ನಾನು. ಅಲ್ಲ, ವೈ ಆರ್ ಯು ಐ ಆಮ್ ಎನ್ ಆವರೇಜ್ ಸ್ಟೂಡೆಂಟ್ ಅಂದ್ರೆ ಅವ್ನು ಹೆಂಗ್ ಲೇಬಲ್ ಪಟ್ಟ ಬಿದ್ಬಿಟ್ಟಿದೆ ನೋಡಿ ಅವ್ನಿಗೆ ಪಾಪ. ಅಲ್ಲ, ನಾನೇ ಹೇಳೋದಂತಂದ್ರೆ ಅಂದ್ರೆ ಅವ್ನ ಮನಸ್ಸಲ್ಲಿ ಕೂತ್ಬಿಟ್ಟಿದೆ, ಸರ್ ಐ ಆಮ್ ಆಕ್ಚುಲಿ ಆವರೇಜ್ ಸ್ಟೂಡೆಂಟ್ ಸರ್. ಯಾರು ಹೇಳಿದ್ರೆ ನಿಮಗೆ ಅಂದರೆ ಅಷ್ಟು ನಮಗೆ ಸೊಸೈಟಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಇವ್ನು ಡಲ್ ಸ್ಟೂಡೆಂಟ್, ಇವ್ನು ಆವರೇಜ್ ಸ್ಟೂಡೆಂಟ್, ಇವ್ನು ಫೇಲ್ ಸ್ಟೂಡೆಂಟ್, ಇವ್ನು ಟಾಪರ್. ಸೊ ನಾವು ವಿಚಾರ ಮಾಡಿದ್ವಿ, ವಿ ಹ್ಯಾವ್ ಟು ಟಾರ್ಗೆಟ್ ದೋಸ್ ಸ್ಟೂಡೆಂಟ್ಸ್ ಹೂ ರಿಯಲಿ ನೀಡ್ ಹೆಲ್ಪ್. ಅದಕ್ಕೆ ನಾವೇನು ಮಾಡಿದ್ವಿ, ಬಿಲೋ 70% ಕ್ರೈಟೀರಿಯಾ ಸೆಟ್ ಮಾಡಿದ್ವಿ. 70 ಕೆಳಗಿರೋರು ಫೇಲ್. ಒಂದು ಪೇರೆಂಟ್ ಹತ್ರ ಇನ್ಸಿಡೆಂಟ್ ಹೇಳ್ತಾನೆ, ಬಂದ್ಬಿಟ್ಟು ಇನ್ಸ್ಟಿಟ್ಯೂಟಲ್ಲಿ ನಾನು ಕ್ಯಾಬಿನಲ್ಲಿ ಕೂತಿದ್ದಾನೆ, ಸ್ಲೋ ಆಗಿ ಬಂದ್ಬಿಟ್ಟು, ಸರ್ ನಮ್ಮ ಮಗುನ ಇನ್ಸ್ಟಿಟ್ಯೂಟಿಗೆ ಸೇರಿಸ್ಕೋತೀರಾ? ಯಾಕೆ ಸರ್ ಏನಾಯಿತು? ಅವ್ರು ಹೆಂಗೆ ಬಂದೆ ಅಂದರೆ ನೋಡಿ, ಒಳಗಡೆನೂ ಬರ್ತಾ ಇಲ್ಲ, ಈ ಥರ ಬೆಂಡ್ ಆಗಿದ್ದಾರೆ. ನಾನು ಕೇಳಿದೆ, ಯಾಕೆ ಸರ್ ಬೆಂಡ್ ಅಂದರೆ ಅವ್ರು ಅಷ್ಟು ರಿಜೆಕ್ಷನ್ ಸಿಕ್ಕಿದೆ ಎಲ್ಲ ಕಡೆ. ಇಲ್ಲೂ ರಿಜೆಕ್ಟ್ ಮಾಡ್ತಾರೆ, ಹೋಗೇ ಬೇಡಪ್ಪ ಅಂತ ಕೂತ್ಕೋತಾನೂ ಇಲ್ಲ. ಮತ್ತೆ ಯಾಕೆ ಇನ್ನೇನು ಕೊಡೋದಂತ, ಸರ್ ನೀವು ತಗೋತೀರಾ? ಯಾಕಂದ್ರೆ ಸರ್ ಅವಳಿಗೆ ಬರೀ 34% ಇದೆ ಸರ್. ವಿ ಆರ್ ವೆಲ್ಕಮ್ ಅಂದೆ ನಾನು. ಪ್ಲೀಸ್, ಯು ಆರ್ ಹಾರ್ಟಿಲಿ ವೆಲ್ಕಮ್. ಅವರು ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೇಕು. ಸರ್ ನೋಡಿ, ನಮ್ಮ ಟೀಮು ಮೇಲೆ ನಂಗೆ ಬಹಳ ನಂಬಿಕೆ ಇದೆ. ದೇ ಆರ್ ಆಲ್ ಪ್ಯಾಷನೆಟ್ ಟೀಚರ್ಸ್, ಪ್ಯಾಷನೆಟ್ ಮೆಂಟರ್ಸ್, ಮೈ ಪ್ಯಾಷನೆಟ್ ಕೋ-ಫೌಂಡರ್ಸ್. ದೇ ಆರ್ ಆಲ್ ಹಿಯರ್ ಟು ಬ್ರಿಂಗ್ ಟ್ರಾನ್ಸ್ಫಾರ್ಮೇಷನ್. ಅವ್ರ ಉದ್ದೇಶನೇ ಅದು. ಯಾಕೆ ನಾನು ಇದು ಹೇಳ್ತೇನೆ ಅಂತಂದರೆ, ಈಗ ಇದು ಸ್ಟಾರ್ಟ್ ಮಾಡೋದಲ್ಲ 70%, ಈ 90% ಅವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ, ತಪ್ಪಾಗುತ್ತೆ. ಒಂದು 10%, 80% ಇದ್ದಾರೆ, 90% ಒಬ್ಬರು ಸಿಗ್ತಾರೆ ನಮಗೆ. ಯಾಕೆಂದರೆ ಅದನ್ನೂ ಕೂಡ ನಾವು ರೆಕಮೆಂಡ್ ಮಾಡಿರ್ತೀವಿ ಬೇಡಾನೇ ಅಂತ. ಬಟ್ ಪೇರೆಂಟ್ಸ್ ಏನು ಹೇಳ್ತಾರೆ, ಇಲ್ಲ ಸರ್ ನಮಗೇನಂತಂದರೆ ಹೋಲಿಸ್ಟಿಕಲಿ ಡೆವಲಪ್ ಆಗಲಿ ಮಗು. ಯಾಕಂದರೆ ರೂಟ್ಸ್ದು ಉದ್ದೇಶ ಏನಂದರೆ ವಿ ವರ್ಕ್ ಆನ್ ಸಮಥಿಂಗ್ ಕಾಲ್ಡ್ 3M: ಮೆಥಡಾಲಜಿ, ಮೆಂಟರ್ಶಿಪ್, ಮೈಂಡ್ ಸೆಟ್. ನೋಡಿ, ಮೆಥಡಾಲಜಿ ಅಂದ್ರೇನು? ಈಗ ಆ್ಯಾವ್ರೇಜ್ ಅಂತ ಕರಿತಾ ಇದ್ದಾರೆ ಮಕ್ಕಳಿಗೆ, ಅವ್ರು ಆ್ಯಾವ್ರೇಜ್ ಅಲ್ಲ. ನಾನೇ ಈಗ ಪುಸ್ತಕ ಓದಿದ್ರೆ ಒಂದೇ ಶಾಟಿಗೆ ನನಗೆ ಅರ್ಥ ಆಗಲ್ಲ. ನಾನು ಇರೋ ಸತ್ಯ ನಿಮ್ಗೆ ಓಪನ್ ಆಗಿ ಹೇಳ್ತಾನೆ ಇವತ್ತು ಪಬ್ಲಿಕ್ ಮುಂದೆ. ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ, ಪುಸ್ತಕ ಹಿಂಗೆ ಓದ್ಕೊಂಡು ಹೋಗ್ತಾರೆ, ಎಲ್ಲ ನೆನಪಿರುತ್ತೆ ಅವ್ರಿಗೆ. ನಾನು ಓದಬೇಕು, 2ನೇ ಸಲ ರೀಡ್ ಮಾಡಬೇಕು, 3ನೇ ಸಲ ಮಾರ್ಕಿಂಗ್ ಮಾಡಿ ಇಡ್ತೇನೆ ನಾನು. ನನ್ನ ಲರ್ನಿಂಗ್ ಹ್ಯಾಬಿಟ್ ಆಗಿದೆ. ಸೊ ಶಾಲೆಯಲ್ಲಿ ಒಬ್ಬ ಟೀಚರ್ ಪಾಠ ಮಾಡ್ತಿರೋ ಚೆನ್ನಾಗೇ ಪಾಠ ಮಾಡ್ತಿರ್ಬೋದು ಪಾಪ ಅವರು, ಬಟ್ ಮಗುಗೆ ಅರ್ಥ ಆಗ್ತಿಲ್ಲ, ಫಸ್ಟ್ ಟೈಮೇ ಕ್ಯಾಚ್ ಆಗಲ್ಲ. ಅದಕ್ಕೆ ಏನು ಮಾಡ್ತಾನೆ ಅವನು, ಕೈ ಎತ್ತಾನೆ, ಮೇಡಮ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಅವಾಗ ಏನಾಗ್ಬಿಡುತ್ತೆ, ಒಮ್ಮೆ ಟೀಚರ್ಸ್ಗೆ 1 ಸಲ ನೋಡ್ತಾರೆ, 2 ಸಲ ನೋಡ್ತಾರೆ, 3 ಸಲ ಕಾನ್ಸಂಟ್ರೇಟ್ ಮಾಡ್ತಿಲ್ವ ನಾನು, ಆಯ್ತು ಅವ್ನ ಲೈಫಲ್ಲಿ ಅವ್ನು ಇನ್ನೊಂದು ಕೈ ಎತ್ತಲ್ಲ. ಯಾಕೆ? ಇನ್ಸಲ್ಟ್ ಆಯ್ತಲ್ವ, ಹ್ಯೂಮಿಲೇಟ್ ಆಯ್ತಲ್ಲ ಅವನಿಗೆ. ಅದನ್ನ ಯಾಕೆ ಹ್ಯೂಮಿಲೇಟ್ ಅನ್ಕೊಂತೀವಿ ನಾವು? ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ಆ ಥರ ನಾವು ಬಿಹೇವ್ ಮಾಡ್ತೀವಿ. ಪಬ್ಲಿಕ್ ಅಲ್ಲಿ ವಿ ಕ್ರಿಟಿಸೈಸ್. ಮಗುಗೆ ಹ್ಯೂಮಿಲೇಟ್ ಆಗೇ ಆಗುತ್ತೆ, ಯಾಕಂದ್ರೆ ಫ್ರೆಂಡ್ಸ್ ಕಾಲಿಡಲ್ವಾ, ದಡ್ಡ ಒಂದ್ಸಲ ಅರ್ಥ ಆಗಲ್ವಲ್ಲ, ಮುಗೀತು ಅವನಿಗೆ, ಯು ಗೆಟ್ಸ್ ಇನ್ ಟು ಬ್ಯಾಕ್ ಸೀಟ್. ಕರೆಕ್ಟ್. ಸೊ ಮೆಥಡಾಲಜಿ ನಾವು ಏನು ಯೋಚನೆ ಮಾಡಿದ್ವಿ, ಈ ಮಕ್ಕಳಿಗೆ ಡೈರೆಕ್ಟ್ ಬರೀ ಟೀಚಿಂಗ್ ಮಾಡೋದು ಬೇಡ, ಆಟದ ಮೂಲಕ ಲೆಟ್ ದೆಮ್ ಎಂಜಾಯ್, ಹ್ಯಾಂಡ್ಸ್ ಆನ್. ಕ್ಲಾಸಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಈಗ ನೀವು ರೇ ಡಯಾಗ್ರಾಮ್ ಏನೋ ಹೇಳ್ಕೊಡ್ತಿದ್ರಪ್ಪ, ಪ್ರಿಸಮ್ ತಂದ್ಬಿಟ್ಟು ಲಿಟ್ರಲಿ ಲೆನ್ಸ್ ಇಟ್ಬಿಟ್ಟು ಲಿಟ್ರಲಿ ಯು ಆರ್ ಗಿವಿಂಗ್ ಲೈಟ್ ಅಂಡ್ ಯು ಆರ್ ಶೋಯಿಂಗ್ ದಮ್. ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ ನಿಂತ್ಕೊಂಡು, ಅಂದ್ರೆ ಈಗ ನೀನು ಅದೇ ರೀತಿ ಹಿಂಗೆ ನೋಡಿ ಬಿಲ್ಡಿಂಗ್ ನೋಡ್ತೀಯಾ, ಅವ್ರ ಕಣ್ಣು ಮುಂದೆ ಒಬ್ರು ನಿಲ್ಸ್ಬಿಟ್ಟು ಥ್ರೆಡ್ನ ಹಾಕಿ ನೋಡಿ ಯಾವ ಆಂಗಲ್ ಕ್ರಿಯೇಟ್ ಆಗ್ತದೆ. ಏನಾಗುತ್ತೆ, ಇಟ್ಸ್ ಕಾಲ್ಡ್ ಕೈನೆಸ್ಥೆಟಿಕ್ಸ್. ಯು ಆರ್ ಯೂಸಿಂಗ್ ಯುವರ್ ಆಲ್ ಹ್ಯಾಂಡ್ಸ್, ಯುವರ್ ಆಲ್ ಸೆನ್ಸಸ್. ಅವಾಗ ಏನಾಗುತ್ತೆ, ಮಗುಗೆ ಬೇಗ ಕ್ಯಾಪ್ಚರ್ ಆಗುತ್ತೆ. ಮೆಥಡಾಲಜಿ. ಸೆಕೆಂಡ್ ಬಂತು ಮೆಂಟರ್ಶಿಪ್. ಇವತ್ತಿನ ಮಕ್ಕಳು ಯಾರು 70% ಕೆಳಗಿದ್ದಾರೆ, ಈದರ್ ದೇ ವುಡ್ ಬಿಕಮ್ ಥಿಕ್ ಸ್ಕಿನ್ಡ್, ಅಂದ್ರೆ ರೆಬೆಲ್ ಆಗ್ಬಿಟ್ಟಿರ್ತಾರೆ. ಬೈಸ್ಕೊಂಡು ಆಯ್ತಪ್ಪ ನಾನು ಇರೋದೇ ಹೀಗೆ ಅಂತ ರೆಬೆಲ್ ಆಗಿರ್ತಾರೆ. ಅಥವಾ ತುಂಬ ಇಂಟ್ರೋವರ್ಟ್ ಆಗಿರ್ತಾರೆ, ಯಾರ ಜೊತೆನೂ ಅವರು ಕಲಿಯೋದಿಲ್ಲ. ದೇ ಆಲ್ ಜಸ್ಟ್ ಸೆಟ್, ದೇ ಆರ್ ಆಲ್ ಸ್ಕೇರ್ಡ್. ಕರೆಕ್ಟ್ ಅಲ್ವಾ? ನಾವೇನು ಮಾಡಿದ್ವಿ, ಈ ಎಮೋಷ್ನಲಿ ಈ ಥರ ಡ್ರೈನ್ ಆಗ್ತಿರೋಂಥ ಮಕ್ಕಳಿಗೆ ಧೈರ್ಯ ತುಂಬಬೇಕಲ್ವಾ, ದಟ್ ಈಸ್ ವೇರ್ ವಿ ಚೋಸ್ ಮೆಂಟರ್ಶಿಪ್. ಎಷ್ಟೊಂದು ವಿಷಯಗಳು ತಂದೆ ತಾಯಿ ಮುಂದೆನೂ ಹೇಳ್ಕೊಳೋಂಥದ್ದು ಇರಲ್ಲ. ಯಾರೋ ಒಬ್ಬ ಕ್ಲಾಸಲ್ಲಿ ಕಾಡಿಸ್ತಾ ಇರ್ತಾನೆ, ಅಥವಾ ಗರ್ಲ್ ಫ್ರೆಂಡ್ ಇಶ್ಯೂ, ಬಾಯ್ ಫ್ರೆಂಡ್ ಇಶ್ಯೂ ಇಂಥವ್ರು ಭಾಳ ನಡೀತಾ ಇದೆ, ಅಥವಾ ಅಡಿಕ್ಷನ್ ಇಶ್ಯೂಸು, ಯಾರ ಮುಂದೆ ಹೇಳ್ಕೊಳಕ್ಕಾಗ್ತಿರಲ್ಲ. ಅಂಥ ಟೈಮ್ ನಮ್ಮ ಮೆಂಟರ್ಸ್ ಹತ್ರ ಬಂದು ಹೇಳ್ಕೊಂಡಾಗ ಏನಾಗುತ್ತೆ, ಮನಸ್ಸು ಬಿಚ್ಚಿ ಹೇಳ್ತಾರೆ, ನಾವು ಜಡ್ಜ್ ಮಾಡಲ್ಲ. ಆಯ್ತು ಬಿಡು, ಆಗಿದ್ದಾಯ್ತು, ಈಗ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ. ಕಾನ್ಸಿಕ್ವೆನ್ಸಿಯಲ್ಲಿ ನೀವು ಅರ್ಥ ಮಾಡಿಸಿ ಅವನಿಗೆ ಇದು ಯಾಕೆ ಮಾಡ್ಬಾರ್ದು ಅಂತ ಅರ್ಥ ಮಾಡಿದಾಗ ಚೇಂಜ್ ಆಗ್ತಾನೆ ಮಗು. ಮೂರನೇದು ಬಂತು ಮೈಂಡ್ ಸೆಟ್. ದಟ್ ಇಸ್ ವೇರ್ ಯು ಹ್ಯಾವ್ ಟು ಬ್ರಿಂಗ್ ದ ವಿನ್ನರ್ ಮೈಂಡ್ ಸೆಟ್. ನಾವು ಇಲ್ಲಿ ತನಕ ಅವ್ನು ಬರೀ ಬೈಸ್ಕೊಂಡಿದ್ದಾನೆ, ಬರೀ ಕಂಪ್ಲೇನ್ ಅವನ ಬಗ್ಗೆ. PTM ಬಂದರೆ ಸಾಕು, ಟೀಚರ್ ನೋಡಿ ನಿಮ್ಮ ಮಗ ಓದ್ತಿಲ್ಲ, ಓದಲ್ಲ, ಕಾನ್ಸಂಟ್ರೇಟ್ ಮಾಡಲ್ಲ, ಬರೀ ಅದೇ ನಡೆದಿದೆ. ಈಗ ನಾನೇನು ಅನ್ಕೊಂಡೆ, ಯಾವ ಮಗುಗೆ ಆತ್ಮವಿಶ್ವಾಸ ತುಂಬುತ್ತವಲ್ಲ, ಥ್ರೂ ಪಬ್ಲಿಕ್ ಸ್ಪೀಕಿಂಗ್, ಥ್ರೂ ಲೀಡರ್ಶಿಪ್ ಸ್ಕಿಲ್ಸ್, ಥ್ರೂ ಕಮ್ಯುನಿಕೇಶನ್ ಸ್ಕಿಲ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆ್ಯಂಡ್ ಕ್ಯಾರೆಕ್ಟರ್, ಆ ಮಗುಗೆ ಎಕ್ಸಾಮ್ ಏನು ದೊಡ್ಡ ವಿಷಯ ಅನ್ಸ್ಬಿಡ್ಬೇಕು. ನೋಡಿ, ಪಬ್ಲಿಕ್ ಸ್ಪೀಕಿಂಗ್ ನೀವು ಹೇಳಿದಿಲ್ಲ ಸ್ಟಾರ್ಟಿಂಗು, ಸ್ಟೇಜ್ ಫಿಯರ್ ಅಂತ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ವಿ ಆರ್ ಟ್ರೈನಿಂಗ್ 30 hours ಪರ್ಸನಾಲಿಟಿ ಡೆವಲಪ್ಮೆಂಟ್ ಫಾರ್ ಅವರ್ ಕಿಡ್ಸ್. ಆ ಮಗು ಮೈಕ್ ಹಿಡ್ಕೊಂಡು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾ, ಆ ಧೈರ್ಯ ಬಂತ ಅವನಿಗೆ, ಅಂಥದ್ದೇ ಭಯನ ಎದುರಿಸಿದಾನ ಅಂತಂದ್ರೆ ಇನ್ನು ಸ್ಟಡೀಸ್ ಏನು ದೊಡ್ಡ ಭಯ ಅಂತ ಅವನಿಗೆ ಫೀಲಿಂಗ್ ಆಗ್ಬೇಕು. ಹಾಗಾಗಿ ಮೊನ್ನೆ ರಿಸಲ್ಟ್ಸ್ ಬಂತಲ್ಲ, ಬಹಳ ಖುಷಿಯಿಂದ ಹೇಳಬಲ್ಲ. ಹೌದು, ನಿಮ್ ಒಳ್ಳೆ ರಿಸಲ್ಟ್ ಬಂದಿದೆ. ಫಾರ್ ದಟ್ ಐ ನೀಡ್ ಪಾರ್ಟಿ. ಡೆಫಿನೆಟ್ಲಿ 16 ಮಕ್ಕಳು ದೇ ಹ್ಯಾವ್ ಕ್ರಾಸ್ಡ್ 90%. ವಾವ್.
ಅಲ್ಲ ಮತ್ತೆ ಈಗೂ ಹೇಳ್ತಾನೆ ನಾನು 90% ಸಾಧನೆ ಮಾಡಿದವರು ಅಂತಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ನನ್ನಲ್ಲಿ ಒಬ್ಬ 35% ಹುಡುಗ ಎಸ್ ಕಮ್ ಟು 60%. ಎಷ್ಟು ಇಂಪ್ರೂವ್ಮೆಂಟು? 25% ತಾನೆ. ಫಾರ್ ಮಿ ಈಸ್ ಆಲ್ಸೋ ವಿನ್ನರ್. ಎಸ್, ಈಸ್ ಅನ್ ಅಚೀವರ್. ಇನ್ನೊಬ್ಬ ಹುಡುಗ 45 ಇರೋನು 82 ಹೋಗಿದ್ದಾನೆ. ಈಗ ಇಷ್ಟು ಜಂಪ್ ಮಾಡಿದವನು PUC ಹೇಗೆ ಮಾಡ್ತಾನೆ ನೀವೇ ಯೋಚನೆ ಮಾಡಿ. ಅವ್ನು ಯಾವ ಧೈರ್ಯನೇ ಬಂದ್ಬಿಡುತ್ತೆ, ನಾನು ಐ ಆಮ್ ಆಲ್ಸೋ ಸಂಬಡಿ ಅಂತ ಫೀಲಿಂಗ್ ಬರಬೇಕು. ಒಬ್ಬ ಸ್ಟೂಡೆಂಟ್ ಮೊನ್ನೆ ಈ ಸ್ಟಡಿಂಗ್ ಇನ್ ಬ್ಯಾಂಗ್ಳೂರ್ ನಾವು PUC, ಅವ್ನು ಬಂದು ಸ್ವೀಟ್ಸ್ ತೊಗೊಂಬಂದೇನೆ ಇನ್ಸ್ಟಿಟ್ಯೂಟಿಗೆ. ನಾನು ಯಾಕೆ ಕಣೋ ನಿಂದಲ್ವಲ್ಲ ರಿಸಲ್ಟು 10th ಇತ್ತು ಸರ್, 96% ತೊಗೊಂಡಿದ್ದಾನೆ ಸರ್ ಫಸ್ಟ್ PUCಯಲ್ಲಿ. ನಿಮ್ಮ ರೂಟ್ಸಲ್ಲಿದ್ದಾಗ 10th ಐ ಹ್ಯಾಡ್ ಗಾಟ್ ಓನ್ಲಿ 72%. ಬಟ್ ಆ 72% ನನಗೆ ಇಂಪ್ರೂವ್ಮೆಂಟ್ ಆಗಿತ್ತು. ಈಗ ನನಗೆ ಧೈರ್ಯ ಬಂತಲ್ವಾ ಇಂಪ್ರೂವ್ ಆಗ್ಬೋದು ಅಂತ. 96% ಆಗುತ್ತೆ. And it is not just about percentages. People are doing really, really well. Some people come with startup ideas. Can you believe 12th standard ನನ್ನ ಹತ್ರ ವಾಪಸ್ ಬಂದು ಸ್ಟಾರ್ಟ್ಅಪ್ ಐಡಿಯಾ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಬರ್ತಾರೆ ಮಕ್ಕಳು. ಅಂದರೆ ಅಷ್ಟು ದೇ ಆರ್ ಓಪನಿಂಗ್ ಅಪ್, ಹೋಲಿಸ್ಟಿಕಲಿ ಡೆವಲಪ್ ಮಾಡುವಂಥದ್ದೇ ಉದ್ದೇಶ ರೂಟ್ಸ್. ಸೊ ನಮ್ಮಲ್ಲಿ ಈಗ ಅದಕ್ಕೆ ವಿ ಹ್ಯಾವ್ ಸ್ಟಾರ್ಟೆಡ್ ಇವನ್ ಇನ್ ಯಲಹಂಕ ರೀಸೆಂಟ್ಲಿ. ಲಾಸ್ಟ್ ಇಯರ್ ರಾಜರಾಜೇಶ್ವರ ನಗರಲ್ಲೂ ಮಾಡಿದ್ವಿ. ಬಟ್ ಮೇಜರ್ ಇರೋದು ನಮ್ಮದು ಬಸವೇಶ್ವರ ನಗರ. ಸೊ ವಾಟ್ ಆರ್ ದ ಅಪ್ಕಮಿಂಗ್ ಪ್ಲಾನ್ಸ್ ನಿಮ್ಮ ಒಂದು ರೂಟ್ಸ್ ಎಜುಕೇಷನ್ ಥ್ರೂ? ಇಲ್ಲ, ನಾನು ಫ್ರ್ಯಾಂಕ್ ಆಗಿ ಹೇಳ್ಬೇಕಂತಂದ್ರೆ from day one the dream was to take it all across the country. But we are going very organic. ಯಾಕಂದ್ರೆ ನನಗೇನು ಗೊತ್ತಾ, in the quest to scale your organization it may end up becoming commercial. One. Second thing, it may lose its proof, the kind of value system, the kind of system which we are trying to set. ಅದಕ್ಕೆ ಆರ್ಗ್ಯಾನಿಕ್ಗೆ ಹೋಗಿದ್ದೀವಿ. ನೆಕ್ಸ್ಟ್ ಇಯರ್ ವಿ ಹ್ಯಾವ್ ಪ್ಲಾನ್ಸ್ ಟು ಎಕ್ಸ್ಪ್ಯಾಂಡ್ ಇಟ್. ಇವನ್ ನಾರ್ತ್ ಕರ್ನಾಟಕ ಹಲವಾರು ಜಾಗದಿಂದ ನನಗೆ ಫ್ರಾಂಚೈಸಿ ಕೇಳ್ತಾನೆ ಇದ್ದಾರೆ. ಬಟ್ ವಿ ಆರ್ ಗೋಯಿಂಗ್ ಸ್ಲೋ. ನನಗೆ ಏನು ಅರ್ಜೆಂಟ್ ಇಲ್ಲ, ಏನು ಹರಿ ಇಲ್ಲ. ಮೆನಿ ಪೀಪಲ್ ಸೇ ದಟ್ ಬೇರೆಯವೆಲ್ಲ ಬೆಳೆದ್ಬಿಟ್ಟು ಸರ್ ನಾನು ಯಾರ ಜೊತೆ ಕಾಂಪಿಟೇಷನ್ ಇಲ್ಲ ಸರ್. ವೈ ಶುಡ್ ಯು ಬಿ ಇನ್ ಕಾಂಪಿಟೇಷನ್ ವಿತ್ ಎನಿಬಡಿ? ಆ್ಯಂಡ್ ವರ್ಲ್ಡ್ ಇಸ್ ಹ್ಯೂಜ್. ಯು ಡೋಂಟ್ ಹ್ಯಾವ್ ಟು ಕಾಂಪೀಟ್ ವಿತ್ ಎನಿಬಡಿ. ಉದ್ದೇಶದಿಂದ ಏನು? ಮಕ್ಕಳ ಪರಿವರ್ತನೆ ಆಗಬೇಕು. ದೆನ್ ದೇರ್ ಇಸ್ ನಥಿಂಗ್, ಯು ಕಾಂಟ್ ಗೆಟ್ ಬೆಟರ್ ಹ್ಯಾಪಿನೆಸ್ ದೆನ್ ದಟ್. ಓಕೆ, ಒಳ್ಳೆ ವಿಷನ್ ಇಟ್ಕೊಂಡು ಮಾಡ್ತಿದ್ದೀರಾ. ದ ಇಂಟೆಂಟ್ ಇಸ್ ವೆರಿ ಕ್ಲಿಯರ್. ಥ್ಯಾಂಕ್ ಯು. ದೇರ್ ಇಸ್ ನೋ ಕಾಂಪಿಟೇಷನ್ ಅಂದ್ರಲ್ಲ, ಅಲ್ಲೇ ನಿಮ್ದು ಡಿಫೈನ್ ಮಾಡುತ್ತೆ ಆಕ್ಚುಲಿ. ಇಲ್ಲ, ನಾನು ನಿಮ್ಗೆ ಇದೊಂದು ಎಕ್ಸಾಂಪಲ್ ಕೊಡ್ತೇನೆ. ವಿ ಡೂ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಎಷ್ಟೊಂದು ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡಲ್ಲ. ಯಾಕೆ ಬೆಳೆಸಬೇಕು ಅಂತ ಯೋಚನೆ ಮಾಡ್ತಾರೆ. ನಾನು ಹೇಳ್ತೀನಿ, ಆಸ್ ಅ ಲೀಡರ್ ಯುವರ್ ಜಾಬ್ ಇಸ್ ನಾಟ್ ಟು ಕ್ರಿಯೇಟ್ ಫಾಲೋವರ್ಸ್, ಯುವರ್ ಜಾಬ್ ಇಸ್ ಟು ಕ್ರಿಯೇಟ್ ಮೋರ್ ಲೀಡರ್ಸ್. ಇದು ಇನ್ನೊಂದು ಪ್ರಶ್ನೆ ಬರುತ್ತೆ ಸಂಸ್ಥೆಗಳಿಂದ, ಸರ್ ಬೆಳೆಸ್ಬಿಟ್ರೆ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ. ಅಯ್ಯೋ ಹೌದು, ನಾವೇ ಜಗತ್ತನ್ನು ಬಿಟ್ಟು ಹೋಗ್ತೇವೆ ಇನ್ನೊಂದು 20-30 ವರ್ಷ ಆದ್ಮೇಲೆ. ನೀವು ಸಂಸ್ಥೆ ಬಿಟ್ಟು ಹೋಗ್ತಾರೆ ಅಂತ ಬೇಜಾರಾದ್ರೆ ಏನಿದು ಕಾಮಿಡಿ ಅಲ್ವಾ? ನೋಡಿ, ನಮ್ದು ಇನ್ಸ್ಟಿಟ್ಯೂಟ್ ಎಂಗೇಜ್ಮೆಂಟ್ ಇಸ್ ಓನ್ಲಿ ಪಾರ್ಟ್ ಟೈಮ್. ಬರೋದೇ ಈವ್ನಿಂಗ್ 5:30 to 8:30 ನಮ್ಮ ಟೀಚರ್ಸ್. ಆದರೂ ಕೂಡ ನಾವು 30 hours ಟ್ರೈನ್ ಮಾಡ್ತೇವೆ ನಾವು. ಯಾಕೆ? ಈ 1 ವರ್ಷ ಆ ಮಕ್ಕಳಿಗೆ ಇಂಪ್ಯಾಕ್ಟ್ ಕೊಡ್ಲೇಬೇಕು ತಾನೆ. ಆಯ್ತು, ನೆಕ್ಸ್ಟ್ ಇಯರ್ ಬಿಟ್ಟು ಹೋಗ್ಲಿ, ನನಗೆ ಏನು ತೊಂದರೆ ಇಲ್ಲ. ಸಿ, ವೆನ್ ವಿ ಆರ್ ಕಾನ್ಫಿಡೆಂಟ್ ಅಬೌಟ್ ಅವರ್ ವಿಷನ್, ವೈ ಶುಡ್ ಐ ಬಿ ವರಿಡ್? ಅಂಡ್ ಬಿಟ್ಟು ಹೋಗೋದು ತಪ್ಪಂತನೂ ನಾನು ಹೇಳಲ್ಲ. ಯಾರು ನನ್ನ ಜೊತೆ ಇರಬೇಕು? ಇದು ಒಂಥರ ಲೈಫ್ ಜರ್ನಿ ಇಸ್ ಲೈಕ್ ಅ ಟ್ರೈನ್ ಜರ್ನಿ. ಹತ್ಕೊಂಡವ್ರು ನಿನ್ನ ಜೊತೆ ಜರ್ನಿಯಲ್ಲಿ ಎಂಡ್ ತನಕನೂ ಬರ್ತಾರೆ. ಸ್ವಲ್ಪ ಜನ ಮಧ್ಯಾಹ್ನ ಇಳಿತಾರೆ, ಮಧ್ಯಾಹ್ನ ಹೊತ್ಕೋತಾರೆ. ಇಟ್ಸ್ ಪರ್ಫೆಕ್ಟ್ಲಿ ಫೈನ್. ಒಂದಿನ ಎಲ್ಲರೂ ಇಳಿಲೇಬೇಕು. From this planet you have to leave. But I don't know why people are so obsessed. Because knowledge is nobody's monopoly. ಈ ನಾಲೆಜ್ ಅನ್ನೋದು ನಂದು ಸ್ವತ್ತು ಅಂತ ಹೇಳಕ್ಕಾಗಲ್ಲ. ಅದು ಇಲ್ಲಿಂದನೇ ಬಂದಿರೋದು, ಇಲ್ಲಿಗೆ ಕೊಟ್ಟು ಹೋಗ್ಬೇಕು. ಇದು ನನ್ನಿಂದ ಬಂದ ನೋಡಿ, ನೋಬಡಿ ಸೆಲ್ಫ್ ಮೇಡ್ ಇನ್ ದಿಸ್ ವರ್ಲ್ಡ್. ಹೇಳ್ತಾರಲ್ಲ, ಐ ಆಮ್ ಸೆಲ್ಫ್ ಮೇಡ್. ಸಾಧ್ಯನೇ ಇಲ್ಲ. ದಿ ವರ್ಲ್ಡ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಒನ್ ಆರ್ ದ ಅದರ್ ವೇ ಟು ಯುವರ್ ಗ್ರೋತ್. ನಂಗೆ ಗಾಡ್ ಫಾದರ್ ಇದ್ದಿಲ್ಲ, ನಾನು ಸೆಲ್ಫ್ ಮೇಡು. ಆ ಸೆಲ್ಫ್ ಮೇಡ್ ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲೋ ಚೂರು ಅನುಭವಗಳ ಮೂಲಕ ನಾವು ಬೆಳ್ಕೊಂಡು ಬಂದಿರ್ತೀವಿ. ಅದು ಕಾಂಟ್ರಿಬ್ಯೂಷನ್ ಇರುತ್ತೆ. ನಿಮ್ಮ ಒಂದು ಲೈಫಲ್ಲಿ ಕಾಂಟ್ರಿಬ್ಯೂಷನ್ ಅಂದ್ರೆ ನಿಮ್ಮ ಪೇರೆಂಟ್ಸು, ಅಪಾರ್ಟ್ ಫ್ರಮ್ ದಟ್ ಹಾಕಿ ಟೀಚರ್ ಆಗಿರ್ಬೋದು. ಡೆಫಿನೆಟ್ಲಿ. ಆಮೇಲೆ ಇನ್ನೊಬ್ರು ಯಾರು ನಮ್ಮ ಇವರು ಸೈನಿಕ್ ಸ್ಕೂಲ್ ಕೋಚಿಂಗ್ ಅಶ್ವತ್ಥಾಮ್ ಸರ್ ಟೀಚ್ ಮಾಡಿದ್ರು. ವಾಟ್ ಆರ್ ಅದರ್ ಪೀಪಲ್ ಹೂ ಇನ್ಫ್ಲೂಯೆನ್ಸ್? ಸೊ ಈಗ ನನಗೆ ಕೌಂಟ್ ಮಾಡುವಂತ ನಮ್ಮ ಬ್ರದರೇ ಆಗಿರ್ಬೋದು, ಎಲ್ಡರ್ ಬ್ರದರ್ ಆಗಿರ್ಬೋದು ಪ್ರಶಾಂತ್ ಅಂತ, ತಮ್ಮ ಇದು ಶಿವರಾಜ್. ಸೊ ಬೋತ್ ಆಫ್ ದೆಮ್ ಆರ್ ಇನ್ US. ಅದೇ ಅದು ಒಗ್ಗಟ್ಟಿದೆ ಅಲ್ಲ, 3 ಜನ ಅಣ್ಣ ತಮ್ಮದು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ನಿಂತಿರೋದು ಕಷ್ಟದಲ್ಲಿ. ಸೊ ಆ್ಯಂಡ್ ಐ ಹ್ಯಾವ್ ವೆರಿ ಗುಡ್ ಟೀಮ್. ನನ್ನ ಕೋರ್ ಟೀಮ್ ಏನು ನಮ್ಮ ರೂಟ್ಸಲ್ಲಿದೆ, ನಮ್ಮ ಪಂಕಜ್ ಅಂತ ಇರ್ಬೋದು, ಸ್ವರೂಪ್ ಅಂತ ಇರ್ಬೋದು, ಶರತ್, ದೇ ಆರ್ ಆಲ್ ಸ್ಟ್ಯಾಂಡಿಂಗ್ ಟುಗೆದರ್ ಫ್ರಮ್ ಲಾಸ್ಟ್ 16 years. ನಾವು 16 ವರ್ಷದಿಂದ ಪರಿಚಯ ನಾವು. ಸೊ ವಿರ್ ಆಲ್ ಟುಗೆದರ್ ಇನ್ ಅ ಕಾಮನ್ ವಿಷನ್. ಸೊ ಇವರೆಲ್ಲರೂ ಕೂಡ ನನ್ನ ಪಾತ್ರ ಇದೆ. ಪ್ಲಸ್ ನೌ ದಟ್ ಐ ಆಮ್ ವರ್ಕಿಂಗ್ ವಿತ್ ಡಿಫ್ರೆಂಟ್ ಇಂಡಸ್ಟ್ರೀಸ್. ಅಲ್ಲಿ ಹಲವಾರು CEOs ಆಗಿರ್ಬೋದು, CXOs, ರೈಟ್, MDs, ಅವರ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇದೆ ನನಗೆ. ಅಲ್ಲಿಂದ ತುಂಬ ಕಲಿತಾ ಇದ್ದೀನಿ. ಇವನ್ ರೀಸೆಂಟ್ ಎಲ್ಲರಿಂದ ಬೆರಿತಾ ಇವನ್ ಮುಂಚೆ ನಿರಾಣಿಯವರು, ಮುರುಗೇಶ್ ನಿರಾಣಿಯವರು, ಇವೆಂಟ್ಸ್ ಎಲ್ಲೆಲ್ಲ ಮೀಟ್ ಆಗ್ತಾ ಇರ್ತೀನಿ. ಎಷ್ಟು ಕಲ್ತೀನಿ ಅವ್ರಿಂದನೂ ಕೂಡ. ಪಾಲಿಟಿಷಿಯನ್ ಅಂತ ಅಂದ್ಕೊಳ್ಳಿ ಒಮ್ಮೆಲೆ ತ್ಯಜಿಸ್ಬಿಡ್ತಾರೆ ಜನರು. ಬಟ್ ಅವ್ರದ್ದು ನೀವು ಸ್ಟೋರೀಸ್ ನೋಡಿದ್ರೆ ಸ್ಟ್ರಗಲ್ ಅಂಡ್ ದೇವ್ ಕಮ್ ಆಲ್ ಫಾರ್, ರೈಟ್, ಅಂಡ್ ಯು ಕ್ಯಾನ್ ಆಲ್ವೇಸ್ ಲರ್ನ್. ಅವರ ಇನ್ಫ್ಲುಯೆನ್ಸ್ ನನ್ನಲ್ಲಿದೆ. ಅಂಡ್ ಹೌ ಅಬೌಟ್ ದಿಸ್ ರೋಟರಿ ಇನಿಷಿಯೇಟಿವ್? ಬಹಳಷ್ಟು ನೋಡಿದ್ದೀನಿ ನಾನು. ಯುವರ್ ಆಲ್ಸೋ ಯೂತ್ ವಿಂಗ್ ಪ್ರೆಸಿಡೆಂಟ್ ಅಂತ ಕೇಳಿದೆ. ಎಸ್, ಯೂತ್ ವಿಂಗ್ ಅಲ್ಲಿ ನಮ್ದು DICC ಅಂತ ಬರುತ್ತೆ, ಡಿಸ್ಟ್ರಿಕ್ಟ್ ಇಂಟ್ರಾಕ್ಟ್ ಕಮಿಟಿ. ಅಂದ್ರೆ 14 ಇಂದ 18 ವಯಸ್ಸಿನ ಮಕ್ಕಳಿಗೆ ಒಂದು
ಅದು ಟು ಡೆವಲಪ್ ದೆಮ್, ದಟ್ ಇಸ್ ಒನ್ ಸೋಷಿಯಲ್ ಇನಿಷಿಯೇಟಿವ್. ಇಂಟ್ರಾಕ್ಟ್ ಕ್ಲಬ್ಸ್ ಅಂತ ಕರೀತಾರೆ, ಶಾಲೆಯಲ್ಲೆಲ್ಲ ಇಂಟ್ರಾಕ್ಟ್ ಕ್ಲಬ್ಸ್ ಮಾಡೋದು. ನನ್ನ ಮತ್ತೆ ರೋಟರಿ ಬಾಂಧವ್ಯ 3.5 ವರ್ಷದಿಂದ ಅಷ್ಟೇ ಇರೋದು. ಬಟ್ ಅಷ್ಟು ವರ್ಷದಲ್ಲೇ ನನಗೆ ಬಹಳ ಐ ರಿಯಲಿ ಲವ್ ದ ವೇ ಇಟ್ ಫಂಕ್ಷನ್ಸ್, ಬಿಕಾಸ್ ಇಟ್ಸ್ ಅ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಬಟ್ ದ ಕೈಂಡ್ ಆಫ್ ಹೈರಾರ್ಕಿ ಇಟ್ ಹ್ಯಾಸ್, ದ ಕೈಂಡ್ ಆಫ್ ಅಂದರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇಟ್ ಹ್ಯಾಸ್, ಸಕ್ಸೆಷನ್ ಪ್ಲಾನಿಂಗು, ಈ ಅಂದರೆ ಕಂಟಿನ್ಯೂಸ್ಲಿ ಐ ಸಿ ಪ್ರಾಜೆಕ್ಟ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಏನೇ ಮಾಡಿದ್ರು ಒಂದು ಶಿಸ್ತಿಂದ. ರೈಟ್, ಸೊ ಇಟ್ ಹ್ಯಾಸ್ ಗಿವನ್ ಮಿ ಅ ಸೆನ್ಸ್ ಆಫ್ ಏನಂತಲ್ಲ, ಐ ಹ್ಯಾವ್ ಆಲ್ಸೋ ಲರ್ನ್ಡ್ ಅ ಲಾಟ್ ಫ್ರಮ್ ರೋಟರಿ. ಅಟ್ ದ ಸೇಮ್ ಟೈಮ್ ಥ್ರೂ ರೋಟರಿ ಆಸ್ ಅ ಮೀಡಿಯಂ ಐ ವಾಸ್ ಏಬಲ್ ಟು ಡೆಲಿವರ್ ಲಾಟ್ ಆಫ್ ಪ್ರೋಗ್ರಾಮ್ಸ್ ಟು ರೂರಲ್ ಸೆಗ್ಮೆಂಟ್. ಇವತ್ತು ಏನು ಹಲವಾರು ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಹೋಗಿ ನಾನು ಟ್ರೈನ್ ಮಾಡ್ತೀನಿ, ಅದು ಒಂದು ರೋಟರಿನೇ ನನಗೆ ಅದೊಂದು ಪ್ಲಾಟ್ಫಾರ್ಮ್ ಕೊಟ್ಟಿರುವಂಥದ್ದು. ಸೊ ರೋಟರಿ ಹ್ಯಾಸ್ ಡೆಫಿನೆಟ್ಲಿ ಹೆಲ್ಪ್ ಮಿ ಅ ಲಾಟ್ ಇನ್ ಲೈಫ್. ಓಕೆ, ಈಗ ನೀವು ಒಂದು ಹೇಳಿದ್ರಿ ಭಾಳಷ್ಟು ಥಿಂಗ್ಸ್ ಟ್ರಾನ್ಸಾಕ್ಷನ್ ಇರೋದಿಲ್ಲ ಅಂತೇಳಿ, ಸೊ ಭಾಳಷ್ಟು ಕೆಲಸನ ಪ್ರೋಬೋನೂ ಮಾಡಿದಿರ ಅಂತ ಕೇಳಿದೆ ನಾನು. ಹೌ ಯು ಆರ್ ಏಬಲ್ ಟು ಸರ್ವೈವ್? ಅದು ಸ್ವಲ್ಪ ರಾಬಿನ್ಹುಡ್ ಅನ್ಕೋಬೋದು ಆ ಥರ. ಸಿ, ಮೈ ವರ್ಕ್ ಇಸ್ ಬೇಸಿಕ್ಲಿ 60-40, ರೈಟ್. 40% ಇಸ್ ವಾಟ್ ಐ ಚಾರ್ಜ್, 60% ಹ್ಯಾಪನ್ಸ್ ಪ್ರೋಬೋನೋ, ರೈಟ್. ಅದು ಸ್ಲೋಲಿ ಟ್ರಾನ್ಸಿಷನ್ ಆಗ್ತಿದೆ, 50-50 ಬಂದಿದೆ ಈಗ. ಸಿ, ನನಗೆ ಅದು ನೋ ಅನ್ನೋದು ಬಹಳ, ಪೀಪಲ್ ಸೇ ರೈಟ್, ಯು ಶುಡ್ ಲರ್ನ್ ಟು ಸೇ ನೋ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಸೋಷಿಯಲ್ ಇಂಪ್ಯಾಕ್ಟ್ ಅಲ್ವಾ, ನಂಗೆ ನೋ ಅನ್ನೋದು ಬಹಳ ಕಡಿಮೆ ಆಗುತ್ತೆ. ಯಾಕಂದರೆ ಎಲ್ಲದೂ ನೀವು ಹಣದಿಂದನೇ ವ್ಯಾಲ್ಯೂ ಮಾಡಿದಾಗ, ಸಿ ಓಕೆ ನಾನಿಲ್ಲಾಂದ್ರೆ ಬೇರೆ ಯಾರಾದರೂ ಹೋಗ್ತಾರೆ ಬಿಡಿ, ತೊಂದರೆ ಇಲ್ಲ. ಬಟ್ ಐ ಮಿಸ್ ಅನ್ ಅಪಾರ್ಚುನಿಟಿ ಟು ಇನ್ಫ್ಲೂಯೆನ್ಸ್ ದೋಸ್ ಕಿಡ್ಸ್ ಅಲ್ಲ ಅಂತ ಅನ್ಸ್ಬಿಡುತ್ತೆ. ರೈಟ್, ನೋಡಿ ಇಲ್ಲಿ ನೆಲಮಂಗಲ ಹತ್ರ ತ್ಯಾಮಗೊಂಡ್ಲು ಅಂತ, ಮೊನ್ನೆ ಇನ್ನೊಂದು ಬಿಡದಿ ಹತ್ರ ಒಂದು ಊರಿಗೆ ಹೋಗಿದ್ದೆ. ದ ಲವ್ ಐ ಗಾಟ್ ಫ್ರಮ್ ದೋಸ್ ಸ್ಕೂಲ್ಸ್ ಗೊತ್ತಾ. ಕಾರಿಂದ ಇಳಿತೀನಿ ನಾನು, ಪಾಪ ಮಿಡ್ ಡೇ ಮೀಲ್ಸ್ ಮಾಡ್ತಾ ಇದ್ರು ಹುಡುಗರು, ಚಿಕ್ಕ ಮಕ್ಕಳು. ನಾನು ಹೋಗಿದ್ದು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ. ಸರ್ ಗುಡ್ ಮಾರ್ನಿಂಗ್ ಸರ್, ಸರ್ ನಮಸ್ತೆ ಸರ್, ಚೆನ್ನಾಗಿ. ನನಗೆ ಎಂಥ ಇನೋಸೆನ್ಸು ಚಿಕ್ಕ ಮಕ್ಕಳಲ್ಲಿ, ಎಷ್ಟು ಧೈರ್ಯ ನೋಡಿ. ಇದೇ ನೀವು ಒಂದು ಕಾನ್ವೆಂಟ್ಸ್ಗೆಲ್ಲ ಹೋದಾಗ ನಿಮ್ಮ ಯಾರಂತಾನೂ ಒಬ್ಬೊಬ್ಬ ವಿಶ್ವ ಮಾಡಲ್ಲ. ನಾವು ಅನ್ಕೋತಿರ್ತೇವೆ ಚೆನ್ನಾಗಿ ಒಳ್ಳೆ ಸ್ಕೂಲಲ್ಲೇ ಒಳ್ಳೆ ವ್ಯಾಲ್ಯೂ ಸಿಸ್ಟಮ್ ಸಿಗುತ್ತೆ ಅಂತ. ನಾಟ್ ನೆಸಸರಿಲಿ, ಒಳ್ಳೆ ಎಜುಕೇಷನ್ ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ, ಬಟ್ ವ್ಯಾಲ್ಯೂಸ್ ಆ್ಯಂಡ್ ಕ್ಯಾರೆಕ್ಟರ್ ಡೆವಲಪ್. ನಾ ಗೌರ್ಮೆಂಟ್ ಶಾಲೆ ಮಕ್ಕಳು ನೋಡಿದಾಗಂತೂ ಎಷ್ಟು ಚೆನ್ನಾಗಿ, ನಾವು ಹೋಗ್ತಿರುವಾಗ ಸತಿಗೆ ಸರ್ ಮತ್ತೆ ಬನ್ನಿ ಸರ್ ಅಂತ ಬಂದು ಕೈ ಶೇಕ್ ಮಾಡಿ ಕಾರ್ ಹೋಗೋ ತನಕ, ಅಂದರೆ ಅದು ಎಷ್ಟು ದೇ ಹ್ಯಾವ್ ಸೋ ಇನ್ನೋಸೆನ್ಸ್ ಇನ್ ದೇರ್ ಫೀಲಿಂಗ್ಸ್ ಅಲ್ಲ. ಸೊ ಅಂಥ ಮಕ್ಕಳಿಗೆ ನಾವು ಏನು ಮಾಡಿಲ್ಲ ಅಂತಂದರೆ ಮತ್ತೆ ಏನಪ್ಪ ನಂದು ಏನು ಸ್ಕಿಲ್ ಇದೆಲ್ಲ, ಈ ಕೌಶಲ್ಯತೆ ಇದು ವ್ಯರ್ಥ ಅಂತ ಒಮ್ಮೆ ಫೀಲಿಂಗ್ ಬರ್ತಾ ಇದೆ. ಆ ಕಾರಣಕ್ಕೆ ಇಟ್ಸ್ ವೆರಿ ಟಫ್ ಫಾರ್ ಮಿ ಟು ಸೇ ನೋ ವೆನ್ ಐ ಆಮ್ ಡೂಯಿಂಗ್ ದೀಸ್ ಆಕ್ಟಿವಿಟೀಸ್. ಓಕೆ, ಬಟ್ ಒಮ್ಮೊಮ್ಮೆ ಅದ್ರದ್ದು ನೆಗೆಟಿವ್ ರಿಪರ್ಕಷನು ಇದೆ. ಏನಾಗುತ್ತೆ, ನೀವು ಸರ್ವೈವಲ್ ಬಗ್ಗೆ ಹೇಳಿದ್ರಿ, ಪೀಪಲ್ ಸಮ್ಟೈಮ್ಸ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ತುಂಬಾನು ಗ್ರಾಂಟೆಡ್ ತೊಗೊಂಡ್ಬಿಡ್ತಾರೆ. ಅಂದರೆ ಸೊ ಅರ್ಥ ಆಯ್ತಲ್ವಾ, ದಟ್ ಈಸ್ ದ ಥಿಂಗ್ ಅಷ್ಟೇ. ಸೊ ಭಾಳ ಚೆನ್ನಾಗಿ ಅನಿಸ್ತು. ಆ್ಯಂಡ್ ವಿ ಕಮ್ ಟು ದ ಲಾಸ್ಟ್ ಸೆಗ್ಮೆಂಟ್. ಸೊ ಐ ನೀಡ್ ಒನ್ ವರ್ಡ್ ಆನ್ಸರ್ ಫ್ರಮ್ ಯು ಪ್ಲೀಸ್. ಸೊ ಒನ್ ಸ್ಕಿಲ್ ವಿಚ್ ಎವ್ರಿ ಫೌಂಡರ್ ಮಸ್ಟ್ ಲರ್ನ್ ನೌ. ಲೀಡರ್ಶಿಪ್ ಸ್ಕಿಲ್. ಓಕೆ, ಜಸ್ಟ್ ಬೈ ಗೆಟಿಂಗ್ ದ ಡೆಸಿಗ್ನೇಷನ್ ಯು ಡೋಂಟ್ ಬಿಕಮ್ ಅ ಲೀಡರ್, ಯು ಹ್ಯಾವ್ ಟು ಡೆವಲಪ್ ದ ಲೀಡರ್ಶಿಪ್ ಸ್ಕಿಲ್. ಓಕೆ, ಆ್ಯಂಡ್ ಒನ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಮಸ್ಟ್ ಅವಾಯ್ಡ್. ಕಂಪೇರಿಂಗ್ ವಿತ್ ಅದರ್ಸ್. ನಿಮ್ಮನ್ನು ನೀವು ಬೇರೆ ಜೊತೆ ಹೋಲಿಕೆ ಮಾಡ್ಕೋಬೇಡಿ. ಯು ಆರ್ ಆಲ್ ಯುನೀಕ್ ಇನ್ ಯುವರ್ ಓನ್ ವೇ. ಈಸ್ ದೇರ್ ಎನಿ ಒನ್ ಬುಕ್ ದಟ್ ಚೇಂಜ್ ಯುವರ್ ಲೈಫ್? ಇಟ್ಸ್ ವೆರಿ ಟಫ್ ಕ್ವಶನ್, ಬಟ್ ಯಾಕಂದ್ರೆ ತುಂಬ ಬುಕ್ಸ್ ಇದೆ, ನಾನು ಹೇಳ್ತೇನೆ. ಬಟ್ ಯು ಕ್ಯಾನ್ ಸಜೆಸ್ಟ್ ಎನಿ. ಓಕೆ, ಡೆಫಿನೆಟ್ಲಿ ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲುಯೆನ್ಸ್ ಪೀಪಲ್ ಅಂತ ಬರುತ್ತೆ, ಡೇಲ್ ಕಾರ್ನೆಗಿ. ದಟ್ ಇಸ್ ಅ ವೆರಿ ಗುಡ್ ಬುಕ್. ಫಸ್ಟ್ ಬುಕ್ ನಾನು ಓದಿದೆ, ಯು ಕ್ಯಾನ್ ವಿನ್ ಅಂತ, ಬೈ ಶಿವ್ ಖೇರಾ. ದಟ್ ಇಸ್ ಮೈ ಫಸ್ಟ್ ಬುಕ್. ದಟ್ ಇಸ್ ಅ ಬ್ಯೂಟಿಫುಲ್ ಬುಕ್, ರೈಟ್. ಶಿವ್ ಖೇರಾ ಅವರು ವಿನ್ನರ್ಸ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ ಅಂತ. ಅದಾದ್ಮೇಲೆ ಮಹಾತ್ರಿಯ ರಾ ಅಂತ ಒಬ್ಬರು ಬರ್ತಾರೆ, ಸ್ಪಿರಿಚುವಲ್ ಗುರು ಅವರು, ಸ್ಪಿರಿಚುವಲ್ ಕಮ್ ಕಾರ್ಪೊರೇಟ್, ಹಿ ಟ್ರೈನ್ಸ್ ಅ ಲಾಟ್. ಅವ್ರದ್ದೊಂದು ಮೋಸ್ಟ್ ಆ್ಯಂಡ್ ಮೋರ್ ಅಂತ ಒಂದು ಪುಸ್ತಕ ಬರುತ್ತೆ, ಮತ್ತು ಅನ್ಪೋಸ್ಟೆಡ್ ಲೆಟರ್ಸ್ ಅಂತ. ಇವೆರಡು ತುಂಬ ಬ್ಯೂಟಿಫುಲ್ ಬುಕ್ಸ್. ಅಂದರೆ ಅವ್ರು ಏನೇ ಕಾಂಟೆಂಟ್ ಕೊಡ್ತಾರೆ, ಇಟ್ ಇಸ್ ವೆರಿ ರಿಲೇಟೇಬಲ್, ಡೇ ಟು ಡೇ ಲೈಫಲ್ಲಿ ರಿಲೇಟ್ ಮಾಡ್ಕೊತೀವಿ. ಮೋಸ್ಟ್ ಆ್ಯಂಡ್ ಮೋರ್ ಅನ್ಪೋಸ್ಟೆಡ್ ಲೆಟರ್ಸ್ ಅಂತ. ಓಕೆ, ಸೊ ಇನ್ ಯುವರ್ ಎಕ್ಸ್ಪೀರಿಯನ್ಸ್ ಲೀಡರ್ಶಿಪ್ ಅನ್ನೋದು ಬಾರ್ನ್ ಆರ್ ಬಿಲ್ಟ್? ಇಟ್ ಈಸ್ ಬಿಲ್ಟ್, ಡೆಫಿನೆಟ್ಲಿ ಬಿಲ್ಟ್. ಎನಿಬಡಿ ಕ್ಯಾನ್ ಬಿಕಮ್ ಲೀಡರ್, ಬಿಕಾಸ್ ಲೀಡರ್ಶಿಪ್ ಇಸ್ ಅಬೌಟ್ ಆ್ಯಕ್ಷನ್. ಇಟ್ ಇಸ್ ನಾಟ್ ಅಬೌಟ್ ಪೊಸಿಷನ್, ರೈಟ್. ಇಟ್ಸ್ ಅಬೌಟ್ ಆ್ಯಕ್ಷನ್. ದಿನದಿಂದ ಆ್ಯಕ್ಷನ್ ಮಾಡ್ತಾ ಹೋಗು, ಆಗುತ್ತೆ ಅಷ್ಟೇ. ಎಸ್, ಆ್ಯಂಡ್ ದ ಲಾಸ್ಟ್ ಒನ್, in your opinion, what is meant by success? Okay, then I'll put success into the combination of 3 things, which is my personal philosophy. One is, ನೀ ಮಾಡುವಂಥ ಕೆಲಸದಲ್ಲಿ ನಿನಗೆ ತೃಪ್ತಿ ಸಿಕ್ಕರೆ, ದಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ, ದಟ್ ಆ್ಯಡ್ಸ್ ಅಪ್ ಟು 1/3 ಆಫ್ ಯುವರ್ ಸಕ್ಸಸ್. ಎರಡನೇದು, ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಸೊಸೈಟಿಗೆ ಒಂದು ಪ್ರಭಾವ ಬೀಳ್ತಾ ಇದ್ರೆ, ಇಂಪ್ಯಾಕ್ಟ್, ನೀ ಏನೇ ಕೆಲಸ ಮಾಡೋದ್ರಿಂದ ಒಂದು ಒಳ್ಳೆ ಇಂಪ್ಯಾಕ್ಟ್ ಬೀಳ್ತಾ ಇದ್ರೆ, ಅನದರ್ 1/3. ದಟ್ ಮೀನ್ಸ್ ಇಟ್ ಬಿಕಮ್ಸ್ 2/3 ಪಾರ್ಟ್ ಆಫ್ ಯುವರ್ ಸಕ್ಸಸ್. ಮೂರನೇದು, ನೀವು ಮಾಡ್ತಿರುವಂಥ ಕೆಲಸದಿಂದ ನೀನು ವೆಲ್ತ್ ಜನ್ರೇಟ್ ಮಾಡ್ತಿದ್ದೆ ಅಂದರೆ ಅದನ್ನು ಸಕ್ಸಸ್ ಅಂತ ಕರಿತೀನಿ. ಯಾಕಂದರೆ ಇವತ್ತು ನೀನು ಸ್ಕೇಲ್ ಮಾಡಿ ಹಲವಾರು ಜನಕ್ಕೆ ಮುಟ್ಟಿ ಇಂಪ್ಯಾಕ್ಟ್ ಮಾಡಬೇಕು, ಒಳ್ಳೇದು ಮಾಡಬೇಕು ಅಂದರೆ ಹಣ ಗಳಿಸೋದು ಇಂಪಾರ್ಟೆಂಟೇ. ಕೇವಲ ಹಣ ಗಳಿಸಿ ಇವೆರಡೂ ಇಲ್ಲ ಅಂತಂದರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಅಥವಾ ಹಣ ಇಲ್ಲದೆ ಇವೆರಡೂ ಇದೆ ಅಂತಂದರೆ ಅದನ್ನು ಡಸಂಟ್ ಮೇಕ್ ಸೆನ್ಸ್.
So I feel satisfaction, impact, and wealth is a deadly combination for me when I see success. Wow. So even for me, a great learning, as you said, the difference between change and transformation. Absolutely. ಭಾಳ ರೈಟ್ಲಿ ಡಿಫೈನ್ ಮಾಡಿದ್ರಿ. ಐ ವಾಸ್ ಕ್ವೈಟ್ ಸ್ಕೆಪ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಟು. Okay. ಭಾಳ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿದ್ರಿ. ಫಾರ್ಚುನೇಟ್ಲಿ ಮೇ ಬಿ ಇವತ್ತು ಒಂದು ಒಳ್ಳೆ ಲರ್ನಿಂಗ್ ನನಗೆ. Thank you, Prashant. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೊ ಪ್ಯಾನ್ ಇಂಡಿಯಾ ಆಗಲಿ ನಿಮ್ಮ ಒಂದು ರೂಟ್ಸ್ ಎಜುಕೇಷನ್, Definitely. ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಿ, ಇಂಪ್ಯಾಕ್ಟ್ ಮೇಲೆ ಫೋಕಸ್ ಮಾಡಿದ್ರಲ್ಲ, ಸೊ ಕ್ರಿಯೇಟ್ ಗುಡ್ ಅಮೌಂಟ್ ಆಫ್ ಇಂಪ್ಯಾಕ್ಟ್ ಗೋಯಿಂಗ್ ಫಾರ್ವರ್ಡ್. Sure. ಥ್ಯಾಂಕ್ ಯು. Thank you. Thank you so much. Thank you so much. Thank you. Thank you so much.